ಎಸ್ ಗೈಸ್, ಎಲ್ರಿಗೂ ನನ್ನ ವಾಯ್ಸ್ ಆಡಿಬಲ್ ಇದೆಯಾ? ಎಲ್ರಿಗೂ ನನ್ನ ವಾಯ್ಸ್ ಆಡಿಬಲ್ ಇದ್ರೆ ಒನ್ಸ್ ಥಮ್ಸ್ ಅಪ್ ಮಾಡಿ, ಬೇಗ ಫಾಸ್ಟ್ಲಿ ಒನ್ಸ್ ಥಮ್ಸ್ ಅಪ್ ಮಾಡಿ. ಎಸ್, ಎಲ್ರಿಗೂ ನನ್ನ ವಾಯ್ಸ್ ಆಡಿಬಲ್ ಇದ್ರೆ ಒನ್ಸ್ ಎಲ್ರು ಕೂಡ ಥಮ್ಸ್ ಅಪ್ ಮಾಡಿ. ಎಸ್, ಓಕೆ ಓಕೆ. ಎಸ್, ಹಲೋ ಎವ್ರಿವನ್. ಓಕೆ, ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಎಸ್, ಲೆಟ್ ಮಿ ಇಂಟ್ರೊಡ್ಯೂಸ್ ಮೈ ಸೆಲ್ಫ್, ರಾಜೇಶ್ವರಿ ಅಂತ. ಗೊತ್ತಿದೆ ಅನ್ಸುತ್ತೆ ಎಲ್ಲರಿಗೂ ಕೂಡ. ಎಸ್, ಪ್ರೆಸೆಂಟ್ಲಿ ನಾನು ಸೂಪರ್ವೈಸರ್ ಲೆವೆಲ್ ಅಲ್ಲಿ ವರ್ಕ್ ಮಾಡ್ತಿದ್ದೀನಿ. ನಾನು ಶಿವಮೊಗ್ಗ ಡಿಸ್ಟ್ರಿಕ್ಟ್ ಇಂದ ಬಿಲಾಂಗ್ ಆಗ್ತಿರೋದು. ಎಸ್, ಎಲ್ರಿಗೂ ಕೂಡ ಗೊತ್ತಿದೆ ಇಲ್ಲಿ ಮೋಸ್ಟ್ ಆಫ್ ದ ಪರ್ಸನ್ಸ್ಗೆ. ಓಕೆ ಗೈಸ್, ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡೋಣಂತೆ. ಎಸ್, ಓಕೆ, ತುಂಬಾ ಜನ ನ್ಯೂ ಏಸ್ ಕೂಡ ಇದ್ದೀರಾ, ಹೌದಲ್ವಾ? ತುಂಬಾ ಜನ ನ್ಯೂ ಏಸ್ ಎಲ್ಲ ಬಂದಿದ್ದೀರಾ. ಓಕೆ, ಒನ್ಸ್ ಅಗೇನ್ ಎಲ್ರಿಗೂ ಕೂಡ ವೆರಿ ಬಿಗ್ ಕಂಗ್ರಾಚುಲೇಷನ್ಸ್. ಕ್ವಾಲಿಫೈ ಯುವರ್ ಅಸಿಸ್ಟೆಂಟ್ ಸೂಪರ್ವೈಸರ್ ಲೆವೆಲ್. ಸೊ ಎಲ್ರಿಗೂ ಕೂಡ ಕಂಗ್ರಾಚುಲೇಷನ್ಸ್ ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಸ್ ಗೈಸ್, ಇವತ್ತಿನ ಸೆಷನ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸಮಥಿಂಗ್ ಕಲಿಯೋದಿರುತ್ತೆ, ತಿಳ್ಕೊಳ್ಳೋದಿರುತ್ತೆ. ಎಸ್, ಬೇಸಿಕಲಿ ಸೊ ಇವತ್ತು ನನ್ ಬಗ್ಗೆ ನಾನು ಹೇಳೋದಾದ್ರೆ, ಬೇಸಿಕಲಿ ಸೊ ನಾನು ಈ ಪ್ಲಾಟ್ಫಾರ್ಮ್ ಅಲ್ಲಿ ಹೇಗ್ ಬಂದೆ ಅಂತ ಹೇಳೋದಾದ್ರೆ, ಸೊ ನಾನು ಸ್ಟಾರ್ಟ್ಅಪ್ ಮಾಡಿದ್ದು ಸ್ಟೂಡೆಂಟ್ ಆಗಿದ್ಕೊಂಡು. ಆಕ್ಚುಲಿ ನಾನು ಗ್ರಾಜುಯೇಷನ್ ಸ್ಟಡಿ ಮಾಡ್ತಿದ್ದೆ. ಗ್ರಾಜುಯೇಷನ್ ಫೈನಲ್ ಇಯರ್ ನಾನು ಸ್ಟಡಿ ಮಾಡ್ತಿದ್ದಾಗ ಸೊ ನನಗೆ ಈ ಫಾರ್ ಎವರ್ ಆಪರ್ಚುನಿಟಿ ಅನ್ನೋದು ಸಿಕ್ತು. ಎಸ್, ನಾನ್ ಯಾವ ರೀತಿ ಸ್ಟಾರ್ಟ್ಅಪ್ ಅಂತ ಮಾಡಿದೆ ಅಂದ್ರೆ, ಲೈಕ್ ಏನೋ ಒಂದು ಪಾರ್ಟ್ ಟೈಮ್ ವರ್ಕ್ ಮಾಡೋಣ. ಅವಾಗ ಹೇಗಿತ್ತು ಮೈಂಡ್ ಸೆಟ್ ಅಂದ್ರೆ, ಪಾಕೆಟ್ ಮನಿಗಾಗ್ಲಿ. ಹೌದಾ? ತುಂಬಾ ಜನಕ್ಕೆ ಮೈಂಡ್ ಸೆಟ್ ಇರುತ್ತೆ. ಇದೆಯಾ ಮೆಜಾರಿಟಿ ಆಫ್ ಪರ್ಸನ್ ಸ್ಟೂಡೆಂಟ್ಸ್ ಇದ್ದೀರಲ್ಲ ಇಲ್ಲಿ? ಹ್ಯಾಂಡ್ ರೈಸ್ ಮಾಡಿ. ಎಸ್, ಡೆಫಿನೆಟ್ಲಿ ಇದ್ದೇ ಇರುತ್ತೆ, ಏನೋ ಒಂದು ಪಾಕೆಟ್ ಮನಿಗಾಗ್ಲಿ. 1000 2000 ಇರ್ಲಿ ಸಾಕು. ಸೊ ಅದು ಇದು ಖರ್ಚಿಗಾಗತ್ತೆ. ಇಷ್ಟು ಸ್ಮಾಲ್ ಮೈಂಡ್ ಸೆಟ್ ಇದೆ ನಂದು. ಜಸ್ಟ್ ಒಂದ್ 1000 2000 ಓಕೆ, ಅದು ಇದು ಖರ್ಚಿಗಾಗತ್ತೆ, ಈ ರೀತಿ ಮೈಂಡ್ ಸೆಟ್ ಇದ್ದಿದ್ದು. ಅಷ್ಟು ಸ್ಮಾಲ್ ಮೈಂಡ್ ಸೆಟ್ ಇತ್ತು ನಂದು. ಬಟ್ ಆದ್ರೆ ಇದೇ ಫಾರ್ ಎವರ್ ಸ್ಟಾರ್ಟ್ಅಪ್ ಮಾಡಿದ್ಮೇಲೆ, ಲೈಕ್ ನಾನ್ ನಿಮ್ ತರನೇ ಬಿಗಿನರ್ ಇದ್ದಾಗ ನಾನು ಸ್ಟಾರ್ಟ್ಅಪ್ ಮಾಡ್ಕೊಂಡಾಗ, ಸ್ಟಾರ್ಟಿಂಗ್ ಏಜ್ ಆಗಿ ಬಂದಾಗ ಲೈಕ್ ಇದೇ ರೀತಿ ಇತ್ತು ಮೈಂಡ್ ಸೆಟ್ ನಂದು. ಆಫ್ಟರ್ ದಟ್ ನನಗೆ ಗೊತ್ತಾಯ್ತು, ಎಸ್ ಫಾರ್ ಎವರ್ ಅನ್ನೋದು ಇಷ್ಟಲ್ಲ, ಇಷ್ಟಿದೆ, ಇನ್ನು ಇಷ್ಟು ದೊಡ್ಡದಿದೆ ಅಂತ. ತುಂಬಾ ದೊಡ್ಡದಿದೆ ಫಾರ್ ಎವರ್ ಅನ್ನೋದು. ತುಂಬಾ ದೊಡ್ಡದಾಗಿದೆ, ಸಮುದ್ರ ತರ ಇದೆ. ಸೊ ಇಲ್ಲಿ ಈಜಾಡಿ ಸಮುದ್ರದಲ್ಲಿ ಕೇಳಿದೀರಾ ಮುತ್ತಿರುತ್ತಲ್ಲ, ಆ ರೀತಿ ಪಡ್ಕೋಬೇಕಾಗತ್ತೆ. ತುಂಬಾ ಇದೆ ಇಲ್ಲಿ, ಸಮುದ್ರದಷ್ಟಿದೆ. ಸೊ ಅದಕ್ ಆಳ ಕೀಳ್ದು ನಾವ್ ತಗೋಬೇಕಾಗತ್ತೆ. ಸೊ ಹಾಗಾಗಿ ಸೊ ನಾನ್ ಏನ್ ಹೇಳಕ್ ಇಷ್ಟ ಪಡ್ತೀನಿ ಅಂದ್ರೆ, ಫಾರ್ ಎವರ್ ಅನ್ನೋದು ನಾವು ಇಷ್ಟಂತ ಥಿಂಕ್ ಮಾಡಿದ್ರೆ ಇಷ್ಟೇ ಅಂತ ಕಾಣುತ್ತೆ. ಬಟ್ ಆದ್ರೆ ಇಷ್ಟಿಲ್ಲ, ಫಾರ್ ಎವರ್ ಅನ್ನೋದು ತುಂಬಾ ದೊಡ್ಡದಿದೆ. ಸೊ ಇಲ್ಲಿ ಅಚೀವ್ಮೆಂಟ್ ಮಾಡೋದಾಗಿರ್ಬೋದು, ಕಲಿಯೋದಾಗಿರ್ಬೋದು, ತುಂಬಾ ಅಂದ್ರೆ ತುಂಬಾ ದೊಡ್ಡದಿದೆ. ಬೇಸಿಕಲಿ ನನ್ ಬಗ್ಗೆ ಹೇಳೋದಾದ್ರೆ, ನಾನ್ ಸ್ಟಾರ್ಟ್ಅಪ್ ಮಾಡ್ಕೊಂಡಾಗ ತುಂಬಾ ಅಂದ್ರೆ ತುಂಬಾ ರಿಜೆಕ್ಷನ್ಸ್ ಇತ್ತು, ಆಪೋಸಿಟ್. ತುಂಬಾ ಅಂದ್ರೆ ತುಂಬಾ ರಿಜೆಕ್ಷನ್ಸ್ ಇತ್ತು, ಆಪೋಸ್ ಇತ್ತು. ಆಕ್ಚುಲಿ ನನ್ ಬಗ್ಗೆ, ನನ್ನ ಆಟಿಟ್ಯೂಡ್ ಬಗ್ಗೆ, ಅದ್ರ ಬಗ್ಗೆ ನಾನು ಹೇಳ್ಕೊಳ್ಳೋದಾದ್ರೆ, ಆಕ್ಚುಲಿ ನಾನು ಹೇಗಿದ್ದಪ್ಪ ಅಂದ್ರೆ, ಸೊ ಲೈಕ್ ಹೇಗ್ ಕಮ್ಯುನಿಕೇಟ್ ಮಾಡ್ಬೇಕು ಅನ್ನೋದು ಕೂಡ ನಂಗೆ ಗೊತ್ತಾಗ್ತಿರ್ಲಿಲ್ಲ. ಸೊ ನಾನು ಆಕ್ಚುಲಿ ಸ್ಟಡೀಸ್ ಏನೋ ಮಾಡ್ತಿದ್ದೆ, ಬಟ್ ಆದ್ರೂ ಕೂಡ ಸೊ ಆ ಕಮ್ಯುನಿಕೇಶನ್ ಸ್ಕಿಲ್ ಇರ್ಲಿಲ್ಲ ನನ್ನ ಹತ್ರ, ಪರ್ಸನಾಲಿಟಿ ಡೆವಲಪ್ಮೆಂಟ್. ಸೊ ಈ ರೀತಿ ಸಮ್ ಕ್ವಾಲಿಟೀಸ್ ಅನ್ನೋದು ನನ್ನಲ್ಲಿ ಇರ್ಲಿಲ್ಲ. ಬಿಸ್ನೆಸ್ ಮ್ಯಾನ್ ಥಿಂಕಿಂಗ್ ಲೆವೆಲ್ ಆಗಿರ್ಬೋದು, ಸೊ ಈ ರೀತಿ ಬಿಸ್ನೆಸ್ ಮ್ಯಾನ್ ಮೈಂಡ್ ಸೆಟ್ ಆಗಿರ್ಬೋದು, ಸಮ್ ಲೀಡರ್ಶಿಪ್ ಕ್ವಾಲಿಟೀಸ್ ಆಗಿರ್ಬೋದು, ಇದೆಲ್ಲ ನನ್ನ ಹತ್ರ ಏನು ಕ್ವಾಲಿಟೀಸ್ ಇರ್ಲಿಲ್ಲ. ಐ ಆಮ್ ಝೀರೋ. ಲೈಕ್ ನಾನು ಫಾರ್ ಎವರ್ ನ ಸ್ಟಾರ್ಟ್ಅಪ್ ಮಾಡ್ಬೇಕಾದ್ರೆ ಝೀರೋ ಅಂತಾನೆ ಹೇಳ್ಬೋದು. ಹೇಗಿದ್ದೆ ಅಂದ್ರೆ, ಸೊ ಒಬ್ರ ಜೊತೆ ಮಾತಾಡ್ಬೇಕಂದ್ರೆ ಲೈಕ್ ಫಿಯರ್ ಆಗ್ತಿತ್ತು. ಹೇಗ್ ಮಾತಾಡೋದು, ಹೇಗ್ ಕಮ್ಯುನಿಕೇಟ್ ಮಾಡೋದು. ಆಕ್ಚುಲಿ ಹೇಗಿದ್ದೆ ಅಂದ್ರೆ, ನಾನ್ ಮಾತಾಡ್ತಿದ್ರೆ ನನ್ ಫ್ರೆಂಡ್ಸ್ ಇರ್ತಿರಲ್ಲ, ನನ್ ಪಕ್ಕದಲ್ಲಿ ಕಾಲೇಜಲ್ಲಿ ಫ್ರೆಂಡ್ಸ್ ಇದ್ರೆ ಪಕ್ಕದಲ್ಲಿರೋ ಫ್ರೆಂಡ್ಸ್ ಗೆ ಕೇಳಿಸ್ತಿರ್ಲಿಲ್ಲ. ಫ್ರೆಂಡ್ಸ್ ಗೆ ಕೇಳಿಸ್ತಿರ್ಲಿಲ್ಲ, ಅಷ್ಟು ಸ್ಲೋ ಆಗಿ ಮಾತಾಡ್ತಿದ್ದೆ. ಈ ರೀತಿ ನನ್ ಕಮ್ಯುನಿಕೇಶನ್ ಅನ್ನೋದು ನನಗ್ ಗೊತ್ತೇ ಇರ್ಲಿಲ್ಲ ಅಂತ ಅನ್ಕೋಬಿಡಿ. ಇಷ್ಟೊಂದೆಲ್ಲ ಕಾನ್ಫಿಡೆಂಟ್ ಲೆವೆಲ್ ಆಗಿರ್ಬೋದು, ಕಮ್ಯುನಿಕೇಶನ್ ಆಗಿರ್ಬೋದು, ಏನು ಕೂಡ ಇರ್ಲಿಲ್ಲ ನನಗೆ. ಐ ಆಮ್ ಬಿಕಮ್ ಝೀರೋ ಫಾರ್ ಎವರ್ ನ ಸ್ಟಾರ್ಟ್ಅಪ್ ಮಾಡಕ್ಕೂ ಮುಂಚೆ. ಯಾವಾಗ ನಾನು ಫಾರ್ ಎವರ್ ನನ್ನ ಲೈಫ್ ಅಲ್ಲಿ ಎಂಟ್ರಿ ಕೊಡ್ತು, ಕಾನ್ಫಿಡೆಂಟ್ ಲೆವೆಲ್ ಇನ್ಕ್ರೀಸ್ ಆಯ್ತು. ಫಸ್ಟ್ ಆಫ್ ಆಲ್ ಕಾನ್ಫಿಡೆಂಟ್ ಲೆವೆಲ್ ಅನ್ನೋದು ಇನ್ಕ್ರೀಸ್ ಆಯ್ತು. ಅಂಡ್ ಆಫ್ಟರ್ ದಟ್ ಕಮ್ಯುನಿಕೇಶನ್, ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗಿರ್ಬೋದು. ಸೊ ಇದೆಲ್ಲದ್ರ ಜೊತೆಗೆ ಲೀಡರ್ಶಿಪ್ ಕ್ವಾಲಿಟೀಸ್. ನಾನು ಅನ್ಕೊಂಡೇ ಇರ್ಲಿಲ್ಲ ಲೈಫ್ ಅಲ್ಲಿ ನಾನು ಯಾವತ್ತೂ ಒಬ್ಳು ಗುಡ್ ಲೀಡರ್ ಆಗ್ತೀನಿ ಅಂತ. ಇವಾಗ್ಲೂ ಏನು ಆಗಿದ್ದೀನಿ ಅಂತ ಹೇಳ್ತಿಲ್ಲ, ಇನ್ನೂ ಕೂಡ ಆಗೋದ್ ತುಂಬಾ ಇದೆ. ಬಟ್ ಆದ್ರೆ ಇಷ್ಟೊಂದೆಲ್ಲ ಲೀಡರ್ಶಿಪ್ ಕ್ವಾಲಿಟೀಸ್ ನನ್ನಲ್ಲೂ ಇದೆ ಅಂತ ನನಗೆ ಅನ್ಸಿರ್ಲೇ ಇಲ್ಲ. ಯಾವಾಗ ನಾನು ಫೈನಲ್ ಇಯರ್ ಅಲ್ಲಿ ಇದ್ದಾಗ ಸ್ಟಾರ್ಟ್ಅಪ್ ಮಾಡಿದಾಗ, ಸೊ ನನ್ನಲ್ಲೂ ಇಂತ ಒಂದು ಲೀಡರ್ಶಿಪ್ ಕ್ವಾಲಿಟೀಸ್ ಇದೆ.
ಸೊ ಅನ್ನೋದು ನನಗೆ ಗೊತ್ತೇ ಇರ್ಲಿಲ್ಲ. ಸೊ ನಾನು ಯಾವಾಗ ಫಾರ್ ಎವರ್ ಜರ್ನಿನ ಸ್ಟಾರ್ಟ್ಅಪ್ ಮಾಡ್ಕೊಂಡೆ, ಫಾರ್ ಎವರ್ ಸ್ಟಾರ್ಟ್ಅಪ್ ಮಾಡ್ಕೊಂಡೆ, ಅವಾಗ ಇಷ್ಟು ಕ್ವಾಲಿಟೀಸ್ ಡೆವಲಪ್ಮೆಂಟ್ ಆಯ್ತು. ಹಾ ಸೊ ಡೆಫಿನೆಟ್ಲಿ ನಾನು ಇದಕ್ಕೆ ಥ್ಯಾಂಕ್ಫುಲ್ ಹೇಳಕ್ ಇಷ್ಟಪಡ್ತೀನಿ ಫಾರ್ ಎವರ್ಗೆ. ಬಿಕಾಸ್ ಯಾಕಂದ್ರೆ ಸೊ ನಾನು ಏನೋ ಒಂದು ಗ್ರಾಜುಯೇಷನ್ ಮಾಡ್ಕೊಂಡು ಅಥವಾ ಹೊರಗಡೆ ಒಂದು ಜಾಬ್ ಹೋಗಿದ್ರು ಕೂಡ ಇಷ್ಟೊಂದೆಲ್ಲ ಕ್ವಾಲಿಟೀಸ್ ಬಿಲ್ಡ್ ಆಗ್ತಿತ್ತು ಅದು ನಂಗಂತೂ ಗೊತ್ತಿಲ್ಲ. ಅದ್ರಲ್ಲೂ ಕೂಡ ಕಾನ್ಫಿಡೆಂಟ್ ಲೆವೆಲ್ ಆಗಿರ್ಬೋದು. ಸೊ ಇದೆಲ್ಲ ಇಷ್ಟೊಂದೆಲ್ಲ ಕ್ವಾಲಿಟೀಸ್ ಬಿಲ್ಡ್ ಆಗ್ತಿರ್ಲಿಲ್ಲ. ಅಂಡ್ ಅದ್ರ ಜೊತೆಗೆ ಸೊ ಮೇನ್ ಆಗಿ ಸೊ ಯಾವ ರೀತಿ ಇರ್ಬೇಕು, ಮೈಂಡ್ ಸೆಟ್ ಆಗಿರ್ಬೋದು, ಫ್ಯೂಚರ್ ಥಿಂಕಿಂಗ್ ಅನ್ನೋದು ಕೂಡ ಇರ್ಲಿಲ್ಲ ನನಗೆ. ಏನೋ ಇವಾಗ ಒಂದ್ ಜಸ್ಟ್ ಅಮೌಂಟ್ ಇದ್ರೆ ಸಾಕು. ಎಸ್, ಇವಾಗ ಒಂದು 5,000 10,000 ಆ ಸ್ಟೂಡೆಂಟ್ ಲೆವೆಲ್ ಅಲ್ಲಂತೂ 10-15,000 ಇದ್ರೆ ಅದೇ ಏನೋ ದೊಡ್ಡದಿದ್ದಂಗೆ, ಹೌದಾ? ಹಾ ಹೀಗೆ ಇತ್ತು ನನ್ಗಂತೂ. ಏನೋ ಒಂದ್ 10-15K ಇದ್ರೆ ಸಾಕು, ಈ ರೀತಿ ಮೈಂಡ್ ಸೆಟ್ ಇತ್ತು. ಅಂಡ್ ಅದ್ರ ಜೊತೆಗೆ ನಾನ್ ಬಿಸ್ನೆಸ್ ಸ್ಟಾರ್ಟ್ಅಪ್ ಮಾಡಿದಾಗ ಸಪೋರ್ಟ್ ಅಂತ ಯಾವ್ದು ಇರ್ಲಿಲ್ಲ ನನಗೆ. ಬೇಸಿಕಲಿ ಹೇಳ್ಬೇಕಂದ್ರೆ ಪೇರೆಂಟ್ಸ್ ಕಡೆಯಿಂದ ತುಂಬಾ ರಿಜೆಕ್ಷನ್ಸ್ ಇತ್ತು. ಯಾಕೆ ಮಾಡ್ತೀಯ ಈ ಬಿಸ್ನೆಸ್? ಅದ್ರಲ್ಲೂ ಎಸ್ಪೆಷಲಿ ಗರ್ಲ್ಸ್ ಅಂತ ಬಂದಾಗ ತುಂಬಾ ರಿಜೆಕ್ಷನ್ಸ್ ನ ಫೇಸ್ ಮಾಡ್ಬೇಕಾಗತ್ತೆ, ಹೌದಲ್ವಾ? ಸೊ ಗರ್ಲ್ಸ್ ಗೆ ಅಷ್ಟೊಂದು ಇಂಡಿಪೆಂಡೆಂಟ್ ಅನ್ನೋದು ಇರೋದಿಲ್ಲ. ಸೊ ಇಂಡಿಪೆಂಡೆಂಟ್ ಅನ್ನೋದು ಇರೋದಿಲ್ಲ, ಆನ್ಲೈನ್ ಥ್ರೂ ಇರುತ್ತೆ ಬಿಸ್ನೆಸ್, ನೀನ್ ಮಾಡ್ಬೇಡ. ಸೊ ಈ ರೀತಿ ತುಂಬಾ ರಿಜೆಕ್ಷನ್ ಅನ್ನೋದಿತ್ತು ನಾನು ಸ್ಟಾರ್ಟ್ಅಪ್ ಮಾಡಿದಾಗ. ಅಂಡ್ ಫ್ರೆಂಡ್ಸ್ ಕಡೆಯಿಂದಂತೂ ತುಂಬಾ ನೆಗೆಟಿವಿಟಿ ಅನ್ನೋದು ಬರ್ತಿತ್ತು. ಎಸ್, ನಾವೆಲ್ಲರೂ ಸ್ಟಡಿ ಮಾಡ್ತಿದೀವಿ, ಅದೇ ರೀತಿ ನೀನು ಸ್ಟಡಿ ಮಾಡು. ಯಾಕೆ ನಿನಗ್ ಬೇಕು ಇದೆಲ್ಲ? ಯಾಕೆ ಹೋಗ್ಬಿಟ್ಟು ಇನ್ನೇನೋ ವರ್ಕ್ ಮಾಡ್ತೀನಿ ಅಂತ ಹೋಗ್ತಿದ್ಯಾ ಇವಾಗ್ಲೇ ಸ್ಟೂಡೆಂಟ್ ಆಗಿದ್ಕೊಂಡೆ? ಇಲ್ಲ ನೋಡು, ನಿನಗೆ ಅದೇನೋ ಆಗ್ಬಿಡತ್ತೆ ಬಿಸ್ನೆಸ್ ಮಾಡಿದ್ರೆ. ಮುಂದೆ ನಿನ್ ಲೈಫ್ ಇನ್ನೇನೋ ಆಗ್ಬಿಡತ್ತೆ. ಸೊ ಈ ರೀತಿ ಎಲ್ಲ ಎದುರಿಸಿದ್ರು ಕೂಡ ಫ್ರೆಂಡ್ಸ್. ಸೊ ಈ ರೀತಿ ಏನೋ ಆಗ್ಬಿಡತ್ತೆ ನಿನ್ ಲೈಫ್ ಅಲ್ಲಿ. ಡೆಫಿನೆಟ್ಲಿ ಏನೂ ಆಗಲ್ಲ ನೋಡು, ಆಮೇಲೆ ಸೊ ಎಲ್ಲ ಹಾಳ್ ಮಾಡ್ಕೋತೀಯ. ಸೊ ಈ ರೀತಿ ಎಲ್ಲ ಬಂದಿತ್ತು. ತುಂಬಾ ಅಂದ್ರೆ ತುಂಬಾ ರಿಜೆಕ್ಷನ್ಸ್ ನ ಫೇಸ್ ಮಾಡಿದೀನಿ ನನ್ನ ಒಂದು ಜರ್ನಿನಲ್ಲಿ. ಬಟ್ ಅವಾಗ ಯಾವಾಗಾದ್ರೂ ನಾನು ಬಿಟ್ಕೊಡ್ಬೇಕು, ಇನ್ ಕೇಸ್ ನನ್ ಫಾರ್ ಎವರ್ ನಾನು ಏನಾದ್ರು ಬಿಟ್ಕೊಟ್ಟಿದ್ದೆ ಅಂದ್ರೆ ಡೆಫಿನೆಟ್ಲಿ ನಾನು ಈ ಲೆವೆಲ್ಗೆ ಇರೋಕ್ ಆಗ್ತಿರ್ಲಿಲ್ಲ. ಡೆಫಿನೆಟ್ಲಿ ಹೇಳ್ತೀನಿ, ಈ ಒಂದು ಲೆವೆಲ್ಗೆ ಸೊ ನಾನು ಇರೋದಕ್ಕೆ ಆಗ್ತಾನೆ ಇರ್ಲಿಲ್ಲ. ಸೊ ನನಗೆ ಇಷ್ಟೊಂದೆಲ್ಲ ಲೈಕ್ ನಾನು ಫಾರ್ ಎವರ್ ನ ಯಾವ ರೀತಿ ನಾನು ಟ್ರೀಟ್ ಮಾಡ್ತೀನಿ ಅಂತ ಅಂದ್ರೆ, ಸೊ ಲೈಕ್ ನನ್ ಫ್ಯಾಮಿಲಿ ಮೆಂಬರ್ ಇದ್ದಂಗೆ. ಇವಾಗ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ಒಬ್ರಿಲ್ಲ ಅಂದ್ರೆ ಇರೋದಿಕ್ಕಾಗಲ್ಲ, ಹೌದಾ? ಸೊ ಇವಾಗ ಮನೆಯಲ್ಲಿ ಅಪ್ಪ ಅಮ್ಮ ಬ್ರದರ್ ಸಿಸ್ಟರ್ ಇರ್ತಾರೆ, ಯಾರಾದ್ರೂ ಒಬ್ರು ಕಾಣಿಸ್ಲಿಲ್ಲ ಅಂದ್ರೆ ಹೇಗಿರುತ್ತೆ? ಅನ್ಸುತ್ತಾ ಎಲ್ಲಾರ್ಗುನು? ಬೇಜಾರಾಗುತ್ತಾ ಮನ್ಸಿಗೆ? ಏನೋ ಕಳ್ಕೊಂಡಿದೀವಲ್ಲ ನಮ್ಮ ಮನೆಯಲ್ಲಿ, ಯಾರೋ ಒಬ್ರು ಮಿಸ್ಸಿಂಗ್ ಇದಾರಲ್ಲ ಅನ್ಸುತ್ತಲ್ಲ? ಎಸ್, ಅದೇ ರೀತಿ ನನ್ಗೂ ಕೂಡ ನನ್ ಫಾರ್ ಎವರ್ ಅನ್ನೋದು ನನಗೆ ಹೇಗಾಗಿದೆ ಅಂದ್ರೆ ಈ ಬಿಸ್ನೆಸ್ ಅನ್ನೋದು ಎಸ್ ನನ್ ಲೈಫ್ ಅಲ್ಲಿ ಒಂದು ಪಾರ್ಟ್ ಆಗ್ಬಿಟ್ಟಿದೆ. ಡೆಫಿನೆಟ್ಲಿ ಸೊ ನನ್ ಒನ್ ಡೇ ವರ್ಕ್ ಮಾಡ್ಲಿಲ್ಲ ಅಂದ್ರೆ ನನ್ ಕೈಲಿ ಇರೋದಕ್ಕೆ ಆಗಲ್ಲ. ಒನ್ ಡೇ ವರ್ಕ್ ಮಾಡ್ಲಿಲ್ಲ ಅಂದ್ರೆ ನನ್ ಕೈಲಿ ಇರೋದಕ್ಕೆ ಆಗೋದಿಲ್ಲ. ಸೊ ನನ್ ಫಾರ್ ಎವರ್ ನನ್ ಬಿಸ್ನೆಸ್ ಗೆ ನನ್ ಟೈಮ್ ಕೊಡ್ಲಿಲ್ಲ ಅಂದ್ರೆ ಡೆಫಿನೆಟ್ಲಿ ಇರೋದಕ್ಕೆ ಆಗೋದಿಲ್ಲ ನನಗೆ. ಸೊ ಆ ರೀತಿ ನನ್ ಪಾರ್ಟ್ ಆಫ್ ಲೈಫ್ ಆಗಿದೆ ಇವಾಗ ಫಾರ್ ಎವರ್ ಅನ್ನೋದು. ಬಿಕಾಸ್ ನಾನು ಅಷ್ಟು ಡೆಡಿಕೇಶನ್ ಕೊಟ್ಟಿದ್ಕೆ ಇವಾಗ ಈ ಲೆವೆಲ್ ಅಲ್ಲಿ ನಾನು ಇರುವಂತದ್ದು. ಬಿಕಾಸ್ ಆಫ್ ಡೆಡಿಕೇಶನ್ ಅನ್ನೋದು, ಹಾರ್ಡ್ ವರ್ಕ್ ಅನ್ನೋದು ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಇನ್ನು ಎಸ್ಪೆಷಲಿ ನಿಮ್ಗೆಲ್ಲ ನಾನು ಹೇಳೋದೇನು ಅಂದ್ರೆ, ನಾವು ಸ್ಟಾರ್ಟ್ಅಪ್ ಮಾಡಿದಾಗ ಸೊ ಇಷ್ಟೊಂದೆಲ್ಲ ಟ್ರೈನಿಂಗ್ ಸಿಸ್ಟಮ್ ಅನ್ನೋದು ಅಪ್ಗ್ರೇಡ್ ಇರ್ಲಿಲ್ಲ. ಆಕ್ಚುಲಿ ಟ್ರೈನಿಂಗ್ ಸಿಸ್ಟಮ್ ಎಲ್ಲ ತುಂಬಾ ಅಪ್ಗ್ರೇಡ್ ಇರ್ಲಿಲ್ಲ ಅವಾಗ. ಸೊ ಯಾವಾಗ್ಲೂ ಒಂದೊಂದು ಮೀಟಿಂಗ್ ಅನ್ನೋದು ಸಿಕ್ತು. ಜಾಸ್ತಿ ಸೆಷನ್ಸ್ ಗಳು ಸಿಗ್ತಿರ್ಲಿಲ್ಲ, ಅಷ್ಟೊಂದು ನಾಲೆಜ್ ಸಿಗ್ತಿರ್ಲಿಲ್ಲ. ಬಿಕಾಸ್ ಆಫ್ ನಾನ್ ಸ್ಟಾರ್ಟ್ಅಪ್ ಮಾಡಿದಾಗ ಕರ್ನಾಟಕ ಟೀಮ್ ಅಲ್ಲಿ ಇಷ್ಟೊಂದು ಜನ ಮ್ಯಾನೇಜರ್ಸ್ ಇರ್ಲಿಲ್ಲ ಫಸ್ಟ್ ಆಫ್ ಆಲ್. ಬಟ್ ಯು ಆರ್ ದ ಲಕ್ಕಿಯಸ್ಟ್ ಪರ್ಸನ್. ಎಷ್ಟು ಜನ ಮ್ಯಾನೇಜರ್ಸ್ ಇದಾರೆ, ಎಷ್ಟು ಜನ ಸೂಪರ್ವೈಸರ್ಸ್ ಬಂದು ನಿಮಗೆ ಗೈಡ್ ಮಾಡ್ತಿದ್ದಾರೆ. ಸೊ ಅವ್ರ ಹತ್ರ ಎಲ್ಲ ಗೈಡ್ಲೈನ್ಸ್ ತಗೊಂಡು ನೀವು ಮುಂದ್ ಬರೋದಕ್ಕೆ ನಿಮ್ಗೆ ಅವಕಾಶ ಇದೆ, ಹೌದಲ್ವಾ? ಸೊ ತುಂಬಾ ಅಂದ್ರೆ ತುಂಬಾ ಅಪ್ಡೇಟ್ ಆಗಿದೆ. ತುಂಬಾ ಅಂದ್ರೆ ತುಂಬಾ ಅಪ್ಡೇಟ್ ಆಗಿದೆ, ಗುಡ್ ನಾಲೆಜ್ ಸಿಗ್ತಿದೆ. ಅಂಡ್ ಇನ್ನು ಎಸ್ಪೆಷಲಿ ಹೇಳೋದಾದ್ರೆ ಗುಡ್ ಮೆಂಟರ್ ಸಿಗ್ತಿದ್ದಾರೆ. ಅದ್ರಲ್ಲೂ ಎಸ್ಪೆಷಲಿ ನಾನ್ ಇವಾಗ ಥ್ಯಾಂಕ್ಫುಲ್ ಹೇಳೋದಕ್ಕೆ ಇಷ್ಟ ಪಡೋದಂದ್ರೆ ನನ್ನ ಅಪ್ಲೈನ್ ಮಿಸ್ ಮಾಧುರಿ ಮ್ಯಾಮ್. ಗೊತ್ತಿದಾರಲ್ಲ ಎಲ್ಲರಿಗೂ? ಗೊತ್ತಿದಾರೋ ಇಲ್ವೋ? ಎಸ್, ಮಿಸ್ ಮಾಧುರಿ ಮ್ಯಾಮ್ ಅವ್ರ ಟೀಮ್ ಮ್ಯಾನೇಜರ್. ಗೊತ್ತಿದಾರಾ? ಯಾರಿಗಾರು ಗೊತ್ತಿಲ್ದಂಗೆ ಏನಾದ್ರು ಇದ್ದೀರಾ? ಎಸ್, ಗೊತ್ತಿರೋರೆಲ್ಲ ಹ್ಯಾಂಡ್ ರೈಸ್ ಮಾಡಿ ನೋಡೋಣ. ಎಲ್ಲರಿಗೂ ಗೊತ್ತಿರ್ಬೇಕಲ್ಲ. ನಮ್ ಟೀಮ್ ಮ್ಯಾನೇಜರ್ ಇದ್ದಾರೆ ಮಿಸ್ ಮಾಧುರಿ ಮ್ಯಾಮ್. ಎಸ್, ಓಕೆ. ನಾನು ಅವ್ರನ್ನ ಲೇಡಿ ಡೈಮಂಡ್ ಅಂತಾನೆ ಕರಿತೀನಿ. ಲೇಡಿ ಡೈಮಂಡ್ ಅಂತ ಕರಿತೀನಿ, ಸಿಂಹಿಣಿ ಅಂತ ಕರಿತೀನಿ. ಬಿಕಾಸ್ ಯಾಕಂದ್ರೆ ಸೊ ನಮ್ ಟೀಮ್ ಅಲ್ಲಿ ಅವ್ರ ಪವರ್ ಇದ್ದಂಗೆ. ಬಿಕಾಸ್ ಸೊ ನಾನು ಸ್ಟಾರ್ಟಿಂಗ್ ಅಲ್ಲಿ ಸ್ಟಾರ್ಟ್ಅಪ್ ಮಾಡ್ಕೊಂಡಾಗ ತುಂಬಾ ರಿಜೆಕ್ಷನ್ಸ್ ಇತ್ತು, ಎಲ್ಲ ಆಗ್ತಿತ್ತು. ಸೊ ಹೇಗ್
ಹೇಗ್ ಮಾಡ್ಬೇಕು, ಹೇಗ್ ಮೇಂಟೈನ್ ಮಾಡ್ಬೇಕು, ಅಂಡ್ ಅದ್ರ ಜೊತೆಗೆ ಯಾವ ರೀತಿ ನನ್ ಬಿಸ್ನೆಸ್ ನ ಗ್ರೋ ಅಪ್ ಮಾಡ್ಬೇಕು ಅನ್ನೋದಕ್ಕೆ ಮೇನ್ ಆಗಿ ಸೊ ನನಗೆ ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಕೈ ಹಿಡಿದು ನಡೆಸಿದ್ದು ಯಾರು ಅಂತಾನೆ ನನ್ನ ಅಪ್ಲೈ ಮಿಸ್ ಮಾಧುರಿ ಮ್ಯಾಮ್. ಹಾ ಎಸ್ ಮಿಸ್ ಮಾಧುರಿ ಮ್ಯಾಮ್ ಸೊ ನಂಗೆ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಇದೇ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ. ಎಸ್ ಬೆಸ್ಟ್ ಲೀಡರ್ ಅಂತಾನೆ ಹೇಳ್ಬೋದು. ಎಸ್ ಆಕ್ಚುಲಿ ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ನನ್ ಬೆಸ್ಟ್ ಫ್ರೆಂಡ್ ಅಂತಾನೆ ಹೇಳ್ಬೋದು. ನನ್ ಬೆಸ್ಟ್ ಫ್ರೆಂಡ್ ಅಂತಾನೆ ಹೇಳ್ಬೋದು. ಬಿಕಾಸ್ ಆಫ್ ಆ ಒಂದು ಬಾಂಡಿಂಗ್ ಆಗಿರ್ಬೋದು, ರಿಲೇಶನ್ಶಿಪ್ ನನ್ಗೂ ನನ್ನ ಅಪ್ಲೈನ್ಗೂ ಇದೆ. ಇದೆಯಾ ನಿಮ್ಗೂ ನಿಮ್ಮ ಅಪ್ಲೈನ್ಗೂ? ಮ್ಯಾಕ್ಸಿಮಮ್ ಪರ್ಸನ್ ವಿಡಿಯೋ ಆಫ್ ಮಾಡ್ಕೊಂಡಿದ್ದೀರಲ್ಲ. ಎಸ್ ನಿಮ್ಗೂ ನಿಮ್ಮ ಅಪ್ಲೈನ್ಗೂ ಇದೆಯಾ ಆ ರೀತಿ ಬಾಂಡಿಂಗ್ ಅನ್ನೋದು? ಎಸ್ ನನಗಂತೂ ನನ್ನ ಅಪ್ಲೈನು ಒಬ್ರು ಬೆಸ್ಟ್ ಸಿಸ್ಟರ್ ಇದ್ದಂಗೆ, ಅಂಡ್ ಅದ್ರ ಜೊತೆಗೆ ಬೆಸ್ಟ್ ಫ್ರೆಂಡ್ ಇದ್ದಂಗೆ, ಅಂಡ್ ಗುಡ್ ಗೈಡ್ ಆರ್ ಮೆಂಟರ್ ಎಲ್ಲಾನು ಕೂಡ. ಯಾಕೆ ಇಷ್ಟನ್ನೆಲ್ಲ ಹೇಳ್ತಿದ್ದೀನಿ ಅಂದ್ರೆ ಸೊ ಆ ರೀತಿ ಸೊ ನನ್ನನ್ನ ಅವರು ಸೊ ಗ್ರೋ ಅಪ್ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ದಾರೆ. ಈ ಬಿಸ್ನೆಸ್ ಅಲ್ಲಿ ಗ್ರೋ ಅಪ್ ಆಗೋದಕ್ಕೆ ಅಂಡ್ ಮುಂದೆ ಬರೋದಕ್ಕೆ, ಅಚೀವ್ಮೆಂಟ್ ಮಾಡೋದಕ್ಕೆ ಮೇನ್ ಆಗಿ ಸಪೋರ್ಟಿವ್ ಆಗಿದ್ದಾರೆ. ಸೊ ಇವಾಗ ನಾನು ಇಷ್ಟನ್ನೆಲ್ಲ ಮಾತಾಡ್ತಿದ್ದೀನಿ ಅದಕ್ಕೆಲ್ಲ ಮೇನ್ ರೀಸನ್ ಮೈ ಅಪ್ಲೈನ್ ಮಿಸ್ ಮಾಧುರಿ ಮ್ಯಾಮ್. ಇಷ್ಟೊಂದೆಲ್ಲ ಸಪೋರ್ಟ್ ನ ಕೊಟ್ಟಿದ್ದಾರೆ. ಸೊ ಡೆಫಿನೆಟ್ಲಿ ಸೊ ನೀವು ಇದೇ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಅಚೀವ್ಮೆಂಟ್ ಮಾಡ್ತಿದ್ದಾರೆ ಅಂದ್ರೆ ನಿಮ್ಗೂ ಕೂಡ ನಿಮ್ಮ ಅಪ್ಲೈನ್ ಕಡೆಯಿಂದ ಡೆಫಿನೆಟ್ಲಿ ಗುಡ್ ಬಾಂಡಿಂಗ್ ಆಗಿರ್ಬೋದು, ಪ್ರತಿಯೊಂದು ಸಪೋರ್ಟ್ ಅಂತ ಸಿಕ್ಕೇ ಸಿಗುತ್ತೆ. ಎಸ್ಪೆಷಲಿ ನೀವೆಲ್ಲರೂ ನಮ್ ಟೀಮ್ ಅಲ್ಲಿ ಬಿಲಾಂಗ್ ಆಗ್ತಿರೋದ್ರಿಂದ ನಮ್ ಕಡೆಯಿಂದ ಎಲ್ಲಾರ ಕಡೆಯಿಂದನೂ ಗೈಡ್ಲೈನ್ಸ್ ಅಂತ ಸಿಕ್ಕೇ ಸಿಗುತ್ತೆ. ಬಟ್ ಆದ್ರೆ ಅಚೀವ್ಮೆಂಟ್ ಮಾಡೋದಕ್ಕೆ ರೆಡಿ ಇರಿ. ಹೇಳ್ದೆ ನಾನು ಸ್ಟಾರ್ಟಿಂಗ್ ಅಲ್ಲಿ ಇವಾಗ ತುಂಬಾ ಜನ ನೀವು ಫೇಲ್ಯೂರ್ಸ್ ನ ಫೇಸ್ ಮಾಡ್ತಿರ್ತೀರಾ. ಮ್ಯಾಮ್ ಸ್ಟಾರ್ಟಿಂಗ್ ಅಲ್ಲಿ ಆಗ್ತಿಲ್ಲ ನನಗೆ, ಹೆಂಗ್ ವರ್ಕ್ ಮಾಡೋದು, ಏನ್ ಮಾಡೋದು ಗೊತ್ತಾಗ್ತಿಲ್ಲ, ಸ್ಟಾರ್ಟಿಂಗ್ ಅಲ್ಲಿ ರಿಜೆಕ್ಷನ್ಸ್ ಆಗ್ತದೆ, ಇಲ್ಲ ಫ್ಯಾಮಿಲಿ ಕಡೆಯಿಂದಾನೇ ಇವಾಗ ಮನೆ ಒಳಗಿಂದಾನೇ ಬರ್ತಿದೆ, ಅಥವಾ ಇಲ್ಲ ಹೊರಗಡೆಯಿಂದ ಅಂತಿದ್ದಾರೆ, ಇಲ್ಲ ವರ್ಕ್ ಅಲ್ಲೇ ನನಗೇನೋ ರಿಜೆಕ್ಷನ್ಸ್ ಬರ್ತಿದೆ, ಈ ರೀತಿ ಎಲ್ಲ ತುಂಬಾ ಆಗ್ತಿರುತ್ತೆ. ಬಟ್ ಆದ್ರೆ ಹೇಳ್ತಾರಲ್ಲ ನೆವರ್ ಗಿವ್ ಅಪ್ ಆಟಿಟ್ಯೂಡ್. ಮಾಣಿಕ್ ಸರ್ ಒಂದ್ ಮಾತು ಹೇಳ್ತಾರೆ, ಮಾಣಿಕ್ ಸರ್ ಮೀಟಿಂಗ್ ಅಟೆಂಡ್ ಆಗಿದ್ದವ್ರು ಗೊತ್ತಿರುತ್ತೆ. ಮಾಣಿಕ್ ಸರ್ ಯಾವಾಗ್ಲೂ ಒಂದ್ ಮಾತು ಹೇಳ್ತಾರೆ, ಫೇಲ್ಯೂರ್ ಇಸ್ ದ ಮದರ್ ಆಫ್ ಸಕ್ಸಸ್. ಕೇಳಿದೀರಾ ಈ ಮಾತು? ಕೇಳಿದೀರಾ? ಮಾಣಿಕ್ ಸರ್ ಮೀಟಿಂಗ್ ಅಟೆಂಡ್ ಆಗಿದ್ರೆ ಗೊತ್ತಿರುತ್ತೆ. ಮಾಣಿಕ್ ಸರ್ ಈ ಮಾತನ್ನ ಹೇಳ್ತಾರೆ ಯಾವಾಗ್ಲೂ, ಫೇಲ್ಯೂರ್ ಇಸ್ ದ ಮದರ್ ಆಫ್ ಸಕ್ಸಸ್. ಯಾಕಂದ್ರೆ ಸೊ ಫೇಲ್ಯೂರ್ ಅನ್ನೋದು ನಾವು ಕಾಣ್ಲೇಬೇಕು. ಫೇಲ್ಯೂರ್ ಇದ್ರೇನೆ ನಾವು ಸಕ್ಸಸ್ ಆಗಕ್ಕಾಗೋದು, ಇಲ್ಲ ಅಂದ್ರೆ ಸಕ್ಸಸ್ ವ್ಯಾಲ್ಯೂನೇ ಇರಲ್ಲ. ಹಾಗಾಗಿ ಫೇಲ್ಯೂರ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ನಮ್ಮ ಲೈಫ್ ಅಲ್ಲಿ, ಅದು ಕೂಡ ಪಾರ್ಟ್. ಅದ್ ಬಂದ್ಮೇಲೆ ಸಕ್ಸಸ್ ಆದ್ರೇನೆ ಸೊ ಅದ್ರಿಂದ ನಾವು ಮುಂದೆ ಗ್ರೋ ಅಪ್ ಆಗೋದಿಕ್ಕಾಗೋದು. ಅಂಡ್ ಹೇಳ್ದೆ ಓಕೆ ನನ್ ಜರ್ನಿ ಬಗ್ಗೆ ಎಲ್ಲ ಹೇಳ್ದೆ. ಅಟ್ ಪ್ರೆಸೆಂಟ್ ನಾನು ಸೂಪರ್ವೈಸರ್ ಲೆವೆಲ್ ಅಲ್ಲಿ ವರ್ಕ್ ಮಾಡ್ತಿದ್ದೀನಿ, ಎಲ್ರಿಗೂ ಕೂಡ ಗೊತ್ತಿರ್ಬೋದು. ಅಂಡ್ ಸೊ ಅಟ್ ಪ್ರೆಸೆಂಟ್ ಇವಾಗ ನಾನು ಪ್ಯಾಸಿವ್ ಇನ್ಕಮ್ ನ ಕೂಡ ಅರ್ನಿಂಗ್ ಮಾಡ್ತಿದ್ದೀನಿ. ತುಂಬಾ ಜನ ಡ್ರೀಮ್ ಇದಲ್ಲ ಮ್ಯಾಮ್ ಪ್ಯಾಸಿವ್ ಇನ್ಕಮ್ ಅರ್ನಿಂಗ್ ಮಾಡ್ಬೇಕು, ಇದೆಯಾ ಎಲ್ಲಾರ್ಗು? ಇದೆಯಾ ಇಲ್ವೋ? ಇದೆಯಾ ಡೆಫಿನೆಟ್ಲಿ ಎಲ್ಲಾರ್ಗು? ವಿಡಿಯೋ ಆಫ್ ಮಾಡ್ಕೊಂಡಿರೋರ್ಗೆ ಪ್ಯಾಸಿವ್ ಇನ್ಕಮ್ ಅರ್ನಿಂಗ್ ಮಾಡ್ಬೇಕಂತ ಇಲ್ವಾ? ಎಸ್ ಓಕೆ. ಸೊ ನನ್ನ ಒಂದು ಪ್ಯಾಸಿವ್ ಇನ್ಕಮ್ ಬಂದಾಗ ನನಗೂ ತುಂಬಾ ಖುಷಿ ಆಗಿತ್ತು. ಸೊ ಫಸ್ಟ್ ನನ್ ಪ್ಯಾಸಿವ್ ಇನ್ಕಮ್ ಬಂದಿದ್ದು ಆಕ್ಚುಲಿ ನಾನು ಡೆಲ್ಲಿಗೆ ಹೋಗಿದ್ದೆ. ಗೊತ್ತಿರ್ಬೇಕು ತುಂಬಾ ಜನ ಗ್ಲೋಬಲ್ ರ್ಯಾಲಿ ಇವೆಂಟ್ ಎಲ್ಲ ನೋಡಿರ್ತೀರಾ. ಗ್ಲೋಬಲ್ ರ್ಯಾಲಿ ಇವೆಂಟ್ ಎಲ್ಲ ನೋಡಿರ್ತೀರಾ ಯಾವ ರೀತಿ ಕಂಡಕ್ಟ್ ಆಗಿತ್ತು ಅಂತ. ನನ್ನ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಅಲ್ಲಿ ಚೆಕ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ. ಅದು ಅಂತೂ ಅಮೇಝಿಂಗ್ ಅಂತಾನೆ ಹೇಳ್ಬೋದು. ನನ್ನ ಲೈಫ್ ಅಲ್ಲೇ ಅಮೇಝಿಂಗ್ ಜರ್ನಿ ಅಂತಾನೆ ಹೇಳ್ಬೋದು. ಆಕ್ಚುಲಿ ನಾನ್ ಸ್ಟಾರ್ಟ್ಅಪ್ ಮಾಡ್ಕೊಂಡಾಗ ಯಾರ್ಯಾರು ನಂಗೆ ನೆಗೆಟಿವಿಟಿ ಹೇಳಿದ್ರು, ಫ್ಯಾಮಿಲಿ ಮೆಂಬರ್ಸು, ಫ್ರೆಂಡ್ಸು, ಯಾರ್ಯಾರು ನನ್ ಜೊತೆ ಸ್ಟಾರ್ಟ್ಅಪ್ ಮಾಡ್ಕೋಬೇಕು ಅಂತ ಬಂದ್ಬಿಟ್ಟು ಆಫ್ಟರ್ ದಟ್ ನೆಗೆಟಿವಿಟಿ ಆಗಿತ್ತು. ಸೊ ಈ ರೀತಿ ಸಮಥಿಂಗ್ ಎಲ್ಲಾ ಪರ್ಸನ್ಸ್ ಕಡೆಯಿಂದನೂ ಕೂಡ ನಾನ್ ಡೆಲ್ಲಿನಲ್ಲಿ ಇದ್ದಾಗ ಕಾಲ್ ಬರ್ತಿತ್ತು, ಮೆಸೇಜಸ್ ಬರ್ತಿತ್ತು. ಸೊ ಏನಂತ, ಸೊ ಇವನ್ ರಿಲೇಷನ್ಸ್ ಅಂತೂ ಓಕೆ, ಯಾರ್ಯಾರು ನೆಗೆಟಿವ್ ಆಗಿ ಹೇಳಿದ್ರು ಅವ್ರ ಕಡೆಯಿಂದಾನೇ ಕಾಲ್ ಬರುವಾಗಂತೂ ಆ ಒಂದು ಎಕ್ಸ್ಪೀರಿಯನ್ಸ್ ಸಖತ್ತಾಗಿತ್ತು. ತುಂಬಾ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು. ಎಸ್ ಫ್ಯಾಮಿಲಿನಲ್ಲಿ ಫಸ್ಟ್ ಗರ್ಲ್ ಅಂತಾನೆ ಹೇಳ್ಬೋದು ಔಟ್ ಆಫ್ ಸ್ಟೇಟ್ ಟ್ರಾವೆಲಿಂಗ್ ಅನ್ನೋದು ಮಾಡಿದ್ವಿ. ಸೊ ನಮ್ ಫ್ಯಾಮಿಲಿನಲ್ಲಿ ಆಕ್ಚುಲಿ ಫಸ್ಟ್ ಗರ್ಲ್ ಅಂತಾನೆ ಹೇಳ್ಬೋದು. ಒಂದ್ ಮಿಡಲ್ ಕ್ಲಾಸ್ ಫ್ಯಾಮಿಲಿನಲ್ಲಿ ಇದ್ದಾಗ ಗೊತ್ತಿರುತ್ತೆ ಪ್ರತಿಯೊಬ್ಬರಿಗೂ ಕೂಡ ಯಾವ ರೀತಿ ರೆಸ್ಟ್ರಿಕ್ಷನ್ ಅನ್ನೋದಿರುತ್ತೆ ಅಂತ. ಸೊ ಅದ್ರಲ್ಲೂ ಕೂಡ ಫಸ್ಟ್ ಗರ್ಲ್ ಅಂತಾನೆ ಹೇಳ್ಬೋದು ಔಟ್ ಆಫ್ ಸ್ಟೇಟ್ ಟ್ರಾವೆಲಿಂಗ್ ಅನ್ನೋದು ಮಾಡಿದ್ದು, ಅದು ಬಿಸ್ನೆಸ್ ಪರ್ಪಸ್. ಸೊ ಇದು ಕೂಡ ತುಂಬಾ ನನಗೆ ಪಾಸಿಟಿವ್ ಆಗಿ ಬರ್ತಿತ್ತು ಕಮೆಂಟ್ ಆಗಿರ್ಬೋದು, ಲೈಕ್ ಫ್ಯಾಮಿಲಿ ಮೆಂಬರ್ಸ್ ಇಂದ, ಪೇರೆಂಟ್ಸ್ ಕಡೆಯಿಂದ ಪ್ರೌಡ್ ಫೀಲ್ ಮಾಡ್ತಿದ್ರು, ಇಷ್ಟೊಂದೆಲ್ಲ ಅಚೀವ್ಮೆಂಟ್ ಮಾಡ್ತಿದ್ದಾರೆ ಅಂತ. ಅಂಡ್ ಅದ್ರಲ್ಲೂ ಕೂಡ ಡೆಲ್ಲಿಗೆ ಹೋದಾಗ ಅಲ್ಲಿ ನನ್ ಅಪ್ಲೈನ್ ಆಗಿರ್ಬೋದು, ಗ್ರೇಟ್ ಲೀಡರ್ಸ್ ನ, ಸೀನಿಯರ್ ಮ್ಯಾನೇಜರ್ಸ್ ನ ಡೈರೆಕ್ಟ್ಲಿ ಮೀಟಪ್ ಆದಾಗ ಅದು ಎಕ್ಸ್ಪೀರಿಯನ್ಸ್ ನ ಹೇಳೋದಕ್ಕೆ ಆಗಲ್ಲ ಆಕ್ಚುಲಿ. ತುಂಬಾ ಚೆನ್ನಾಗಿತ್ತು. ಆಕ್ಚುಲಿ ಫಸ್ಟ್ ಟೈಮ್ ಮೀಟಪ್ ಆಗಿದೆ ಅಂತಾನೆ ಹೇಳ್ಬೋದು.
ಫಸ್ಟ್ ಟೈಮ್ ಮೀಟಪ್ ಆಗಿದೆ ಅಂತಾನೆ ಹೇಳ್ಬೋದು. ಮಿಸ್ ಮಾಧುರಿ ಮ್ಯಾಮ್ ಆಗಿರ್ಬೋದು, ವಿಜಯ ರಾಥೋಡ್ ಸರ್ ಆಗಿರ್ಬೋದು, ಹರೀಶ್ ಸರ್ ಆಗಿರ್ಬೋದು, ಮಿಸ್ ಬಸಮ್ಮ ಮ್ಯಾಮ್, ತುಂಬಾ ಜನ ಲೀಡರ್ಸ್ ಬಂದಿದ್ರು. ಅಂಡ್ ನಮ್ ಕರ್ನಾಟಕ ಟೀಮ್ ಸೂಪರ್ವೈಸರ್ಸ್ ಎಲ್ಲ ಬಂದಿದ್ರು. ಮಲ್ಲಿಕಾರ್ಜುನ್ ಸರ್ ಆಗಿರ್ಬೋದು, ಪುರುಷೋತ್ತಮ್ ಸರ್, ಈ ರೀತಿ ತುಂಬಾ ಜನ ಬೇರೆ ಬೇರೆ ಲೀಡರ್ಸ್ ಕೂಡ ಬಂದಿದ್ರು. ತುಂಬಾ ಅಮೇಸಿಂಗ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು. ಅಂಡ್ ಅಲ್ಲಿ ನಾಟ್ ಓನ್ಲಿ ಆಕ್ಚುಲಿ ನೀವು ಫಿಕ್ಸ್ ಆಗ್ಬಿಟ್ಟಿರ್ತೀರಾ ಮ್ಯಾನೇಜರ್ ಲೆವೆಲ್ ಫೈನಲ್ ಅಂತ, ಹೌದಾ? ತುಂಬಾ ಜನ ಫಿಕ್ಸ್ ಆಗ್ಬಿಟ್ಟಿರ್ತೀರ ಮ್ಯಾಮ್ ಮ್ಯಾನೇಜರ್ ಲೆವೆಲ್ ಒಂದ್ ಆದ್ರೆ ಸಾಕು ಫಾರೆವರ್ ಅಲ್ಲಿ, ಹೌದಾ? ಹಾ, ಆಕ್ಚುಲಿ ಮ್ಯಾನೇಜರ್ ಲೆವೆಲ್ ಗಿಂತ ಇನ್ನೂ ಹೈ ಲೆವೆಲ್. ಸೊ ಅಲ್ಲಿ ಗ್ಲೋಬಲ್ ರ್ಯಾಲಿನಲ್ಲಿ ನೋಡುವಾಗ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಿತ್ತು ಆಕ್ಚುಲಿ. ಸೊ ಮ್ಯಾನೇಜರ್ ಲೆವೆಲ್ ನನ್ ಸೂಪರ್ವೈಸರ್ ಲೆವೆಲ್ ಕೂಡ ಏನು ಅಲ್ಲ ಅನ್ಸ್ಬಿಟ್ಟಿತ್ತು. ನನ್ ಸೂಪರ್ವೈಸರ್ ಲೆವೆಲ್ ಕೂಡ ಏನು ಅಲ್ಲ ಅನ್ಸ್ಬಿಟ್ಟಿತ್ತು ನನಗೆ. ಅಷ್ಟೊಂದು ಅಮೇಸಿಂಗ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು. ಬಿಕಾಸ್ ಅಲ್ಲಿ ಸೀನಿಯರ್ ಮ್ಯಾನೇಜರ್, ಸೋರಿಂಗ್, ಸಫರ್, ಡೈಮಂಡ್, ಡಬಲ್ ಡೈಮಂಡ್, ಕೊನೆಗೆ ಪ್ಲಾಟಿನಂ ಮ್ಯಾನೇಜರ್ ನ ಕೂಡ ನೋಡಿದ್ದೀನಿ ಅಲ್ಲಿ. ಪ್ಲಾಟಿನಂ ಮ್ಯಾನೇಜರ್ ಮಿಸ್ ಹೊನಾಮಿ, ಎಸ್ ಮಿಸ್ ಹೊನಾಮಿ. ಸೊ ಪ್ಲಾಟಿನಂ ಮ್ಯಾನೇಜರ್ ಅವ್ರ ಅಚೀವ್ಮೆಂಟ್ ಕೂಡ ನೋಡಿದೀನಿ. ಅಂತ ಗ್ರೇಟ್ ಲೀಡರ್ಸ್ ನಾನು ಅಲ್ಲಿ ನೋಡಿದೀನಿ ಆಕ್ಚುಲಿ. ಸೊ ಅಲ್ಲಿ ಹೋದಾಗ ನಾನು ಅವಾಗ್ಲೇ ಫಿಕ್ಸ್ ಆಗ್ಬಿಟ್ಟೆ, ಡೆಫಿನೆಟ್ಲಿ ನಾನು ನೆಕ್ಸ್ಟ್ ಇದೇ ಗ್ಲೋಬಲ್ ರ್ಯಾಲಿನ ಕ್ವಾಲಿಫೈ ಮಾಡ್ಕೊ ಬರ್ಬೇಕು. ಇನ್ನು ಅಲ್ಲಿ ಚೇರ್ಮನ್ ಬೋನಸ್ ಅನೌನ್ಸ್ಮೆಂಟ್ ಆಗ್ತಿದ್ದಾಗಂತೂ ಲೈಕ್ ಅಂತಾರಲ್ಲ, ಕೈಯೆಲ್ಲ ಶಿವರಿಂಗ್ ಬರಕ್ ಸ್ಟಾರ್ಟ್ ಆಗಿತ್ತು. ನೋಡಿದೀರಾ ಚೆಕ್ ಯಾರಾದ್ರು? ಕ್ರೌಡ್ ಟುಗೆದರ್ ಚೆಕ್ ನೋಡಿದೀರಾ? ಆಕ್ಚುಲಿ ಅಲ್ಲಿ ಸ್ಟೇಜ್ ಮೇಲೆ ಅನೌನ್ಸ್ಮೆಂಟ್ ಆಗುವಾಗ ಅಮೇಸಿಂಗ್ ಫೀಲಿಂಗ್ ಅಂತಾನೆ ಹೇಳ್ಬೋದು. ಕ್ರೌಡ್ ಟುಗೆದರ್ ಚೆಕ್. ಸೊ ಅದನ್ನು ಕೂಡ ನೋಡಿದೀವಿ ಗ್ಲೋಬಲ್ ರ್ಯಾಲಿನಲ್ಲಿ. ತುಂಬಾ ಅಂದ್ರೆ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ. ಸೊ ಗ್ಲೋಬಲ್ ರ್ಯಾಲಿ ಬಗ್ಗೆ ಹೇಳೋದಾದ್ರೆ, ಅಂಡ್ ಒಂದು ನನ್ ಲೀಡರ್ಸ್ ನ ಮೀಟಪ್ ಆಗಿತ್ತು. ಅಂಡ್ ಇನ್ನೂ ಒಂದ್ ಬಂದ್ಬಿಟ್ಟು, ಸೊ ಅಲ್ಲಿ ಸೊ ಫಾರೆವರ್ ಬಗ್ಗೆ ತುಂಬಾ ಅಂದ್ರೆ ತುಂಬಾ ಲರ್ನಿಂಗ್ ಅನ್ನೋದನ್ನ ಮಾಡ್ಕೊಂಡೆ. ಸೊ ತುಂಬಾ ಅಂದ್ರೆ ತುಂಬಾ ಕಲ್ತಿದೀನಿ. ಅಂಡ್ ಅದ್ರ ಜೊತೆಗೆ ಸೊ ಯಾವ ರೀತಿ ಬಿಸ್ನೆಸ್ ನ ಗ್ರೋ ಅಪ್ ಮಾಡೋದಾಗಿರ್ಬೋದು, ನೆಕ್ಸ್ಟ್ ಲೆವೆಲ್ ಅಲ್ಲಿ ಯಾವ ರೀತಿ ಅರ್ನಿಂಗ್ ಮಾಡ್ಬೇಕು, ಪ್ರತಿ ಒಂದನ್ನು ಕೂಡ ಸೊ ಅಲ್ಲಿ ನಾನು ತುಂಬಾ ಅಂದ್ರೆ ತುಂಬಾ ಲರ್ನಿಂಗ್ ಅನ್ನೋದನ್ನ ಮಾಡ್ಕೊಂಡಿದ್ದೀನಿ. ಅಂಡ್ ಅಲ್ಲಿಂದ ಬಂದ್ಮೇಲೆ ಆಕ್ಚುಲಿ ನಾನು ಫಸ್ಟ್ ಸೂಪರ್ವೈಸರ್ ಲೆವೆಲ್ ಆದ್ಮೇಲೆ ನಾನು ಹೋಗಿದ್ದು ಆಕ್ಚುಲಿ ಡೆಲ್ಲಿಗೆ ಹೋಗಿದ್ದು. ಅಲ್ಲಿಂದ ಬಂದ್ಮೇಲೆ ನಾನು ಫಸ್ಟ್ ಪೇವಟ್ ಅಂತಾನೆ ಹೇಳ್ಬೋದು ಸೂಪರ್ವೈಸರ್ ಲೆವೆಲ್ ಪ್ಯಾಸಿವ್ ಇನ್ಕಮ್. ಸೂಪರ್ವೈಸರ್ ಲೆವೆಲ್ ಅಲ್ಲಿ ಪ್ಯಾಸಿವ್ ಇನ್ಕಮ್ ನ ಕೂಡ ಅರ್ನಿಂಗ್ ಮಾಡ್ತಿದ್ದೀನಿ. ಎಸ್, ಅವಾಗ ನನಗೆ ಗೊತ್ತಾಯ್ತು ಫಾರೆವರ್ ಅಂದ್ರೆ ಯಾವ ರೀತಿ ಇದೆ ಅಂತ. ಎಸ್, ಗುಡ್ ಲೈಫ್ ಸ್ಟೈಲ್ ಆಗಿರ್ಬೋದು, ಎಂಜಾಯ್ಮೆಂಟ್ ಆಗಿರ್ಬೋದು, ನೇಮ್, ಫೇಮ್, ರೆಸ್ಪೆಕ್ಟ್, ಪ್ರತಿ ಒಂದು ಕೂಡ ಫಾರೆವರ್ ಅನ್ನೋದು ಕೊಡುತ್ತೆ. ಬಿಕಾಸ್ ಆಫ್ ಹಾರ್ಡ್ ವರ್ಕ್ ಅಂಡ್ ಡೆಡಿಕೇಶನ್ ಅನ್ನೋದೊಂದಿತ್ತು ಅಂದ್ರೆ ಡೆಫಿನೆಟ್ಲಿ ಇದೆಲ್ಲಾನು ಕೂಡ ಸಿಗುತ್ತೆ. ಎಸ್, ಅಂಡ್ ಅದ್ರ ಜೊತೆಗೆ ನಾನು ಇವಾಗ ಈ ಮಂತ್ ಪ್ಯಾಸಿವ್ ಇನ್ಕಮ್ ನ ತೋರಿಸ್ತೀನಿ. ನೋಡೋದಕ್ಕೆ ರೆಡಿ ಇದ್ದೀರಾ? ಮ್ಯಾಮ್ ಎಷ್ಟ್ ಬಂದಿರ್ಬೋದು ಇನ್ಕಮ್? ನೋಡೋದಕ್ಕೆ ರೆಡಿ ಇದ್ದೀರಾ ಇಲ್ವಾ? ಮ್ಯಾಮ್ ಪ್ಯಾಸಿವ್ ಇನ್ಕಮ್ ಹೇಗ್ ಬರುತ್ತೆ, ಎಷ್ಟಿರುತ್ತೆ? ಗೊತ್ತಿರ್ಬೋದು. ಸೂಪರ್ವೈಸರ್ ಲೆವೆಲ್ ಅಲ್ಲಿ ಪ್ಯಾಸಿವ್ ಇನ್ಕಮ್ ಮಿನಿಮಮ್ 30 to 40K ತನಕ ಇರುತ್ತೆ ಅಪ್ರಾಕ್ಸಿಮೇಟ್ಲಿ. ಎಸ್, ಈ ಮಂತ್ ಇಂದ ನನ್ನ ಪ್ಯಾಸಿವ್ ಇನ್ಕಮ್ ಎಷ್ಟಿದೆ ಅನ್ನೋದನ್ನ ನಾನು ಎಸ್ ಗೈಸ್, ಎಲ್ರಿಗೂ ನನ್ನ ಸ್ಕ್ರೀನ್ ಶೇರ್ ಆಗ್ತಿದೆ ಅನ್ಸುತ್ತೆ, ಹೌದಲ್ವಾ? ಎಸ್, ನೋಡ್ತಿರ್ಬೋದು. ಇದು ಇವತ್ತು ಬಂದಿರೋ ನೋಟಿಫಿಕೇಶನ್ ವೆಬ್ಸೈಟ್ ಅಲ್ಲಿ ನೋಡ್ತಿದ್ದೀರಾ? 5 ಜುಲೈ 2024 ಅಂತ ಕಾಣ್ತಿದೆ ಅಲ್ಲ? ಎಸ್, ಈ ಮಂತ್ ನನ್ನ ಪ್ಯಾಸಿವ್ ಇನ್ಕಮ್ ಇದೆ. ಇದು ಆಲ್ಮೋಸ್ಟ್ 29,000 ಇದೆ. ನೋಡ್ತಿದ್ದೀರಾ ಅಲ್ಲ? 29,000 ಈ ಮಂತ್ ನನ್ನ ಪ್ಯಾಸಿವ್ ಇನ್ಕಮ್ ಇದೆ. ಕಾಣಿಸ್ತಿದ್ಯಾ ನನ್ನ ನೇಮು? ಎಸ್, ಇದು ಇವತ್ತು ಬಂದಿರ್ತಕ್ಕಂತ ನೋಟಿಫಿಕೇಶನ್ ಇದೆ. ಎಸ್ ಗೈಸ್, ನೀವೆಲ್ಲರೂ ಕೂಡ ಇದೇ ರೀತಿ ಅರ್ನಿಂಗ್ ಮಾಡ್ಬೇಕಂತ ಇದ್ದೀರಲ್ಲ? ಎಸ್, ಡೆಫಿನೆಟ್ಲಿ ನಿಮ್ ಕೈಲೂ ಸಾಧ್ಯ ಆಗುತ್ತೆ. ಸೊ ಎಲ್ರು ಕೂಡ ಅಚೀವ್ಮೆಂಟ್ ಮಾಡಿ ತೋರ್ಸೋದಕ್ಕೆ ರೆಡಿ ಇರಿ.
ಅಂಡ್ ಅದ್ರ ಜೊತೆಗೆ ಇವತ್ತಿನ ನಮ್ಮ ಮೀಟಿಂಗ್ ಅಲ್ಲಿ ಮೇನ್ ಆಗಿ ನಾನು ಅವ್ರ ಗ್ರೇಟ್ ಮೆಂಟರ್ ಅಂಡ್ ಲೇಡಿ ಡೈಮಂಡ್ ಅಂತ ಹೇಳಿದ್ದೆ, ಹೌದಾ? ಎಸ್. ಅಂಡ್ ಮೈ ಬೆಸ್ಟ್ ಫ್ರೆಂಡ್ ಅಂತಾನೆ ಹೇಳ್ಬೋದು, ಮೈ ಬೆಸ್ಟ್ ಫ್ರೆಂಡ್ ಸಿಸ್ಟರ್ ಅಂತಾನೆ ಹೇಳ್ಬೋದು. ಎಸ್, ಮಿಸ್ ಮಾಧುರಿ ಮ್ಯಾಮ್, ಮೈ ಗ್ರೇಟ್ ಅಪ್ಲೈನ್. ಎಸ್, ಅವ್ರನ್ನ ನಾನು ಇವತ್ತು ಇನ್ವೈಟ್ ಮಾಡ್ತಿದ್ದೀನಿ ಈ ಸೆಷನ್ಗೆ. ಎಸ್, ಮ್ಯಾಮ್ ಕಡೆಯಿಂದನೂ ಕೂಡ ನಿಮ್ಗೆ ಸಮ್ ಗೈಡ್ಲೈನ್ಸ್ ಅಂತಾನು ಕೂಡ ಸಿಗುತ್ತೆ. ಅವ್ರ ಎಕ್ಸ್ಪೀರಿಯನ್ಸ್ ನ ಕೂಡ ನಿಮ್ಗೆ ಶೇರ್ ಮಾಡ್ತಾರೆ. ಎಸ್ ಮ್ಯಾಮ್. ಎಸ್ ಮ್ಯಾಮ್, ನನ್ನ ವಾಯ್ಸ್ ಆಡಿಬಲ್ ಇದೆಯಾ ಮ್ಯಾಮ್? So, hello everyone. Yes, ಹೇಗಿದ್ದೀರಾ ಎಲ್ರು? Are you all good? ಚೆನ್ನಾಗಿದ್ದೀರಾ ಎಲ್ರು? ರಿಮೈನಿಂಗ್ ಪರ್ಸನ್ಸ್ ಇನ್ನೂ ವಿಡಿಯೋಸ್ ಆನ್ ಮಾಡ್ಕೊಂಡಿಲ್ಲ? Yes, fast on your videos guys. Okay, ಹೇಗಿತ್ತು ರಾಜೇಶ್ವರಿ ಮ್ಯಾಮ್ ಸೆಷನ್? ತುಂಬಾ ಚೆನ್ನಾಗಿ ಅನ್ಸ್ತಾ? ಅಂಡ್ ಅದ್ರ ಜೊತೆ ನಿಮ್ಗೆ ಏನ್ ಕೆಲವೊಂದು ಪಾಯಿಂಟ್ಸ್ ಅಂತ ಕಲಿಯಕ್ ಸಿಕ್ಕಿದ್ದಿಲ್ಲ. ದಿಸ್ ವಾಸ್ ದ ವಂಡರ್ಫುಲ್ ಪಾಯಿಂಟ್ಸ್ ಅಂತ ಹೇಳ್ಬೋದು. ದಟ್ ಅವ್ರು ಇಲ್ಲಿವರೆಗೂ ಎಕ್ಸ್ಪೀರಿಯನ್ಸ್ ಅಂತ ಮಾಡ್ಕೊಂಡ್ ಬಂದಿದ್ದಾರೆ ಅಂತಂದ್ರೆ, ಅಂಡ್ ನಿಮ್ಮ ಲೈಫ್ ಜರ್ನಿ ಆಗಿರ್ಬೋದು, ಅಪ್ಕಮಿಂಗ್ ನಿಮ್ಮ ನೆಕ್ಸ್ಟ್ ಕೇರಿಯರ್ ಕೂಡ ಸೇಮ್ ಥಿಂಗ್ ಇರುತ್ತೆ. ಓಕೆ, ಇಸ್ ನಥಿಂಗ್ ಬಟ್ ನಿಮ್ದು ಕೂಡ ಸೇಮ್ ಇರುತ್ತೆ. ದ ಥಿಂಗ್ ಇಸ್ ನೀವೇನ್ ಮಾಡ್ಬೇಕಾಗತ್ತೆ, ಕನ್ಸಿಸ್ಟೆನ್ಸಿ ಆಗಿರ್ಬೋದು, ಹಾರ್ಡ್ ವರ್ಕ್ ಅಂತ ಬರ್ಬೇಕಾಗುತ್ತೆ ಅಷ್ಟೇ, ರೈಟ್ ಅಲ್ವಾ? ಸೊ ಅವ್ರು ಜಸ್ಟ್ ಓನ್ಲಿ ಇವಾಗ ಇನ್ನು 30,000 ತಗೊಂಡಿರ್ತಕ್ಕಂಥ ಗರ್ಲ್, ಓಕೆ, ಇವರೇ ಇದೇ ಪ್ಲಾಟ್ಫಾರ್ಮ್ ಅಲ್ಲಿ 3 lakh ತಗೊಳ್ಳುವಂತಹ ಕೆಪಾಸಿಟಿ ಕೂಡ ಇದೆ ಇದೇ ಪ್ಲಾಟ್ಫಾರ್ಮ್ ಇಂದ. ಓಕೆ, ವಿತ್ ಇನ್ 1 to 1.5 year ಒಳಗಡೆ ಅವರು ಮಿನಿ ಲ್ಯಾಕ್ ಒಳಗಡೆ ಕೂಡ ಕ್ರಾಸ್ ಮಾಡಬಹುದಾಗತ್ತೆ. ಪರ್ ಮಂತ್ ಇನ್ಕಮ್ ಅದನ್ನು ಕೂಡ ಪ್ಯಾಸಿವ್ ಇನ್ಕಮ್. ಓಕೆ, ಸೊ ಯೋಚನೆ ಮಾಡಿ, ಇಷ್ಟೆಲ್ಲ ಗುಡ್ ಅರ್ನಿಂಗ್ಸ್ ಆಗಿರ್ಬೋದು ಎಲ್ಲ ಮಾಡೋದಕ್ಕೆ ಏನಕ್ಕೆ ಪಾಸಿಬಲ್ ಆಯ್ತಪ್ಪ ಅಂತಂದ್ರೆ, ವೈ? ಬಿಕಾಸ್ ಕನ್ಸಿಸ್ಟೆನ್ಸಿ. ಅರ್ಥ ಆಗಿದೆ ಅಲ್ವಾ? ಎಸ್, ಕನ್ಸಿಸ್ಟೆನ್ಸಿ. ಅಂಡ್ ವಿಡಿಯೋ ಅಂಡ್ ಆಡಿಯೋ ಎಲ್ಲರಿಗೂ ಕ್ಲಿಯರ್ ಇದೆಯಾ? ಎಸ್, ಸೊ ಚಾಟ್ ಬಾಕ್ಸ್ ಅಲ್ಲಿ ಟೈಪ್ ಮಾಡಿ ಇಫ್ ನನ್ನ ಆಡಿಯೋ ಅಂಡ್ ವಿಡಿಯೋ ಎಲ್ಲರಿಗೂ ಕ್ಲಿಯರ್ ಇದೆ. ಸೊ ಚಾಟ್ ಬಾಕ್ಸ್ ಅಲ್ಲಿ ಟೈಪ್ ಟು ಅಂತ ಟೈಪ್ ಮಾಡಿ ಇಫ್ ನನ್ನ ಆಡಿಯೋ ಅಂಡ್ ವಿಡಿಯೋ ಎಲ್ಲರಿಗೂ ಕ್ಲಿಯರ್ ಇದೆ. ಓಕೆ, ಅಂಡ್ ಸೊ ಬೇಸಿಕಲಿ ನನ್ನ ಬಗ್ಗೆ ಇಂಟ್ರೊಡಕ್ಷನ್ ಅಂತ ಕೊಡೋದಾದ್ರೆ, and I will explain with the PPT. Yes, screen share ಆಗ್ತದಲ್ವ ಎಲ್ಲರಿಗೂ? Okay, so basically let me introduce about myself. And ನಾನು ಮಾಧುರಿ ಅಂತ. ಸ್ಪೆಷಲಿ ಹೇಳ್ಬೇಕಂತಂದ್ರೆ ತುಂಬಾ ಒನ್ ಆಫ್ ದಿ ಬಿಗ್ಗೆಸ್ಟ್ ಅಚೀವ್ಮೆಂಟ್ ಅಂತೇನಿಲ್ಲ, ಬಟ್ ಇಟ್ಸ್ ಬಿಗ್ಗೆಸ್ಟ್ ಅಚೀವ್ಮೆಂಟ್ ಇನ್ ದ ಮೈ ಫ್ಯಾಮಿಲಿ. ಓಕೆ, ಸೊ ಆಕ್ಚುಲಿ ನಾನು ಫಾರ್ ಎವರ್ ಜರ್ನಿನ ಏನಕ್ಕಪ್ಪ ಸ್ಟಾರ್ಟ್ ಮಾಡಿದ್ದು ಅಂತಂದ್ರೆ, ಸೊ ನಿಮಗೆ ಗೊತ್ತಾ ಇರುತ್ತೆ, ಫಾರ್ ಎವರ್ ಜರ್ನಿನ ನೋಡಿದಾಗ ನಿಮ್ಗೆ ಅನ್ಸಿರುತ್ತೆ ಏನೋ ತುಂಬಾ ಇನ್ಸ್ಪೈರ್ ಅಂತ ಅನ್ಸಿರುತ್ತೆ, ಹೌದಲ್ವಾ? ಪ್ರತಿಯೊಬ್ರು ಕೂಡ ಫಾರ್ ಎವರ್ ಜರ್ನಿನ ಏನಕ್ಕೋಸ್ಕರ ಸ್ಟಾರ್ಟ್ ಮಾಡಿದ್ರಿ? ಎಸ್, ಚಾಟ್ ಬಾಕ್ಸ್ ಅಲ್ಲಿ ಟೈಪ್ ಮಾಡಿ ನಂಗೆ. ಅಂಡ್ ಫಾರ್ ಎವರ್ ಜರ್ನಿನ ಏನಕ್ಕೋಸ್ಕರ ಸ್ಟಾರ್ಟ್ ಮಾಡಿದ್ರಿ ಅಂತ ಹೇಳಿ. ಎಸ್, ಟೆಲ್ ಮಿ ಇನ್ ದ ಚಾಟ್ ಬಾಕ್ಸ್. ಫಾರ್ ಎವರ್ ಜರ್ನಿನ ಯಾಕೆ ಸ್ಟಾರ್ಟ್ ಮಾಡಿದ್ರಿ? ಒಂದು ಗುಡ್ ನೇಮ್ಗೋಸ್ಕರ, ಹಾಗೆ ಇನ್ನೊಂದು ರೆಸ್ಪೆಕ್ಟ್ಗೋಸ್ಕರ, ಹೌದಲ್ವಾ? ಹಾಗೆ ಗುಡ್ ಇನ್ಕಮ್ಗೋಸ್ಕರ. ಓಕೆ, ನೇಮ್, ಫೇಮ್, ಹಾಗೆ ಟ್ರಾವೆಲಿಂಗ್, ಹೌದಲ್ವಾ? ಅಂಡ್ ನೇಮ್, ಫೇಮ್, ಟ್ರಾವೆಲಿಂಗ್, ಬಿಕಮ್ ಅ ಮಲ್ಟಿ ಮಿಲಿಯನಿಯರ್.
ಓಕೆ, ಸೊ ಇದೆಲ್ಲಾನು ಕೂಡ ಏನಾಗಿರುತ್ತೆ, ನಿಮ್ಮ ಒಂದು ರೀಸನ್ಸ್ ಆಗಿರುತ್ತೆ ಸ್ಟಾರ್ಟ್ಅಪ್ ಮಾಡಕ್ಕೆ. ಬಟ್ ದ ಥಿಂಗ್ ಇಸ್, ಸ್ಟಾರ್ಟ್ಅಪ್ ಮಾಡಕ್ಕಿಂತ ಮುಂಚೆ ಒಂದು ಪಾಯಿಂಟ್ ಬರುತ್ತೆ. ಸೊ ನಾನು ಕೂಡ ಮ್ಯಾನೇಜರ್ ಆಗ್ಬೋದಾ? 100% ಆಗ್ಬೋದಾ? ಇಲ್ವಾ? ಪ್ರತಿಯೊಬ್ಬರಿಗೂ ಸೆಲ್ಫ್ ಡೌಟ್ ಬರುತ್ತೆ, ಹೌದಲ್ವಾ? ವೈ? ಬಿಕಾಸ್ ಲೈಕ್ ಆಸ್ ಅ ಒಂದು ಅಸಿಸ್ಟೆಂಟ್ ಸೂಪರ್ವೈಸರ್ ಅಂತ ಹಿಡಿದು ಆಸ್ ಅ ಮ್ಯಾನೇಜರ್ ಜರ್ನಿ ಅಂತಂದ್ರೆ ಇಟ್ ಇಸ್ ನಾಟ್ ಸೋ ಈಸಿ ಥಿಂಗ್. ಓಕೆ, ಇದರಲ್ಲಿ ತುಂಬಾ ಸ್ಟ್ರಗಲ್ಸ್ ನ ಫೇಸ್ ಮಾಡ್ಬೇಕಾಗತ್ತೆ. ಹಾಗೆ ನಾವು ಪ್ರಾಪರ್ ಆಸ್ ಅ ಟೀಮ್ ವರ್ಕ್ ಅಂತ ಮಾಡ್ಬೇಕಾಗತ್ತೆ. ಲೀಡರ್ಶಿಪ್ ಕ್ವಾಲಿಟೀಸ್ ನ ಬೆಳೆಸ್ಕೋಬೇಕಾಗತ್ತೆ. ಅದು ನಾವು ನಾರ್ಮಲ್ ಪರ್ಸನ್ ಇಂದ ಹಿಡಿದು ಆಸ್ ಅ ಕಂಪ್ಲೀಟ್ ಆಗಿ ಎಂಟರ್ಪ್ರೈನರ್ ಆಗಿ ನಾವೇನ್ ಮಾಡ್ಬೇಕಾಗುತ್ತೆ, ನಮ್ಮ ನಾವು ಚೇಂಜಸ್ ಅಂತ ಮಾಡ್ಕೋಬೇಕಾಗುತ್ತೆ. ಓಕೆ, ಇಲ್ಲಿವರೆಗೂ ಹೇಳ್ಕೊಟ್ಟಿರ್ತಾರೆ ಒನ್ ಥಿಂಗ್, ಅಸ್ ಅನ್ ಜಾಬ್ ಮಾಡಂತ ಹೇಳ್ಕೊಟ್ಟಿರ್ತಾರೆ. ಬಟ್ ದ ಥಿಂಗ್ ಇಸ್, ನಾವ್ ಆಗ್ಬೇಕಾಗಿರೋದು ನೆಕ್ಸ್ಟ್ ಅಸ್ ಅ ಎಂಟರ್ಪ್ರೈನಿಯರ್ಸ್, ಹೌದಲ್ವಾ? ಅಸ್ ಅನ್ ಎಂಟರ್ಪ್ರೈನಿಯರ್ ಆಗ್ಬೇಕಾಗಿರುತ್ತೆ. ವೈ? ಬಿಕಾಸ್ ಯಾಕಪ್ಪ ಎಂಟರ್ಪ್ರೈನಿಯರ್ ಆಗ್ಬೇಕಂತಂದ್ರೆ ಟು ಬಿಕಮ್ ಅನ್ ಮಲ್ಟಿ ಮಿಲಿಯನರ್ ಅಂಡ್ ಹಾಗೆ ಸಕ್ಸಸ್ಫುಲ್ ಜರ್ನಿನ ನಮ್ ಲೈಫ್ ನ ಲೀಡ್ ಮಾಡ್ಬೇಕಂದ್ರೆ, ಹಾಗೆ ನಮ್ ಡ್ರೀಮ್ಸ್ ಗೋಲ್ಸ್ ನ ಫುಲ್ಫಿಲ್ ಮಾಡ್ಬೇಕಂದ್ರೆ ಮೈನ್ ಥಿಂಗ್ ಆಸ್ ಅನ್ ಲೈಕ್ ಸಕ್ಸಸ್ಫುಲ್ ಎಂಟರ್ಪ್ರೈನಿಯರ್ ಇಸ್ ದ ಒನ್ ಆಫ್ ದಿ ಬೆಸ್ಟ್ ವೇ. ಆಕ್ಚುಲಿ ನಾವು ಅಸಲ್ ನಮ್ ಡ್ರೀಮ್ಸ್ ನ ಗೋಲ್ಸ್ ನ ಫುಲ್ಫಿಲ್ ಮಾಡ್ಕೋಬೇಕಂದ್ರೆ, ಹೌದಲ್ವಾ? ಎಷ್ಟು ನಾವು ಒಪ್ಕೊಳ್ತೀರಾ? ಎಸ್, ಆಸ್ ಮ್ಯಾಮ್ ನಾನು ಕೂಡ ಬಿಸ್ನೆಸ್ ಓನರ್ ಆಗ್ಬೇಕಂತ ಅನ್ಕೊಂಡಿದ್ದೀನಿ. ನಾನು ಕೂಡ ಡ್ರೀಮ್ಸ್ ಗೋಲ್ಸ್ ಅಚೀವ್ಮೆಂಟ್ ಮಾಡ್ಕೊಳ್ಳೋಕೆ ಇಟ್ಸ್ ಓನ್ಲಿ ಆಸ್ ಬಿಸ್ನೆಸ್ ಇಂದ ಮಾತ್ರ ಸಾಧ್ಯ ಆಗುತ್ತೆ ಅಂತ ತುಂಬಾ ಜನ ಗೊತ್ತಿರುತ್ತೆ, ಹೌದಲ್ವಾ? ಬಟ್ ಹಾಗೇನೆ ನನಗೂ ಕೂಡ ಏನಿತ್ತು, ಆಸ್ ಅ ಒಂದು ಬಿಸ್ನೆಸ್ ಓನರ್ ಆಗ್ಬೇಕಂತ ಇತ್ತು. ಓಕೆ, ನಾನು ಆಸ್ ಅ ಜಾಬ್ ಮಾಡ್ಬೇಕು ಅಥವಾ ಬೇರೆ ಕಡೆ ಲೈಕ್ ಹೊರಗಡೆ ಹೋಗ್ಬಿಟ್ಟು ಜಾಬ್ ಮಾಡ್ಬೇಕು, 10,000-15,000 ಜಾಬ್ ಮಾಡ್ಬೇಕಂತ ಇದ್ದಿಲ್ಲ ನನ್ಗೆ. ಜಸ್ಟ್ ನಂಗೆ ಒಂದೇ ಡ್ರೀಮ್ ಇದ್ದಿದ್ದು, ನಾನ್ ಬಿಸ್ನೆಸ್ ಓನರ್ ಆಗ್ಬೇಕು. ಓಕೆ, ಅದ್ರಲ್ಲಿ ಎಷ್ಟಾದ್ರೂ ಇನ್ಕಮ್ ಬರ್ಲಿ ಅಥವಾ ಏನಾದ್ರೂ ಆಗ್ಲಿ, ಇಟ್ಸ್ ವಾಟ್ ಎವರ್ ಇಟ್ ಮೇ ಬಿ. ಓಕೆ, ಬಟ್ ಐ ಹ್ಯಾವ್ ಟು ಬಿಕಮ್ ಅನ್ ಬಿಸ್ನೆಸ್ ಓನರ್. ಗೊತ್ತಿಲ್ಲ, ಬಿಸ್ನೆಸ್ ಆಸ್ ಎ ವುಮೆನ್ ಆಗ್ಬೇಕಂತ ಇತ್ತು. ಅಂಡ್ ಅದ್ರ ಜೊತೆ ಆಫ್ಟರ್ ನನ್ನ ಜರ್ನಿನ ಸ್ಟಾರ್ಟ್ ಅಪ್ ಮಾಡ್ಬೇಕಾದ್ರೆ ಅಂಡ್ ಸೋ ಮೆನಿ ಪೀಪಲ್ಸ್ ತುಂಬಾ ಸ್ಕಿನ್ ಕೇರ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಹಾಗೆ ತುಂಬಾ ಹೆಲ್ತ್ ಇಶ್ಯೂಸ್ ಅಂತ ಇರುತ್ತೆ, ಹೌದಲ್ವಾ? ಅಂಡ್ ಇಲ್ಲಿ ನನ್ನ ಫಸ್ಟ್ ಫೋಟೋ ನೀವು ನೋಡ್ಬೋದಾಗುತ್ತೆ, ಏನ್ ಬ್ಲೇಸರ್ ಹಾಕೊಂಡು ಅದು ಚೇರ್ ಮೇಲೆ ಏನ್ ಕೂತಿದ್ದಾನಲ್ಲ, ಸೊ ಆಕ್ಚುಲಿ ನನ್ನ ಕಾಲೇಜ್ ಫೋಟೋ. ಓಕೆ, ನಾನು ಕಾಲೇಜ್ ಇರ್ಬೇಕಾದ್ರೆ ಸ್ಟಾರ್ಟ್ ಅಪ್ ಮಾಡ್ಬೇಕಾದ್ರೆ ನನ್ ಫಾರ್ ಎವರ್ಗೆ ಜಾಸ್ತಿ ಟೈಮ್ ಕೊಡಕ್ಕಂದ್ರೂ ಆಗ್ತಾ ಇಲ್ಲ. ಮಿನಿಮಮ್ 3 to 4 ಅವರ್ಸ್ ಅಷ್ಟೇ ನನ್ನ ಕಡೆ ಟೈಮ್ ಇರ್ತಾ ಇದ್ದು, ಫ್ರೀ ಟೈಮ್. ಓಕೆ, ಅದನ್ನ ಬಿಟ್ರೆ ಬೇರೆ ಎಲ್ಲಾ ಟೈಮು ಕೂಡ ನಾನು ಸ್ಟಡೀಸ್ ಕೊಡ್ಬೇಕಾಗಿತ್ತು. ಲೈಕ್ ಆಸ್ ಒಂದು ಕಾಲೇಜ್ ಹೋಗಿ ಬರುವಂತಹ ಸಿಚುವೇಶನ್ ಬಹಳ ಕ್ರಿಟಿಕಲ್ ಇತ್ತು. ಸೊ ಹೇಳ್ಬೇಕಂತಂದ್ರೆ ಜಸ್ಟ್ ಥಿಂಕ್ ಮಾಡಿ, ಅದನ್ನ ಫ್ಯಾಮಿಲಿಯಲ್ಲಿ ಪೇರೆಂಟ್ಸ್ ಆಗಿರ್ಬೋದು, ಬೇರೆ ಕಡೆನೂ ಎಲ್ಲೋ ಇರ್ತಾರೆ. ಅಂಡ್ ಇವಾಗ ಪ್ರೆಸೆಂಟ್ ಸಿಚುವೇಶನ್ ನಾನು ಎಲ್ಲೋ ಬೇರೆ ಕಡೆ ಇದ್ದು ನನ್ನ ಸ್ಟಡೀಸ್ ಕಾಲೇಜಸ್ ಎಲ್ಲ ಮುಗಿಸ್ಕೋಬೇಕಾಗಿತ್ತು. ಅಂಡ್ ಎವ್ರಿ ವರ್ಕ್ ಆಗಿರ್ಬೋದು, ಪ್ರತಿಯೊಂದು ಕೂಡ ರೆಸ್ಪಾನ್ಸಿಬಿಲಿಟಿ ಏನಾಗುತ್ತೆ, ಕಂಪ್ಲೀಟ್ ಆಗಿ ಜಾಸ್ತಿನೇ ಇರುತ್ತೆ, ಹೌದಲ್ವಾ? ಆಸ್ ಕಂಪೇರ್ಡ್ ಟು ದರ್ ಪೇರೆಂಟ್ಸ್ ಇದ್ದು ರೆಸ್ಪಾನ್ಸಿಬಿಲಿಟಿ ಆಗಿರ್ಬೋದು, ಪೇರೆಂಟ್ಸ್ ಎಲ್ಲೋ ದೂರದಲ್ಲಿ ಇರ್ಬೇಕಾದ್ರೆ ನಮ್ ರೆಸ್ಪಾನ್ಸಿಬಿಲಿಟಿ ಏನಾಗುತ್ತೆ, ಇನ್ನೂ ಜಾಸ್ತಿ ಆಗುತ್ತೆ. ಲೈಕ್ ಮನೆ ನೋಡ್ಕೊಳ್ಳೋಂತಾಗಿರ್ಬೋದು, ಅಥವಾ ಸೊ ಡೈಲಿ ಬೇಸಿಸ್ ಮೇಲೆ ಕಾಲೇಜ್ ಹೋಗುವಂತದ್ದಾಗಿರ್ಬೋದು. ಓಕೆ, ಇಸ್ ನಥಿಂಗ್ ಬಟ್ ಲೈಕ್ ಮಾರ್ನಿಂಗ್ 6 ಬಿಟ್ಟಿದ್ದೀನಿ ಅಂತಂದ್ರೆ ನಾನು ಈವ್ನಿಂಗ್ 6 ಬಂದ್ ಮನೆ ಸೇರ್ತದೆ. ಯೋಚನೆ ಮಾಡಿ, ಅಂತ ಕ್ರಿಟಿಕಲ್ ಸಿಚುಯೇಷನ್ ಅಲ್ಲಿ ಫಾರ್ ಎವರ್ಗೆ ಜಾಸ್ತಿ ಹೆಚ್ಚಿಗೆ ಟೈಮ್ ಕೊಡ್ಬೇಕಂತ ಅಂದ್ರೆ ಪಾಸಿಬಲ್ ಆಗ್ತಿಲ್ಲ. ಬಟ್ ಆದ್ರೂ ಚಲ ಇತ್ತು, ನಾನು ಫಾರ್ ಎವರ್ಗೆ ಎಕ್ಸಾಕ್ಟ್ ಜಾಸ್ತಿ ಟೈಮ್ ಕೊಡ್ಬೇಕಂತ ಹೇಳಿ. ಓಕೆ, ಈವನ್ ಕಾಲೇಜ್ ಒಳಗೆ ಹೋಗಿ ಸ್ಟೆಪ್ಸ್ ನಡ್ಕೊಂಡು ಕ್ಲಾಸ್ ರೂಮ್ ಅಲ್ಲಿ ಕೂಡ ನಾನು ಏನ್ ಮಾಡ್ತಾ ಇದ್ದೆ, ಕ್ಲಾಸ್ ರೂಮ್ ವರ್ಗು ಹೋದ್ಮೇಲೆ ಅದು ಕೂಡ ನಾನು ಮಾರ್ನಿಂಗ್ ಮೀಟಿಂಗ್ಸ್ ಅಟೆಂಡ್ ಮಾಡ್ಕೊಂಡು ಕಲಿತಾ ಇದ್ದೆ. ಓಕೆ, ಇಲ್ಲಿ ಏನ್ ಕಾಣ್ತದ್ರಲ್ಲ ನಿಮ್ಗೆ ರೆಡ್ ನೋಸ್ ನನ್ನ ಪಕ್ಕದಲ್ಲಿ ಆಸ್ ಅ ಮ್ಯಾನೇಜರ್ ರಿಬಿನ್ ಹಾಕೊಂಡಿರ್ತಕ್ಕಂಥವ್ರು ವಿಜಯ್ ರಾಥೋಡ್ ಸರ್ ಅಂತ. ಓಕೆ, ಆಕ್ಚುಲಿ ನಾನು ಇವ್ರ ಬಗ್ಗೆ ಹೇಳಲೇಬೇಕು. ವೈ? ಬಿಕಾಸ್ ಈಸ್ ಮೈ ಇನ್ಸ್ಪಿರೇಷನ್ ಫಾರ್ ಎವರ್ ನಾನು ಸ್ಟಾರ್ಟ್ ಅಪ್ ಮಾಡ್ಬೇಕಂತಂದ್ರೆ, ಗೊತ್ತಾಗಿದ್ದೀರಾ? ಅಂಡ್ ನಾನು ಯಾರು ಕೂಡ ಮಲ್ಟಿ ಮಿಲಿಯನರ್ಸ್ ಆಗಿರ್ಬೋದು, ಇವರನ್ನ ನೋಡಿ ಸ್ಟಾರ್ಟ್ ಅಪ್ ಮಾಡೋಕ್ಕಿಂತ ಮುಂಚೆ ನಾನು ಅಪ್ಲೈನ್. ಓಕೆ, ಅದು ನಾನು ವಿಜಯ್ ರಾಥೋಡ್ ಸರ್ನ ನೋಡ್ಬಿಟ್ಟು ಸ್ಟಾರ್ಟ್ ಅಪ್ ಮಾಡಿದ್ದೆ. ಯಾಕಂದ್ರೆ ನನಗೂ ನಂಬಿಕೆ ಇತ್ತು, ಎಸ್ ಈ ಪರ್ಸನ್ ಹತ್ರ ಏನೋ ಒಂದು ಲೈಕ್ ಏನೋ ಒಂದಿದೆ, ಸಮಥಿಂಗ್ ಏನೋ ವೈಬ್ ಇದೆ. ಓಕೆ, ಸಮಥಿಂಗ್ ಏನೋ ಪಾಸಿಟಿವ್ ವೈಬ್ ಇದೆ. ಸೊ ನನಗೆ ನನ್ನ ಅಪ್ಲೈ ನಾನು ಹೇಳ್ತಾ ಇದ್ರೆ ಎಸ್ ನಾನು ಏನೋ ಡೆಫಿನೆಟ್ಲಿ ಚೇಂಜಸ್ ಆಗ್ತೀನಿ. ಇಂಥ ವೈಬ್ ನನಗೆ ಪ್ರತಿ ಸರಿ ಕೂಡ ಕಾಣ್ತಾ ಇತ್ತು. ನನಗೆ ಏನೇ ಒಂದು ಆಗ್ತದೆ, ಪ್ರತಿ ಒಂದು ಕೂಡ ಒಂದು ಡೇ ಕೂಡ ನಾನು ಮಿಸ್ ಮಾಡಿಲ್ಲ. ಸ್ಟಿಲ್ ಇದುವರೆಗೂ ಕೂಡ ನನ್ನ ಅಪ್ಲೈನ್ ಜೊತೆ ಮಾತಾಡೋದಾಗಿರ್ಬೋದು, ಅಥವಾ ಅವ್ರಿಗೆ ಅಪ್ಡೇಟ್ಸ್ ಕೊಡುವಂತದ್ದಾಗಿರ್ಬೋದು. ಅಂಡ್ ಟಿಲ್ ನಾನು ಸಕ್ಸಸ್ ಆಗೋದು ಇಲ್ಲಿವರೆಗೂ ಕೂಡ. ಸೊ ಬೇಸಿಕಲಿ ನಾನು ಯಾವುದೇ ರೀತಿಯಾಗಿರ್ತಕ್ಕಂಥ ಮಿಸ್ ಮಾಡಿಲ್ಲ ನಾನು ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ. ಓಕೆ, ಎವ್ರಿಥಿಂಗ್ ಅಪ್ಡೇಟ್ಸ್ ಅನ್ನ ಕೊಡ್ತೀನಿ. ಅಂಡ್ ಅದ್ರ ಜೊತೆ ಸರ್ ಕೂಡ ಅಷ್ಟೇ ನಂಗೆ ಅಷ್ಟೇ ಸಪೋರ್ಟಿವ್ ಆಗಿದ್ದಾರೆ ಈ ಪ್ಲಾಟ್ಫಾರ್ಮ್ ಅಲ್ಲಿ ಅಚೀವ್ಮೆಂಟ್ ನ ಮಾಡಕ್ಕೆ. ಓಕೆ, ನಾಟ್ ಓನ್ಲಿ ಒನ್ ಥಿಂಗ್, ಆಕ್ಚುಲಿ ಹೇಳ್ಬೇಕಂದ್ರೆ ಅದು ಒಂದು ಲೀಡರ್ ಆಗಿರೋದಕ್ಕೆ ಹೆಂಗಪ್ಪ, ಹೇಗೆ ಯಾವ ತರ ಇರ್ಬೇಕು ಅಂತಂದ್ರೆ ಹಿ ಇಸ್ ದ ಬೆಸ್ಟ್ ಎಕ್ಸಾಂಪಲ್. ಓಕೆ, ಅವ್ರನ್ನ ನೋಡಿನೇ ನಾವು ಆಕ್ಚುಲಿ ಇಷ್ಟೆಲ್ಲ ಕಲ್ತಿದ್ವಿ. ಅಂಡ್ ಅವ್ರ ಅಪ್ಲೈನ್ ಬಂದು ಶ್ರೀಶೈಲ್ ಭಾವಿ ಸರ್. ಓಕೆ, ಅರ್ಥ ಆಗಿದೆಲ್ಲ ನಿಮ್ಗೆ? ಸೊ ಯಾವ ಟೀಮ್ ಅಲ್ಲಿ ನಾವು ಬಿಲಾಂಗ್ ಆಗ್ತೀವಿ ಅಂಡ್ ಯಾವ್ದ್ರಿಂದ ನಾವು ಬಿಲಾಂಗ್ ಆಗ್ತೀವಿ ಅಂತ ಹೇಳ್ಬಿಟ್ಟು, ಶ್ರೀಶೈಲ್ ಭಾವಿ ಸರ್ ಡೌನ್ ಲೈನ್ ಆಗ್ತಾರೆ, ಆಸ್ ವಿಜಯ್ ರಾಥೋಡ್ ಸರ್ ಆಗ್ತಾರೆ. ಅಂಡ್ ಅವ್ರ ಡೌನ್ ಲೈನ್ ನಾನ್ ಬರ್ತೀನಿ. ಓಕೆ, ನೀವೇ ಥಿಂಕ್ ಮಾಡಿ, ಡೈರೆಕ್ಟ್ಲಿ ಕನೆಕ್ಟೆಡ್ ಟು ದ ಲೈಕ್ ಶ್ರೀಶೈಲ್ ಸರ್ ಆಗಿರ್ಬೋದು, ಹಾಗೆ ವಿಜಯ್ ರಾಥೋಡ್ ಸರ್ ಆಗಿರ್ಬೋದು. ಸೊ ಇಷ್ಟೆಲ್ಲ ಗ್ರೇಟ್ ಮ್ಯಾನೇಜರ್ಸ್ ಜೊತೆ ನೀವು ಡೈರೆಕ್ಟ್ಲಿ ಕನೆಕ್ಟೆಡ್ ಇದ್ದೀರಾ ಅಂತಂದ್ರೆ ನೀವೆಲ್ಲೋ ಅದು ದೂರದಲ್ಲಿಲ್ಲ, ಯು ಆರ್ ವೆರಿ ನಿಯರ್ ಟು ದ ಶ್ರೀಶೈಲ್ ಸರ್ ಆಲ್ಸೋ. ಅಂಡ್ ಅದ್ರ ಜೊತೆ ನನ್ಗಾಗಿರ್ಬೋದು ಆಸ್ ಅ ಲೈಕ್ ವಿಜಯ್ ರಾಥೋಡ್ ಸರ್ ಆಲ್ಸೋ. ಓಕೆ, ಇಷ್ಟು ತುಂಬಾ ನಿಯರ್ ಬೈ ಇದೀರಾ ಅಂತಂದ್ರೆ ಯು ಆರ್ ಸೋ ಆಸ್ ಅ ಲಕ್ಕಿ ಪರ್ಸನ್ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ವೈ? ಬಿಕಾಸ್ ಇಟ್ ಇಸ್ ಕಂಪ್ಲೀಟ್ಲಿ ಟ್ರಾನ್ಸ್ಫರಬಲ್ ಆಗುತ್ತೆ. ಓಕೆ, ಯೋಚನೆ ಮಾಡಿ, ಆಸ್ ಅ ಲೈಕ್ ಮ್ಯಾನೇಜರ್ ಇದಾರೆ ಅಂತಂದ್ರೆ, ಮ್ಯಾನೇಜರ್ ಡೌನ್ ಲೈನ್ ಇದಾರೆ ಅಂತಂದ್ರೆ ಅವ್ರಿಗೆ ಅಷ್ಟೇ ವೈಬ್ ಆಗಿರ್ಬೋದು, ಅಷ್ಟೇ ನಾಲೆಜ್, ಅಷ್ಟೇ ಮೋಟಿವೇಶನ್ ಇನ್ನೂ ಕೂಡ ಟ್ರಾನ್ಸ್ಫರ್ ಆಗುತ್ತೆ. ಗೆಟಿಂಗ್ ದಿಸ್ ಪಾಯಿಂಟ್? ಇಫ್ ನಾನ್ ನಿಮ್ಗೆ ಇದೇ ಒಂದು ಟೀಮ್ ಅಲ್ಲಿ ಮೀಟಿಂಗ್ಸ್ ಕೊಡ್ತಾ ಇದೀನಿ ಅಂತಂದ್ರೆ ಇದೇ ನಿಮ್ಗೆ ಏನಾಗುತ್ತೆ, ನೆಕ್ಸ್ಟ್ ಟ್ರಾನ್ಸ್ಫರ್ ಆಗುತ್ತೆ. ಬಟ್ ತುಂಬಾ ಜನ ಪರ್ಸನ್ಸ್ಗೆ
ಅಂಡ್ ತುಂಬಾ ಜನ ಅವ್ರ ಅಪ್ಲೈನ್ಸ್ ಆಗಿರ್ಬೋದು ಯಾರೆಲ್ಲ ಇದಲ್ಲ ಅವ್ರಿಗೆ ಸ್ಟಿಲ್ ಇನ್ನು ಮ್ಯಾನೇಜರ್ ಸಪೋರ್ಟೇ ಸಿಕ್ಕಿರಲ್ಲ. ಓಕೆ, ಬಿಫೋರ್ ದಿಸ್ ನಾವು ಕೂಡ ಮ್ಯಾನೇಜರ್ಸ್ ಆಗೋಕ್ಕಿಂತ ಮುಂಚೆ ಆಸ್ ಲೈಕ್ ವಿ ಆರ್ ಸೂಪರ್ವೈಸರ್ಸ್. ಓಕೆ, ನಾವು ಅಸಿಸ್ಟೆಂಟ್ ಸೂಪರ್ವೈಸರ್ ಆಗಿ ಬಂದ್ಮೇಲೆ ಅಂಡ್ ನಾವೇ ಏನ್ ಮಾಡ್ಬೇಕಾಗಿತ್ತು, ಓನ್ ಸಿಸ್ಟಮ್ ಅಂತ ಮಾಡ್ಬೇಕಾಗಿತ್ತು, ಹಾಗೆ ಓನ್ ಟೀಮ್ ಅಂತ ಮಾಡ್ಬೇಕಾಗಿತ್ತು. ಅಂಡ್ ಟೀಮ್ಗೆ ರಿಟೆನ್ಷನ್ ಕೊಡಿಸುವಂತದ್ದಾಗಿರ್ಬೋದು ಅಂಡ್ ಟೀಮ್ ಮೀಟಿಂಗ್ಸ್ ಆಗಿರ್ಬೋದು, ಪ್ರತಿಯೊಂದು ಓನ್ ರೆಸ್ಪಾನ್ಸಿಬಿಲಿಟಿ ಕಣ್ರಿ. ನೀವೇ ಯೋಚನೆ ಮಾಡಿ, ಆಸ್ ಒಂದು ಅಸಿಸ್ಟೆಂಟ್ ಸೂಪರ್ವೈಸರ್ ಇದ್ದೀರಾ ಅಂತಂದ್ರೆ ನಿಮ್ಮ ಜರ್ನಿನ ಕಂಪ್ಲೀಟ್ಲಿ ನೀವು ರಿಫ್ರೆಶ್ ಮಾಡ್ಕೋಬೇಕು. ನೀವು ಆಗಿ ಸ್ಟಾರ್ಟ್ಅಪ್ ಮಾಡ್ತಿದ್ದೀರಾ ಅಂತಂದ್ರೆ ಎಷ್ಟು ಪ್ರಾಬ್ಲಮೆಟಿಕ್ ಆಗುತ್ತೆ. ಎಕ್ಸ್ಪೀರಿಯನ್ಸ್ ಸಿಗಲ್ಲ ಒಂದು, ಹೌದಲ್ವಾ? ಬಿಸ್ನೆಸ್ ಅಲ್ಲಿ ಮೈನ್ ಬೇಕಾಗಿರೋದೇ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್. ಓಕೆ, ಆ ಒಂದು ಎಕ್ಸ್ಪೀರಿಯನ್ಸ್ ಗೆ ಸಿಗೋದಕ್ಕೆ ನಮ್ಗೆ ಮೈನ್ ರೀಸನ್, ನನಗೆ ಸ್ಪೆಷಲಿ ನನ್ಗಾಗಿರ್ಬೋದು ಅಂಡ್ ನನ್ನ ಸೀನಿಯರ್ಸ್ ಆಗಿರ್ಬೋದು ಸಿಗೋದಕ್ಕೆ ಮೈನ್ ರೀಸನ್ ಎಕ್ಸ್ಪೀರಿಯನ್ಸ್ ಸಿಗೋದಕ್ಕೆ ಮಾನಿಕಾ ಗಿವ್ ಸರ್ ಪರ್ಸನಲ್ ಮೀಟಿಂಗ್ಸ್ ಟ್ರೈನಿಂಗ್ಸ್. ಓಕೆ, ಪರ್ಸನಲ್ ಮೆಂಟರ್ಶಿಪ್ ಟ್ರೈನಿಂಗ್ಸ್. ಈ ಒಂದು ಪರ್ಸನಲ್ ಮೆಂಟರ್ಶಿಪ್ ಟ್ರೈನಿಂಗ್ಸ್ ಅಂತ ಏನಿದೆಯಲ್ಲ, ಇದು ನೀವು ಅನ್ಕೋಬಹುದು ಜಸ್ಟ್ ನಾನೇನಪ್ಪ ಮೀಟಿಂಗ್ಸ್ ಅಟೆಂಡ್ ಮಾಡ್ತಿದ್ದೀನಿ, ನಾನು ನಿಜವಾಗ್ಲೂ ಸಕ್ಸಸ್ ಆಗುತ್ತಾ ಇಲ್ವಾ, ಅಥವಾ ಇದರಿಂದ ಚೇಂಜಸ್ ಆಗುತ್ತಾ, 360 ಡಿಗ್ರಿ ಲೈಫ್ ಚೇಂಜ್ ಆಗುತ್ತಾ ಇಲ್ವಾ ಅಂತ ಹೇಳಿ. ಬಟ್ ಡೆಫಿನೆಟ್ಲಿ ಗೈಸ್, ಈ ಮೀಟಿಂಗ್ ನ ಅಟೆಂಡ್ ಮಾಡ್ಕೊಳ್ಳೋದ್ರಿಂದ ನನಗೂ ಬಿಲೀವ್ ಇರ್ಲಿಲ್ಲ. ಆಸ್ ನಾನು ಕೂಡ ನಾರ್ಮಲ್ ಗರ್ಲ್ ತರ ಥಿಂಕ್ ಮಾಡ್ತಾ ಇದ್ದೆ. ಸೊ ನಾರ್ಮಲ್ ಗರ್ಲ್ ಇಸ್ ನಥಿಂಗ್ ಬಟ್ ಏನಪ್ಪ ಟ್ರೈನಿಂಗ್ಸ್ ಅಟೆಂಡ್ ಮಾಡ್ತಿದ್ದೀನಿ, ಸಿಲ್ಲಿಯಾಗಿ ಅಟೆಂಡ್ ಮಾಡ್ತೀನಿ. ತುಂಬಾ ಜನ ಅನ್ಸಿರುತ್ತಲ್ಲ, ಮೋಸ್ಟ್ ಆಫ್ ಆಲ್ ಸಿಲ್ಲಿಯಾಗಿ ನಾನು ಟ್ರೈನಿಂಗ್ಸ್ ಎಲ್ಲ ಅಟೆಂಡ್ ಮಾಡ್ತೀನಿ, ನಿಜವಾಗ್ಲೂ ಇದ್ರಲ್ಲಿ ಫುಲ್ಫಿಲ್ ಮಾಡ್ಕೊಳಕ್ ಆಗುತ್ತಾ ಅಂತ ಹೇಳಿ. ಬಟ್ ಶೋರ್ ಗಾಯ್ಸ್, ಇದನ್ನ ನಿಮ್ಗೆ ಎಷ್ಟು ನಿಮ್ ಸೀನಿಯರ್ಸ್ ಹೇಳ್ತಾರಲ್ಲ, ಟ್ರೈನಿಂಗ್ಸ್ ಅಟೆಂಡ್ ಮಾಡ್ಕೊಳ್ಳಿ, ಕಲ್ತ್ಕೊಳ್ಳಿ, ಬೇಸ್ಡ್ ಆನ್ ಎಕ್ಸ್ಪೀರಿಯನ್ಸ್ ನೀವು ಲರ್ನ್ ಮಾಡಿ. ನಿಮ್ಗೆ ಸಿಗುವಂತಹ ಒಂದೊಂದು ಪಾಯಿಂಟ್ ನಿಮ್ಗೆ ಒಂದು ಕ್ಷಣದಲ್ಲಿ ಕೂಡ ಏನಾಗುತ್ತೆ, ಚೇಂಜಸ್ ಆಗುತ್ತೆ. ಓಕೆ, ಸೊ ನಾನೇನ್ ಮಾಡ್ದೆ, ಅಲ್ಲಿ ಡಿಸೈಡ್ ಮಾಡ್ಕೊಂಡೆ, ನಾನು ಒಂದ್ಸತಿ ಇಲ್ಲ 2 ಸತಿ ಫಾರ್ ಎವರ್ ಜಾಯ್ನ್ ಆಗ್ಬೇಕಾಗಿದೆ. ನಥಿಂಗ್ ಬಟ್ ಯಾವ ರೀತಿನಪ್ಪ ಅಂತಂದ್ರೆ, ಒಂದ್ಸತಿ ಫಾರ್ ಎವರ್ ನ ಫಿಸಿಕಲಿ ಜಾಯ್ನ್ ಆಗಿದೆ. ಬಟ್ ಆಫ್ಟರ್ 1 ಮಂತ್ ಆದ್ಮೇಲೆ, ಆಫ್ಟರ್ 1 to 1.5 ಮಂತ್ ಆದ್ಮೇಲೆ ನನಗೆ ರಿಯಲೈಸ್ ಆಯ್ತು ನಾನ್ ಯಾಕೆ ಫಾರ್ ಎವರ್ ಬಂದಿದ್ದೀನಿ. ಓಕೆ, ಆಫ್ಟರ್ 1 to 2 ಮಂತ್ ಆದ್ಮೇಲೆ ನಾನು ಏನ್ ಮಾಡ್ದೆ, ನಾನು ಮೆಂಟಲಿ ನಾನು ಫಾರ್ ಎವರ್ ಅಲ್ಲಿ ಇನ್ವಾಲ್ವ್ ಆಗೋಕೆ ಪ್ರಯತ್ನ ಪಟ್ಟೆ. ಇಸ್ ನಥಿಂಗ್ ಬಟ್ ನಾನು 100% ಕೊಡೋದಕ್ಕೆ ಪ್ರಯತ್ನ ಪಟ್ಟೆ. ಇವಾಗ ನೀವೇ ಯೋಚನೆ ಮಾಡಿ, 100% ಕೊಡ್ದಲೇ ಇದ್ದು, ಓಕೆ, ನಮ್ 100% ಎಫರ್ಟ್ ಕೊಡ್ದಲೇ ಇದ್ದು ಯಾವ ವರ್ಕ್ ಆದ್ರೂ ಕೂಡ ಸಕ್ಸಸ್ ಆಗೋದಕ್ಕೆ ಸಾಧ್ಯ ಇದೆಯಾ? ಯಾವ್ದು ಆಗಲ್ಲ, ಹೌದಲ್ವಾ? ಊಟ ಮಾಡ್ತಾ ಇದೀರಾ ಅಥವಾ ನೀವೇನೋ ಬೇರೆ ಕೆಲಸ ಮಾಡ್ಕೊಂಡು ಊಟ ತಿಂತಾ ಇದೀರ ಅಂತಂದ್ರೆ ಊಟ ತಿಂದಂಗ ಆಗುತ್ತಾ? ಇಲ್ಲ ಅಲ್ವಾ? ಸೊ ಅದೇ ರೀತಿಯಾಗಿನೇ ಏನ್ ಮಾಡ್ಬೇಕಾಗುತ್ತೆ, ನಾವು ಕೊಡುವಂತಹ ವರ್ಕ್ ಗೆ ವಿತ್ 100% ಕೊಡ್ಬೇಕಾಗುತ್ತೆ. ಅವಾಗಿಂದ ನನ್ ಪೇಔಟ್ಸ್ ಬರೋ ಸ್ಟಾರ್ಟ್ ಆಯ್ತು. ಅವಾಗಿಂದ 14,000 ಆಯ್ತು. ಅಂಡ್ ಅಲ್ಲಿ ಡಿಸೈಡ್ ಮಾಡ್ಕೊಂಡ್ರೆ ಎಸ್ 14,000 ಬರ್ತಾ ಇದೆ, ಬಟ್ ಇದನ್ನ ನನ್ನ ಟೆನಿ ಕಾಸ್ಟ್ ಯಾವತ್ತೂ ಕೂಡ ನಾನು ಮಿಸ್ ಮಾಡಬಾರ್ದು. ಓಕೆ, ಇವಾಗ ಏನ್ 14,000 15,000 ಬರ್ತಾ ಇದೆ, ನನ್ ಸ್ಟಾರ್ಟಿಂಗ್ ಏಸ್ ಪೇಔಟ್ ಆಗಿರ್ಬೋದು, ಲೈಕ್ 14,000 15,000 ಅರ್ನ್ ಮಾಡ್ಬೇಕಾದ್ರೆ ಒಂದೇ ಥಿಂಕ್ ಮಾಡಿದೆ, ಏನಾಗ್ಲಿ ಬಟ್ ದ ಥಿಂಗ್ ಇಸ್ ಸ್ಟಿಲ್ ಮೂವ್ ಆಗೋಣ. ಓಕೆ, ಒಂದ್ ಡಿಸೈಡ್ ಮಾಡಿದೆ, 1 ಇಯರ್ ಎಷ್ಟೇ ಕಷ್ಟಪಟ್ಟರು ಪರವಾಗಿಲ್ಲ, ಬಟ್ 1 ಇಯರ್ ಸ್ಟಿಕ್ ಆನ್ ಆಗಿರ್ಬೇಕು. 1 ಇಯರ್ ನಾನು 100% ಡೆಡಿಕೇಶನ್ ಕೊಟ್ಬಿಡ್ಬೇಕು, ಏನಾದ್ರೂ ಆಗ್ಲಿ. ಓಕೆ, ದೇರ್ ಐ ಹ್ಯಾವ್ ಡಿಸೈಡೆಡ್. ಗೊತ್ತಾಯ್ತಲ್ಲ? ಹಾಗೆ ನಾನ್ ಡಿಸೈಡ್ ಮಾಡ್ಕೊಂಡೆ. ಅಂಡ್ ಆ ಒಂದು ಮೂಮೆಂಟ್ ಅಲ್ಲಿ ತುಂಬಾ ಸ್ಟ್ರಗಲ್ಸ್ ಫೇಸ್ ಆಯ್ತು ಅಗೇನ್. ಮತ್ತೆ ಸೊ ಟೀಮ್ ಬ್ರೇಕ್ ಆಗುವಂತಾಗೋದಾಗಿರ್ಬೋದು, ಪ್ರತಿಯೊಂದು ಕೂಡ ತುಂಬಾ ಇನ್ಕ್ರೀಸ್. ಯಾಕಂತಂದ್ರೆ ನನಗೆ ನನ್ನ ಫೋಕಸ್ ಏನಾಗ್ತದೆ, ಕಂಪ್ಲೀಟ್ ಆಗಿ ನಾನು ಎಜುಕೇಶನ್ ಕೂಡ ಕೊಡ್ತಾ ಇದ್ದೆ. ಗೆಟಿಂಗ್ ದಿಸ್ ಪಾಯಿಂಟ್, ಸೂಪರ್ವೈಸರ್ ಲೆವೆಲ್ ಆಗಕ್ ಹೊಟ್ಟಿದೆ, ಬಟ್ ಆದ್ರೆ ನೆಕ್ಸ್ಟ್ ಏನ್ ಮಾಡ್ಬೇಕಾಗಿತ್ತು ಅಂದ್ರೆ ಎಕ್ಸಾಮ್ ಬಂದ್ಬಿಡ್ತಾ ಇತ್ತು. ಗೊತ್ತಾಗಿದೆಲ್ಲ? ಈ ಕಡೆ ತುಂಬಾ ಕಷ್ಟ ಪಡ್ತದೆ, ಅಗೇನ್ ಆಮೇಲೆ ಎಕ್ಸಾಮ್ ಇತ್ತು. ಸೊ ನಂಗೆ ಏನಾಗ್ತಿದೆ, ಅಗೇನ್ ಅಂಡ್ ಅಗೇನ್ ಇದೇ ಪ್ರಾಬ್ಲಮ್ ಅಂತ ಆಗ್ತಾ ಇತ್ತು ಬೇಸಿಕಲಿ. ಬಟ್ ಆಮೇಲೆ ಡಿಸೈಡ್ ಮಾಡಿ ಕೂತ್ಕೊಂಡು, ಲೈಕ್ ಫಸ್ಟ್ ಸೆಮ್ ಎಲ್ಲ ಕಂಪ್ಲೀಟ್ ಆಗಿ ಮುಗಿತು. ಓಕೆ, ಅದಾದ್ಮೇಲೆ ನೆಕ್ಸ್ಟ್ ಸೆಮ್ ಹೋಗ್ಬೇಕಾಗಿತ್ತು. ನೆಕ್ಸ್ಟ್ 2 to 3 ಸೆಮ್ಸ್ ಆಗಿತ್ತು ಆಲ್ಮೋಸ್ಟ್. ಆ ಟೈಮಲ್ಲಿ ಹೋಗ್ಬೇಕಾದ್ರೆ ದೆನ್ ಐ ಹ್ಯಾವ್ ಡಿಸೈಡೆಡ್ ಕಂಪ್ಲೀಟ್ ಆಗಿ ನಾನು ಮಾಡಿದ್ರೆ ನಂಗೆ ಟೈಮ್ ತುಂಬಾ ಲಿಮಿಟೆಡ್ ಇದೆ. ಓಕೆ, ಅಟ್ ದಿ ಜೂನ್ ಮಂತ್ ಅಲ್ಲಿ ನಾನು ಸ್ಟಾರ್ಟ್ ಅಪ್ ಮಾಡಿದೆ. ಅಂಡ್ ಇಲ್ಲಿ ಏನ್ ಕಾಣ್ತದಲ್ಲ, ಸೊ ಇವ್ರು ಅಸ್ ನನ್ ಪಕ್ಕದಲ್ಲಿ ಇರ್ತಕ್ಕಂಥ ಈ 2 ಗರ್ಲ್ಸ್ ಕೂಡ ನನ್ನ ಡೌನ್ಲೈನ್ಸ್ ಇದ್ದಾರೆ. ಓಕೆ, ಅಂಡ್ ಒನ್ ಇಸ್ ಅ ಮ್ಯಾನೇಜರ್, ಅಂಡ್ ಅದ್ರ ಜೊತೆ ಇನ್ನೊಂದು ಗರ್ಲ್ ಕೂಡ ಆಲ್ರೆಡಿ ಆಸ್ ಅ ಮ್ಯಾನೇಜರ್ ಇದ್ದಾರೆ. ಓಕೆ, ಅಂಡ್ ಇವರು ಕೂಡ ಆಸ್ ಅ ಹರಿಣಾಕ್ಷಿ ಅಂತ ಹೇಳ್ಬಿಟ್ಟು ಅಂಡ್ ವಿಜಯ್ ಡೌನ್ಲೈನ್ ಅಂತ ಬರ್ತಾರೆ. ಇವರು ಕೂಡ ಆಸ್ ಅ ಗುಡ್ ಮ್ಯಾನೇಜರ್ ಲೆವೆಲ್ ಇದ್ದಾರೆ. ಅಂಡ್ ಶಿ ಇಸ್ ಬಿಲಾಂಗ್ ಟು ದ ಫ್ರಮ್ ಮೈಸೂರಿಂದ ಬಿಲಾಂಗ್ ಆಗ್ತಾರೆ. ಓಕೆ, ಅಂಡ್ ನಿಮ್ಗೆ ಗೊತ್ತಾಇದೆ ಆಸ್ ಲೈಕ್ ಸೂಪರ್ವೈಸರ್ ಆಸ್ ಅ ಮಿಸ್ ಶ್ವೇತಾ ಮ್ಯಾಮ್. ಓಕೆ, ಇವರು ಕೂಡ ಶ್ವೇತಾ ಮ್ಯಾಮ್ ಇದ್ದಾರೆ, ಹಾಗೆ ವರುಣ್ ರಾಥೋಡ್ ಸರ್. ಓಕೆ, ಸೊ ನಾವು ಇಷ್ಟು ಜನ ಕೂಡ ಲೈಕ್ ಇಲ್ಲಿ ಏನ್ ಕಾಣ್ತಿದಲ್ಲ, 4 to ಅಪ್ರಾಕ್ಸಿಮೇಟ್ಲಿ 2 to 3 ಪರ್ಸನ್ಸ್ ನಾವು ಮಾತ್ರ. ಸೊ ಈ 3 ಪರ್ಸನ್ಸ್ ಮಾತ್ರ ನಾವು ಫಾರ್ ಎವರ್ ಅಟ್ ಎ ಟೈಮ್ ಜಾಯ್ನ್ ಆಗಿದೆ. ಓಕೆ, ಅದಾದ್ಮೇಲೆ ಇವ್ರು ರೀಸೆಂಟ್ಲಿ ಅಂತ ಬಂದಿದ್ದು ನನ್ನ ಡೌನ್ಲೈನ್ಸ್ ಆಗಿರ್ಬೋದು, ಹಾಗೆ ಶ್ವೇತಾ ಮ್ಯಾಮ್ ಆಗಿರ್ಬೋದು. ಸೊ ಅದಾದ್ಮೇಲೆ ಇವರೆಲ್ಲ ಕೂಡ ಸ್ಟಾರ್ಟ್ಅಪ್ ಅಂತ ಮಾಡ್ಕೊಳ್ತಾ ಹೋದ್ರು. ಆಸ್ ನಮ್ ಜೊತೆ ಯಾವ ಫೋಟೋನಪ್ಪ ಅಂತಂದ್ರೆ, ಮೈನ್ ಥಿಂಗ್ ಇಸ್ ಎ ಡೆಲ್ಲಿ ಸಕ್ಸಸ್ ಡೇ. ಓಕೆ, ಯಾವ್ದಪ್ಪ ಅಂತಂದ್ರೆ ಡೆಲ್ಲಿ ಸಕ್ಸಸ್ ಡೇ 2022 ಅಟ್ ದಟ್ ಟೈಮ್ ಅಲ್ಲಿ ವಿ ಆರ್ ಸೂಪರ್ವೈಸರ್ಸ್. ಅಂಡ್ ಅದೇ ಸೂಪರ್ವೈಸರ್ಸ್ ಆದ್ಮೇಲೆ ನೆಕ್ಸ್ಟ್ ನಾವೇನ್ ಮಾಡಿದ್ವಿ, ಆಫ್ಟರ್ ಸೂಪರ್ವೈಸರ್ಸ್ ಲೆವೆಲ್ ಯಾವ ರೀತಿ ಅಚೀವ್ಮೆಂಟ್ ಆಯ್ತಪ್ಪ ಅಂತಂದ್ರೆ, ಸೊ ಐ ಹ್ಯಾವ್ ಅಚೀವ್ಡ್ ಸೂಪರ್ವೈಸರ್ ಇಂದ ಜುಲೈ ಮಂತ್. ಓಕೆ, ಸೊ ಏನ್ ಈ ಮಂತ್ ಇದೆಯಲ್ಲ, ಆಕ್ಚುಲಿ ಇದೇ ಮಂತ್ ಎಂಡಿಂಗ್ ಅಲ್ಲೇ ನಾನು ಸೂಪರ್ವೈಸರ್ ಲೆವೆಲ್ ಅಚೀವ್ಮೆಂಟ್ ಆಗಿದ್ದು. ಅಂಡ್ ಆ ಒಂದು ಮೂಮೆಂಟ್ ಅಲ್ಲಿ 33+ CC ಇಂದ. ಓಕೆ, ಯೋಚನೆ ಮಾಡಿ, ಆಸ್ ಅ 25 CC ಅಲ್ಲಿ ಆಸ್ ಅ 33 CC. ಓಕೆ, ಎಲ್ಲರಿಗೂ ಕೂಡ ಪಾಸಿಬಲ್ ಇದೆ. ನಾನು ಅನ್ಕೊಂಡಿರ್ಲಿಲ್ಲ ಆಕ್ಚುಲಿ ನಾನು ಸೂಪರ್ವೈಸರ್ ಇಸ್ ನನ್ನ ಬಿಗ್ ಡ್ರೀಮ್. ಓಕೆ, ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಸೊ ಅಚೀವಿಂಗ್ ಯುವರ್ ಸೂಪರ್ವೈಸರ್ ಲೆವೆಲ್ ಅಂತ ಹೇಳ್ಬಿಟ್ಟು, ಇಸ್ ಮೈ ಬಿಗ್ ಡ್ರೀಮ್. ಓಕೆ,
ನನ್ಗೆ ಆ ಒಂದು ಬಿಗ್ ಡ್ರೀಮ್ ಯಾವ ರೀತಿ ಇತ್ತಪ್ಪ ಅಂತಂದ್ರೆ ನನ್ನ ಲೈಫ್ ಅಲ್ಲಿ ನಾನು ಒನ್ ಟೈಮ್ ಆದ್ರೂ ಕೂಡ ಆಗ್ತೀನ ಇಲ್ವಾ ಅಂತ ಹೇಳಿ ತುಂಬಾ ವೆಯ್ಟ್ ಮಾಡ್ತಾ ಇದ್ದೆ. ಓಕೆ, ವೈ ಬಿಕಾಸ್ ಇನ್ಕಮ್ಗೋಸ್ಕರ ಅಲ್ಲ, ಲೆವೆಲ್ಗೋಸ್ಕರ, ಅದ್ರ ಜೊತೆ ರೆಸ್ಪೆಕ್ಟ್ ಗೋಸ್ಕರ ಆಗಿರ್ಬೋದು, ಹಾಗೆ ವ್ಯಾಲ್ಯೂಗೋಸ್ಕರ. ಓಕೆ, ಯಾಕೆ ಅಂತಂದ್ರೆ ನಿಮಗೆ ಗೊತ್ತಿದೆ ಆಲ್ರೆಡಿ ಫಾರ್ ಎವರ್ ಅಲ್ಲಿ ಆಸ್ ಅನ್ ಸೂಪರ್ವೈಸರ್ ಆಗಿರ್ಬೋದು, ಹಾಗೆ ಮ್ಯಾನೇಜರ್ ಇದಾರೆ ಅಂತಂದ್ರೆ ಸೊ ಅವ್ರಿಗೆ ಯಾವ ರೀತಿಯಾಗಿರ್ತಕ್ಕಂಥ ರೆಸ್ಪೆಕ್ಟ್ ಸಿಗುತ್ತೆ, ಯಾವ ರೀತಿಯಾಗಿರ್ತಕ್ಕಂಥ ವ್ಯಾಲ್ಯೂಸ್ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಓಕೆ, ಸ್ಟಿಲ್ 1 year ವರೆಗೂ ಕೂಡ ನಾನು ಏನ್ರ ಮೇಲೂ ಕೂಡ ಫೋಕಸ್ ಮಾಡಕ್ ಹೋಗಿಲ್ಲ. ಲೈಕ್ ಕಂಪ್ಲೀಟ್ಲಿ ಐ ವಾಸ್ ಲೈಕ್ ಕಂಪ್ಲೀಟ್ಲಿ ನಾನಾಗಿರ್ಬೋದು, ಹಾಗೆ ಫಾರ್ ಎವರ್, ಹಾಗೆ ಅಪ್ಲೈನ್, ಹಾಗೆ ಟೀಮ್. ಓಕೆ, ಇದು 4 ಕೂಡ ನನಗೆ ಪ್ರಿಯಾರಿಟಿ ಅಂತ ಅನ್ಸಕ್ ಸ್ಟಾರ್ಟ್ ಆಗಿತ್ತು. ವೈ ಬಿಕಾಸ್ ನಾನು ಒಂದಲ್ಲ ಒಂದಿನ ಅಚೀವ್ಮೆಂಟ್ ಮಾಡ್ತೀನಿ ಅಂತ ಹೇಳಿ. ಸೊ ಸ್ಟಾರ್ಟಿಂಗ್ ಬೇಸಿಕ್ ಲೆವೆಲ್ ಅಪ್ಪ ಹೇಳಿದ್ರು 15,000 ಅಲ್ವಾ, ಇವಾಗ ನೀವೇ ಯೋಚನೆ ಮಾಡಿ 15,000 ನೀವು ತಗೊಳ್ತೀರಾ ಅಂತಂದ್ರು ಕೂಡ ಮನೇಲಿ ಒಂದೇ ಹೇಳ್ತಾರೆ ಬೇಸಿಕಲಿ 15,000 ಅಲ್ವಾ, ಬಿಡು ಸಾಕು ಬೇಡ. ಓಕೆ, ಸೊ 15,000 ಅಲ್ವಾ, ಏನ್ ಮಾಡಕ್ ಹೋಗ್ಬೇಡ ಬಿಡು, ಇದನ್ನ ಹೇಳ್ತಾರೆ, ಹೌದಲ್ವಾ. ಸೊ ಬಟ್ ಆಫ್ಟರ್ ದಟ್ ಆಸ್ ಲೈಕ್ ನಾನು ಅಸಿಸ್ಟೆಂಟ್ ಮ್ಯಾನೇಜರ್ ಲೆವೆಲ್ ಕ್ವಾಲಿಫೈ ಮಾಡ್ಕೊಂಡು ಆಸ್ ಮ್ಯಾನೇಜರ್ ಲೆವೆಲ್ ಕ್ವಾಲಿಫೈ ಮಾಡ್ಕೊಂಡ್ಮೇಲೆ ಸೊ ನನ್ನ ಪೇರೆಂಟ್ಸ್ ತರ ಹೋಗ್ಬಿಟ್ಟು ಹೇಳಿದೆ, ಓಕೆ ಅಪ್ಪ ನಾನು ಈ ತರ ಇಷ್ಟು ಇನ್ಕಮ್ ಅರ್ನ್ ಮಾಡ್ತೀನಿ, ಇಷ್ಟು ಇನ್ಕಮ್ ಬರ್ತದೆ ಅಂತ ಹೇಳ್ಬಿಟ್ಟು. ಸೊ ಬಿಫೋರ್ ದಟ್ ಕ್ವಿಟ್ ಮಾಡು, ನಾನ್ ನಿಂಗೆ 15,000 ಕೊಡ್ತೀನಿ ಅಂತಿದ್ದ ಪೇರೆಂಟ್ಸ್ ಅದಾದ್ಮೇಲೆ ನನ್ಗೆ ಏನ್ ಹೇಳಿದ್ರು ಗೊತ್ತಾ, ಎಸ್ ನನ್ 1 year ಟೈಮ್ ಕೊಡಿ ಅಂತ ನಾನು 1 year ಮಾತ್ರ ಟೈಮ್ ತೆಗೆದುಕೊಂಡೆ ನನ್ನ ಪೇರೆಂಟ್ಸ್ ಹತ್ರ. ಆಫ್ಟರ್ ದಟ್ ಐ ಹ್ಯಾವ್ ಕಂಪ್ಲೀಟೆಡ್. ಸೊ ಮೋರ್ ದೆನ್ ಅಟ್ ದಟ್ ಟೈಮ್ ನಾನು ಹೇಳ್ಬೇಕಾದ್ರೆ ಅಪ್ಪ ನನ್ನ ಇನ್ಕಮ್ ಇಷ್ಟಿದೆ ಅಂತ ಹೇಳ್ಬೇಕಾದ್ರೆ, ಅರೌಂಡ್ 6 figure ಇನ್ಕಮ್ ನಾನು ಹೇಳ್ಬೇಕಾದ್ರೆ ನಮ್ಮಪ್ಪ ಶಾಕ್ ಅಲ್ಲ. ಓಕೆ, ನಾನು 40 ವರ್ಷ ಕಷ್ಟ ಪಡ್ಬೇಕಾಗಿತ್ತು ಅಂಡ್ ಇದೇ ಇನ್ಕಮ್ಗೋಸ್ಕರ. ಬಟ್ ರೈಟ್ ನೌ ನೀನು ಇಷ್ಟೆಲ್ಲ ಗುಡ್ ಅಚೀವ್ಮೆಂಟ್ ಮಾಡಿದಿ ಅಂತಂದ್ರೆ ನೀನ್ ಏನ್ ಬೇಕೋ ಅದ್ ನೀನ್ ಮಾಡು, ನಿನಗ್ ಸಪೋರ್ಟಿಂಗ್ ನಾನಿರ್ತೇನೆ. ಓಕೆ, ಪ್ರತಿಯೊಬ್ರು ಗರ್ಲ್ಗೆ ಹಾಗೆ ಪ್ರತಿಯೊಬ್ರು ಬಾಯ್ಸ್ಗೆ ಈ ಒಂದು ಮೈನ್ ಡ್ರೀಮ್ ಇರುತ್ತೆ. ನನ್ನ ಅಪ್ಪ ಹತ್ರ ನಾನು ಎಸ್ ನೀನ್ ಅಚೀವ್ಮೆಂಟ್ ಮಾಡಿದ್ಯಾ, ಸಕ್ಸಸ್ ಅಂದ್ರೆ ಇದು ಅಂತ ತೋರಿಸ್ಕೋಬೇಕು, ಅವ್ರ ಹತ್ರ ಅನ್ನಿಸ್ಕೋಬೇಕಂತ ಇರುತ್ತೆ, ಹೌದಲ್ವಾ. ದಟ್ಸ್ ವಾಸ್ ಮೈ ಆಕ್ಚುಲಿ ಬೆಸ್ಟ್ ಅಂತ ಹೇಳ್ಬೋದು. ಅಂಡ್ ಅಷ್ಟೆಲ್ಲ ಗುಡ್ ಇನ್ಕಮ್ ಕೂಡ ಅದ್ ಮಾಡ್ದೆ. ಅಂಡ್ ಅದಕ್ಕಿಂತ ಮುಂಚೆ ರೆಂಟೆಡ್ ಅಲ್ಲಿ ಇದ್ವಿ. ಓಕೆ, ಸೊ ಹೇಳ್ಬೇಕಂತಂದ್ರೆ ಎಲ್ಲಾ ಕಂಪ್ಲೀಟ್ ಆಗಿ ನಾನು ಒಬ್ಳೆ ಮನೆಗೆ ಇದ್ದೆ. ಸೊ ನಾನು ಸಪೋರ್ಟ್ ಎಲ್ಲ ಮಾಡಿಲ್ಲ, ಅದ್ರ ಜೊತೆ ನನ್ನ ಪೇರೆಂಟ್ಸ್ ಕೂಡ ಸಪೋರ್ಟ್ ಮಾಡಿದ್ರು. ಸೊ ಆಸ್ ಲೈಕ್ ನಾನು ಕೂಡ ನನ್ನ ಪೇರೆಂಟ್ಸ್ ಜೊತೆ ಸಪೋರ್ಟ್ ಮಾಡ್ದೆ. ಅಂಡ್ ರೈಟ್ ನೌ ಓಕೆ, ಇವಾಗ ನಾವು ನಮ್ ಸ್ವಂತ ಮನೇಲಿ ಇದ್ವಿ. ಓಕೆ, ಸೊ ಬಿಫೋರ್ ದಟ್ ಒಂದು ರೆಂಟೆಡ್ ಅಲ್ಲಿ ಇದ್ವಿ. ಅಂಡ್ ಅದಕ್ಕಿಂತ ಮುಂಚೆ ಹೇಳ್ಬೇಕಂತಂದ್ರೆ ಅದನ್ನ ಗುಡ್ ಲೈಫ್ ಸ್ಟೈಲ್ ಇಲ್ಲ, ಹೇಳ್ಬೇಕಂದ್ರೆ ಶೋ ಮಾಡಕ್ ಆಗಿರ್ಬೋದು ಅಥವಾ ಸೊ ಏನು ಕೂಡ ಗುಡ್ ಲೈಫ್ ಸ್ಟೈಲ್ ಅಂತ ಇರ್ಲಿ. ಓಕೆ, ಬಟ್ ರೈಟ್ ನೌ ನೀವೇ ಥಿಂಕ್ ಮಾಡಿ, ಇಷ್ಟೆಲ್ಲ ಚೇಂಜಸ್ ಆಗಿದೆ. ಹಾಗೆ ನಾನು ಇನ್ನೂ ತುಂಬಾ ಗುಡ್ ಅಚೀವ್ಮೆಂಟ್ಸ್ ಅಂತ ಕೂಡ ಇದೆ. ಓಕೆ, ಕೆಲವನ್ನ ರಿವೀಲ್ ಮಾಡಿದೀನಿ, ಹಾಗೆ ಇನ್ನು ಕೂಡ ಕೆಲವನ್ನ ರಿವೀಲ್ ಮಾಡಿದ್ದೀನಿ. ಓನ್ಲಿ ಫ್ಯೂ ಮಾತ್ರನೇ ರಿವೀಲ್ ಮಾಡಿದೀನಿ ಆನ್ ದ ಬೇಸಿಸ್ ಆಫ್ ಲೈಕ್ ಆಸ್ ಅ ಟೀಮ್ ಆಗಿರ್ಬೋದು, ಅಥವಾ ಸೊ ಟೀಮ್ ಏನ್ ಹೇಳ್ತಾರ ಲೈಕ್ ಆಸ್ ಮ್ಯಾಮ್ ರಿವೀಲ್ ಮಾಡಿ ಆ ಒಂದು ರೀಸನ್ ಗೋಸ್ಕರ ನಾನು ರಿವೀಲ್ ಮಾಡಿದ್ದೀನಿ. ಆ ರಿವೀಲ್ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಏನೆಲ್ಲ ಅಚೀವ್ಮೆಂಟ್ ಆಗಿತ್ತು ಅಂತ ಹೇಳಿ. ಓಕೆ, ಐ ಥಿಂಕ್ ಸೊ ದಿಸ್ ಆಕ್ಚುಲಿ ಈ ಒಂದು ಏಜ್ ನೀವ್ ಅನ್ಕೊಂಡಿರ್ಬೋದಾಗುತ್ತೆ ಮ್ಯಾಮ್ ಏನ್ ಏಜ್ ಇರ್ಬೋದಪ್ಪ ಏನು ಅಂತ ಹೇಳ್ಬಿಟ್ಟು. ಜಸ್ಟ್ ಐ ಹ್ಯಾವ್ ಕಂಪ್ಲೀಟ್ ಓನ್ಲಿ 20 ಏಜ್ ಕಂಪ್ಲೀಟ್ ಆಗಿದೆ. ರೈಟ್ ನೌ ಇವಾಗ 21 ಅಲ್ಲಿ. ಓಕೆ, ಯೋಚನೆ ಮಾಡಿ ಆಸ್ ಅ 21 ಏಜ್ ಗರ್ಲ್ 1 lakh ಪ್ಲಸ್ ಈ ಒಂದು ಪ್ಲಾಟ್ಫಾರ್ಮ್ ಇಂದ ಅಚೀವ್ ಮಾಡಕ್ ಆಗುತ್ತೆ ಅಂತಂದ್ರೆ ನಿಮಗ್ ಯಾಕೆ ಆಗಲ್ಲ? ಆಗತ್ತಲ್ವಾ? ಡೆಫಿನೆಟ್ಲಿ ಎಸ್. ಇದೇ ಪ್ಲಾಟ್ಫಾರ್ಮ್ ಅಲ್ಲಿ ಯೋಚನೆ ಮಾಡಿ. ಸೊ ನೀವ್ ಅಚೀವ್ಮೆಂಟ್ ಮಾಡಿ ತೋರಿಸಿದಿರಾ ಅಂತಂದ್ರೆ ನೀವು ಕೂಡ ಇದೇ ತರ ನಿಮ್ ಟೀಮ್ಸ್ಗೆ ಅಂಡ್ ಅದ್ರ ಜೊತೆ ನೀವು ಕೂಡ ಒಬ್ಬರಿಗೆ ಆಸ್ ಅ ಇನ್ಸ್ಪಿರೇಷನ್ ಆಗಿದ್ದೀರಾ ಅಂತಂದ್ರೆ ನಿಮ್ ಟೀಮ್ಸ್ಗೆ ನೀವು ಒಂದು ಲೈಕ್ ಒಂದು ಟೆಸ್ಟಿಂಗ್ ಅನ್ನ ಪ್ರೊವೈಡ್ ಮಾಡ್ತೀರಾ ಅಂತಂದ್ರೆ ಹೇಗಿರುತ್ತೆ? ಓಕೆ, ನಾಟ್ ಓನ್ಲಿ ಇನ್ ದಿಸ್ ಪ್ಲಾಟ್ಫಾರ್ಮ್ ಅಲ್ಲೆಲ್ಲ ಆಲ್ರೆಡಿ ಆಸ್ ಎ ಗುಡ್ ಅಚೀವ್ಮೆಂಟ್ಸ್ ಆಗಿರ್ಬೋದು, ಹಾಗೆ ಡೆಲ್ಲಿಯಲ್ಲಿ ಆಗಿರ್ಬೋದು. ಸೊ ಅಂತ ಒಂದು ಸ್ಟೇಜ್ ಮೇಲೆ ಕೂಡ ಏನಾಗ್ಬೋದಾಗತ್ತೆ, ಗುಡ್ ರೆಕಗ್ನಿಷನ್ ಅಂತ ಆಗ್ಬೋದಾಗುತ್ತೆ, ರೈಟ್ ಅಲ್ವಾ. ಸೊ ಇದೇ ಪ್ಲಾಟ್ಫಾರ್ಮ್ ಅಲ್ಲಿ ಅಂಡ್ ಅದಾದ್ಮೇಲೆ ನೆಕ್ಸ್ಟ್ ಆಫ್ಟರ್ ಸೊ ಜುಲೈ ಮಂತ್ ಅಲ್ಲಿ ನಾನು ಯಾವಾಗ ನನ್ನ ಸೂಪರ್ವೈಸರ್ ಲೆವೆಲ್ ಕಂಪ್ಲೀಟ್ ಮಾಡ್ಕೊಂಡೆ, ಆಫ್ಟರ್ ನೆಕ್ಸ್ಟ್ ಓಕೆ ನವೆಂಬರ್ ಟು ಡಿಸೆಂಬರ್ ನಾನು ಜಾಸ್ತಿ ಟೈಮ್ ತಗೊಳ್ಳಿಲ್ಲ ಸೂಪರ್ವೈಸರ್ ಅಂತ. ಯಾಕಪ್ಪ ಅಂತಂದ್ರೆ ಓಕೆ ಇಲ್ಲಿ ಒಂದು ಪಾಯಿಂಟ್ ಹೇಳ್ತೀನಿ, ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ತೀನಿ. ಅಸಿಸ್ಟೆಂಟ್ ಸೂಪರ್ವೈಸರ್ ಇಂದ ಹಿಡಿದು ಸೂಪರ್ವೈಸರ್ ಆಗಕ್ಕೆ ಮೋರ್ ದೆನ್ 4 to 5 months ಟೈಮ್ ಹಿಡಿತು. ಯಾಕಪ್ಪ ಅಂತಂದ್ರೆ ಅಲ್ಲಿ ನನ್ನ ಎಕ್ಸಾಮ್ಸ್ ನಡೀತಾ ಇತ್ತು, ಹಾಗೆ ಸ್ವಲ್ಪ ಕನ್ಸಿಸ್ಟೆನ್ಸಿ ಬ್ರೇಕ್ ಮಾಡ್ತದೆ. ಅಂಡ್ ಹೇಗ್ ಮಾಡುದು, ಯಾವ ರೀತಿ ಮಾಡುದು ಅಂತ ಎಕ್ಸ್ಪೀರಿಯನ್ಸ್ ಸಿಕ್ಕಿರಲಿಲ್ಲ, ಹಾಗೆ ನನ್ನ ಹತ್ರ ನಾಲೆಜ್ ಕಡಿಮೆ ಇತ್ತು. ಹಾಗಾಗಿ ಸೂಪರ್ವೈಸರ್ ಆಗಕ್ಕೆ 4 to 5 months ಟೈಮ್ ತೆಗೆದುಕೊಟ್ಟು. ಓಕೆ, ಬಟ್ ದ ಥಿಂಗ್ ಇಸ್ ನಾನು ಏನ್ ಕನ್ಸಿಸ್ಟೆನ್ಸಿ ಬಿಡ್ಲಿಲ್ಲ. ಕನ್ಸಿಸ್ಟೆನ್ಸಿ ಬಿಡ್ದಲೆ ನೆವರ್ ಗಿವ್ ಅಪ್ ಆಟಿಟ್ಯೂಡ್. ಓಕೆ, ನೆವರ್ ಎವರ್ ಗಿವ್ ಅಪ್ ಆಟಿಟ್ಯೂಡ್. ನಿಮ್ಗೆಲ್ಲ ಏನ್ ಬರ್ತಲ್ವಾ ಡಿಸ್ಟ್ರಾಕ್ಷನ್ಸ್ ಆಗಿರ್ಬೋದು ಅಥವಾ ಮೈಂಡ್ ಆಗಿರ್ಬೋದು, ಇದೆಲ್ಲಾನು ಕೂಡ ಹೋಗಿ ಒನ್ ಟೈಮ್ ನೀವು ಸ್ಟೇಬಲ್ ಆಗ್ತೀರಾ, ಎಸ್ ನಾನ್ ಮಾಡ್ಲೇಬೇಕಂತ ಹೇಳಿ ಕುತ್ಕೋತೀರಾ, ಅವಾಗಿಂದ ನಿಮ್ ರಿಯಲ್ ಸ್ಟ್ರಗಲ್ ಜರ್ನಿ ಏನಾಗುತ್ತೆ ಸ್ಟಾರ್ಟ್ ಆಗುತ್ತೆ. ಓಕೆ, ದಿಸ್ ವಾಸ್ ಲೈಕ್ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಆಫ್ಟರ್ ದಟ್ ಸೊ ಲೈಕ್ ಸೂಪರ್ವೈಸರ್ ಲೆವೆಲ್ ಕ್ವಾಲಿಫೈ ಆಗಿದ್ದು ನೆಕ್ಸ್ಟ್ ವಿತಿನ್ 4 months ಗೆನೆ ನಾನು ಮ್ಯಾನೇಜರ್ ಲೆವೆಲ್ ಕ್ವಾಲಿಫೈ ಮಾಡ್ಕೊಂಡೆ ವಿತ್ ಅಪ್ರಾಕ್ಸಿಮೇಟ್ಲಿ 120 plus cases. ಓಕೆ, ವಿತ್ 120 plus cases. ಆಕ್ಚುಲಿ ಹೇಳ್ಬೇಕಂತಂದ್ರೆ ಐ ಆಮ್ ದ ಫಸ್ಟ್ ಗರ್ಲ್ ಮ್ಯಾನೇಜರ್ ಸ್ಪೆಷಲಿ ಇನ್ ಫಾರ್ ಎವರ್ ಅಲ್ಲಿ ಆಸ್ ಅ ಮ್ಯಾನೇಜರ್ ಲೆವೆಲ್ ಅಚೀವ್ಮೆಂಟ್ ಮಾಡಕ್ಕೆ. ಓಕೆ, ಬಿಫೋರ್ ದಿಸ್ ಗರ್ಲ್ ಅಲ್ಲೇ ಯಾರು ಇರ್ಲಿಲ್ಲ. ನೀವೇ ಯೋಚನೆ ಮಾಡಿ, ಆಸ್ ಅ ಗರ್ಲ್ ಅಲ್ಲೇ ಯಾರು ಕೂಡ ಇದ್ದಿದ್ದಿಲ್ಲ ಅಂತಂದ್ರೆ ಅದನ್ನೊಂದು ಗರ್ಲ್ ಅಚೀವ್ಮೆಂಟ್ ಮಾಡಿ ತೋರಿಸುವಂತಹ ಈ ಒಂದು ಲೈಕ್ ಮ್ಯಾನೇಜರ್ ಲೆವೆಲ್ ಆಗಿರೋದು. ಸೊ ಇದು ಅಷ್ಟು ಈಸಿಯಾಗಿ ಅಂತೂ ಸಿಗಲ್ಲ, ಬಟ್ ಇದಕ್ಕೆ ಹಾರ್ಡ್ ವರ್ಕ್ಸ್ ಆಗಿರ್ಬೋದು ಅಂಡ್ ಅದ್ರ ಜೊತೆ ಪ್ರಾಪರ್ ಸೊ ಗೈಡ್ಲೈನ್ಸ್ ಆಗಿರ್ಬೋದು, ಹಾಗೆ ಎಲ್ಲಾನು ಕೂಡ ಮೈನ್ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಟೈಮ್ ಅಂತಕ್ಕಂಥದ್ದಾಗಿರ್ಬೋದು, ಹಾಗೆ ಲೀಡರ್ಶಿಪ್ ಕ್ವಾಲಿಟೀಸ್ ಆಗಿರ್ಬೋದು ಅಂಡ್ ಅದ್ರ ಜೊತೆ ಮೈಂಡ್ ಸೆಟ್ ಆಗಿರ್ಬೋದು. ಮೈಂಡ್ ಸೆಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್.
ಓಕೆ, ನೀವು ಮೈಂಡ್ ಅಲ್ಲೇ ಹಾಕೊಳ್ಳಿಲ್ಲ ಅಂತಂದ್ರೆ ಅದು ನಿಮ್ಗೆ ಎಕ್ಸಿಕ್ಯೂಟ್ ಆಗಿ ಬರೋ ಚಾನ್ಸೇ ಇಲ್ಲ. ಓಕೆನಾ, ಒನ್ಸ್ ಥಿಂಕ್ ಮಾಡಿ, ನೀವು ಬಸ್ ಹತ್ತಕ್ ಮುಂಚೆ ಏನ್ ಯೋಚನೆ ಮಾಡ್ತೀರಾ? ಬಸ್ ಹತ್ತಕ್ ಮುಂಚೆ ನಾನು ಎಲ್ಲಿಗೆ ಹೋಗ್ಬೇಕಂತ ಹೇಳಿ ಡೆಸ್ಟಿನೇಷನ್ ಹುಡ್ಕೋತೀರಾ, ಹೌದಲ್ವಾ? ಎಸ್, ನಾನು ಬೆಂಗಳೂರು ಹೋಗ್ಬೇಕು, ಇಲ್ಲ ಮೈಸೂರು, ಗುಲ್ಬರ್ಗ, ರಾಯಚೂರು, ಬಳ್ಳಾರಿ, ಹುಬ್ಳಿ, ಸೊ ಬೇರೆ ಅನದರ್ ಒಂದು ಇದಕ್ಕೆ ಹೋಗ್ಬೇಕಂತ ಹೇಳಿ ಏನ್ ಮಾಡ್ತೀರಾ? ಡೆಸ್ಟಿನೇಷನ್ ಫಸ್ಟ್ ಹಾಕೊಂಡೆ ತಾನೇ ಬಸ್ ಹತ್ತೀರಾ, ಹೌದಲ್ವಾ? ಹಾಗೆ ಫಾರ್ ಎವರ್ ಕೂಡ ಹಾಗೆ, ಎಲ್ಲಿವರೆಗೂ ನೀವು ಡೆಸ್ಟಿನೇಷನ್ ಯಾವ ಟೈಮ್ ಅಂತ ಹೇಳಿ ಫಿಕ್ಸ್ ಮಾಡ್ಕೊಳ್ಳಲ್ಲ, ಎಲ್ಲಿವರೆಗೂ ನಿಮ್ ಗೋಲ್ ಆಗಿರ್ಬೋದು ಅಥವಾ ನಿಮ್ ಡ್ರೀಮ್ ನ ನೀವು ಸೆಟ್ ಮಾಡ್ಕೊಳ್ಳಲ್ಲ, ಅಲ್ಲಿವರೆಗೂ ನಾವ್ ಎಲ್ಲಿಗೆ ಹೋಗ್ತಾ ಇದೀವಿ ಅಂತಾನೆ ಗೊತ್ತಾಗಲ್ಲ. ಜಸ್ಟ್ ಟ್ರಾವೆಲ್ ಮಾಡ್ತಾ ಹೋಗ್ತಾ ಇರ್ತೀವಿ ಹೊರತು ಅದೇನು ಕೂಡ ಪಾಸಿಬಲ್ ಆಗಲ್ಲ. ಓಕೆ, ಹಾಗಾಗಿ ನಾನು ಹೇಳುವಂತ ನೆಕ್ಸ್ಟ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಡೆಸ್ಟಿನೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ನಾವ್ ಎಲ್ಲಿಗೆ ಹೋಗಿ ಸೇರ್ಬೇಕು, ಹಾಗೆ ಯಾವಾಗ ಮಾಡ್ಬೇಕು ಇದನ್ನ ಅಂತಕ್ಕಂಥ ಒಂದು ಪಾಯಿಂಟ್ ನಿಮ್ ತಲೆಯಲ್ಲಿ ಇರ್ಬೇಕಾಗುತ್ತೆ. ಓಕೆ, ಒಂದು ರೋಡ್ ಮ್ಯಾಪ್ ಅಂತಾನೆ ಹೇಳ್ಬೋದು, ನಾನು ಹೇಗಾಗ್ಬೇಕು, ಯಾವ ರೀತಿ ಮಾಡ್ಬೇಕು ಅಂತ ಒಂದು ಪ್ಲಾನಿಂಗ್ಸ್ ಆಗಿರ್ಬೋದು. ಪ್ಲಾನಿಂಗ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ನೀವ್ ಏನೇ ಮಾಡ್ತೀರಾ ಅಂದ್ರೂ ಕೂಡ, ಎಷ್ಟೇ ಮುಂದೆ ಹೋಗ್ತೀರಾ ಅಂದ್ರೂ ಕೂಡ ಫಾರ್ ಅಲ್ಲಿ ಅಂಡ್ ಪ್ರಾಪರ್ ಗೈಡ್ಲೈನ್ಸ್ ಆಗಿರ್ಬೋದು, ಟೀಮ್ ಸಪೋರ್ಟ್ ಮಾಡ್ತೀರಾ, ಏನೇ ಒಂದು ಮಾಡ್ತಿದ್ರು ಕೂಡ ಎಫರ್ಟ್ ಹಾಕ್ತೀರಾ, ಸಪೋರ್ಟ್ ಮಾಡ್ತೀರಾ ಅಂದ್ರೂ ಕೂಡ ಮೈನ್ ಇಂಪಾರ್ಟೆಂಟ್ ಪ್ರಾಪರ್ ಪ್ಲಾನಿಂಗ್ಸ್. ಓಕೆ, ಸೊ ಆಫ್ಟರ್ ದಟ್ ನಾನು ಆಸ್ ನನ್ನ ಮ್ಯಾನೇಜರ್ ಲೆವೆಲ್ ಕಂಪ್ಲೀಟ್ ಮಾಡ್ಕೊಂಡಿದ್ದಾದ್ಮೇಲೆ ಏನೇನ್ ಅಚೀವ್ಮೆಂಟ್ಸ್ ಅಪ್ಪ ಅಂತಂದ್ರೆ, ಆಕ್ಚುಲಿ ಮೈ ಫಸ್ಟ್ ಅಚೀವ್ಮೆಂಟ್ ಬಂದು ನನ್ ಗೋಲ್ಡ್ ಚೈನ್ ಗಿಫ್ಟ್ ಮಾಡ್ಕೊಂಡೆ. ಓಕೆ, ಸೆಲ್ಫ್ ಗಿಫ್ಟ್ ಅಂತ ಹೇಳ್ಬೋದು. ಅದಕ್ಕಿಂತ ಮುಂಚೆ ಲೈಕ್ ತುಂಬಾ ಜನ ಗರ್ಲ್ಸ್ ಇರುತ್ತೆ, ಬೇಸಿಕಲಿ ಗೋಲ್ಡ್ ಅಂದ್ರೆ ಬಹಳ ಇಷ್ಟ ಇರುತ್ತೆ, ಹೌದಲ್ವಾ? ನನ್ ಎಲ್ಲಾ ಕಂಪ್ಲೀಟ್ ಆಗಿ ನನ್ ಗೋಲ್ಡ್ ಏನೇನ್ ತಗೊಳ್ಬೇಕಂತ ಇದ್ದೆ ಕಂಪ್ಲೀಟ್ ಆಗಿ ನಾನು ತಗೊಂಡೆ. ಅದ್ರಲ್ಲಿ ಒನ್ ಅಚೀವ್ಮೆಂಟ್ ಅಂದ್ರೆ ಗೋಲ್ಡ್ ಚೈನ್. ಓಕೆ, ಇಟ್ಸ್ ವರ್ತ್ ಅಪ್ರಾಕ್ಸಿಮೇಟ್ಲಿ 1,40,50,000. ಓಕೆ, 1,39,40,000 ಸಮಥಿಂಗ್ ಇದೆ ಈ ಒಂದು ಗೋಲ್ಡ್ ಚೈನ್. ಓಕೆ, ಏನಪ್ಪಾ ಅಂತಂದ್ರೆ, ಸೊ ಅಷ್ಟು ವರ್ತ್ ಇರ್ತಕ್ಕಂಥ ಗೋಲ್ಡ್ ಚೈನ್ ನ ಸೆಲ್ಫ್ ಆಗಿ ನಾನು ಗಿಫ್ಟ್ ಮಾಡ್ಕೊಂಡಿದ್ದೀನಿ ಅಂತಂದ್ರೆ ಇಟ್ಸ್ ರಿಯಲಿ ವಂಡರ್ ಟು ಮಿ. ಓಕೆ, ಆಕ್ಚುಲಿ ಹೇಳ್ಬೇಕಂದ್ರೆ ಇಟ್ಸ್ ಮೈ ಡ್ರೀಮ್ ಆಕ್ಚುಲಿ. ಓಕೆ, ಹಾಗೆ ಸೊ ನನ್ನ ಪೇರೆಂಟ್ಸ್ ಕಡೆಯಿಂದ ಅದನ್ನ ಹಾಕ್ಸ್ಕೊಂಡೆ. ನನ್ನ ಆಕ್ಚುಲಿ ಇಂದ ಗೋಲ್ಡ್ ಚೈನ್ ನನ್ನ ಪೇರೆಂಟ್ಸ್ ಕಡೆಯಿಂದ ಹಾಕ್ಸ್ಕೊಂಡೋದನ್ನ ಸೊ ಆಲ್ರೆಡಿ ನಿಮ್ಗೆ ಅಂದ್ರೆ ಪ್ರಮೋಟಿಂಗ್ ಅಂತ ಕೂಡ ಮಾಡಿದೆ, ಅಂಡ್ ಹೈಲೈಟ್ಸ್ ಅಲ್ಲಿ ಬೇಕಿರೋದನ್ನ ನೀವು ಚೆಕ್ ಮಾಡ್ಬೋದು. ಓಕೆ, ಅಂಡ್ ಒನ್ ಮೋರ್ ಮೈ ಅಚೀವ್ಮೆಂಟ್ ಅಂತ ಬಂದಾಗಾದ್ರೆ ಲೈಕ್ ಐಫೋನ್. ಓಕೆ, ಅಂಡ್ ಐಫೋನ್ ನ ಕೂಡ ಪರ್ಚೇಸ್ ಮಾಡ್ಕೊಂಡೆ. ವೈ? ಬಿಕಾಸ್ ನಾನು ಜಸ್ಟ್ ಓನ್ಲಿ 20,000 ಸೆಲ್ ಫೋನ್ ಇಂದ, ಓಕೆ, ಬಿಫೋರ್ ದಟ್ ನಾನು ಫಾರ್ ಎವರ್ ಸ್ಟಾರ್ಟ್ ಮಾಡಿದಾಗ ಒಂದು 20,000 ಸೆಲ್ ಫೋನ್ ನಾನು ಯೂಸ್ ಮಾಡ್ತಾ ಇದ್ದೆ. ಓಕೆ, ಅಂಡ್ ಆ 20,000 ಫೋನ್ ನನ್ಗೆ ಎಷ್ಟು ದುಡ್ಡು ಕೊಟ್ಟಿದ್ದಪ್ಪ ಅಂತಂದ್ರೆ ಹೇಳ್ಬಾರ್ದು ಆಕ್ಚುಲಿ, ಬಟ್ ದ ಥಿಂಗ್ ಇಸ್ ನಾನು ನಿಮ್ಗೋಸ್ಕರ ಅಂತ ಏನಿದೆ ಒನ್ ಟೈಮ್ ನಾನು ತಿಳಿಸ್ಕೊಡ್ತಿದ್ರ ಆ ಒಂದು 20,000 ರೂಪಾಯಿ ಫೋನ್ ನನಗೆ 8 ಲಕ್ಷದವರೆಗೂ ದುಡ್ಡು ಕೊಟ್ಟಿದೆ. ಓಕೆ, 8ರಿಂದ 9 ಲಕ್ಷದವರೆಗೂ ಒನ್ ಇಯರ್ ಇನ್ಕಮ್. ಓಕೆ, ನೀವೇ ಯೋಚನೆ ಮಾಡಿ, ಕಂಪ್ಲೀಟ್ ಮೋರ್ ದನ್ 1.5 to 2 ಇಯರ್ ಕಂಪ್ಲೀಟ್ ಆಗ್ತಾ ಬರ್ತದೆ. ಓಕೆ, ಒನ್ ಇಯರ್ ಏನಿಲ್ಲ ಅಂದ್ರೂ ಕೂಡ ನನಗೆ 8ರಿಂದ 9 ಲಕ್ಷ ದುಡ್ಡು ಕೊಟ್ಟಿದೆ ಅಂತಂದ್ರೆ ಯೋಚನೆ ಮಾಡಿ ಫಾರ್ ಎವರ್ ಎಲ್ಲಿಂದ ಎಲ್ಲಿವರೆಗೂ ಹೋಗುವಂತ ಸಾಧ್ಯತೆ ಇರುತ್ತೆ ಅಂತ ಹೇಳಿ, ಹೌದಲ್ವಾ? ದ ಮೈನ್ ಥಿಂಗ್ ಇಸ್ ಸೊ ಎಫರ್ಟ್ಸ್ ಗೆ ತಕ್ಕಂತ ರಿಸಲ್ಟ್ಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಓಕೆ, ರಿಸಲ್ಟ್ಸ್ ನ ಇರ್ಬೇಕಾಗತ್ತೆ. ಹಾಗೆ ನೀವು ನಿಮ್ಮ 100% ಡೆಡಿಕೇಶನ್ ಕೊಟ್ಟಿದ್ದೀರಾ ಅಂತಂದ್ರೆ ಏನ್ ಬೇಕಾದ್ರೂ ಮಾಡ್ಬೋದಾಗುತ್ತೆ. ಯೋಚನೆ ಮಾಡಿ, ಒಂದ್ 20,000 ರೂಪಾಯಿ ಫೋನು ನನಗೆ 8ರಿಂದ 9 ಲಕ್ಷದವರೆಗೂ ದುಡ್ಡು ಕೊಟ್ಟಿದೆ ಅಂತಂದ್ರೆ ನೀವ್ ಯೋಚನೆ ಮಾಡಿ ಏನ್ ಮಾಡ್ಬೋದು ಅಂತ ಹೇಳಿ. ಓಕೆ, ಇದೆಲ್ಲಾ ಅಚೀವ್ಮೆಂಟ್ಸ್ ನ ಬಿಟ್ಟು, ಓಕೆ, ಏನೆಲ್ಲ ಲೈಕ್ ಗೋಲ್ಡ್ ಚೈನ್ ಆಗಿರ್ಬೋದು, ಹಾಗೆ ಐಫೋನ್ ಆಗಿರ್ಬೋದು, ಅಂಡ್ ಇನ್ನೂ ತುಂಬಾ ಅಚೀವ್ಮೆಂಟ್ಸ್. ಓಕೆ, ಲೈಕ್ ಇಯರಿಂಗ್ಸ್ ಆಗಿರ್ಬೋದು, ಅಥವಾ ಲೈಕ್ ಸೊ ಗೋಲ್ಡ್ ಲೈಕ್ ರಿಂಗ್ ಆಗಿರ್ಬೋದು. ಓಕೆ, ಸೊ ಅದ್ರ ಜೊತೆ ನನ್ನ ಮದರ್ ಕೂಡ ನಾನು ಏನಿದೆ ಚೈನ್ ಗೆ ಸಪೋರ್ಟ್ ಮಾಡಿದೆ. ಇತರ ಲೈಕ್ ಅವ್ರಿಗೆಲ್ಲ ಕೂಡ ಮೋರ್ ದನ್ 1 lakh ಸಪೋರ್ಟ್ ಅಂತ ಮಾಡಿದೆ. ಇದನ್ನೆಲ್ಲ ಬಿಟ್ಟುನು ಮೋರ್ ದನ್ 9 lakh ವರೆಗೂ ದುಡ್ಡು ಕೊಟ್ಟಿದೆ. ಹಾಗೆ ಅಂಡ್ ಈ ಇಯರ್ ಅಂತೂ ಕೂಡ ಇನ್ಕಮ್ ಇನ್ನು ಕ್ಯಾಲ್ಕುಲೇಷನ್ ಮಾಡ್ಕೊಂಡಿಲ್ಲ, ಅದನ್ನು ಕೂಡ ಆಲ್ಮೋಸ್ಟ್ ಲೈಕ್ 8 to approximately 8 lakh ವರೆಗೂ ಸಮಥಿಂಗ್ ಇದೆ. ಓಕೆ, ಯೋಚನೆ ಮಾಡಿ, ಒಂದ್ ಜಸ್ಟ್ ಅದ ಒಂದ್ ಫೋನ್ ನನ್ಗೆ ಇಷ್ಟೆಲ್ಲ ದುಡ್ಡು ಕೊಟ್ಟಿದೆ ಯಾಕಪ್ಪ ಅಂತಂದ್ರೆ ಸೊ ವೈ? ಬಿಕಾಸ್ ಅದಕ್ಕೆ ನಾನು ಮಾಡಿರ್ತಕ್ಕಂಥ ಎಫರ್ಟ್. ಓಕೆ, ಸೊ ಹಾಗೆ ಎಫರ್ಟ್ ಗಿಂತ ಹೆಚ್ಚಾಗಿ ವೈ? ಬಿಕಾಸ್ ನನ್ನ ಟೀಮ್. ಓಕೆ, ಏನ್ ಹೇಳ್ತಿಲ್ಲ, ಆಸ್ ಅ ನನ್ನ ಟೀಮ್ ಆಗಿರ್ಬೋದು, ವಿತ್ ಆಸ್ ಅ ಮ್ಯಾನೇಜರ್ ಟೀಮ್ ಆಗಿರ್ಬೋದು, ಅಂಡ್ ಅವ್ರಿಗೂ ಕೂಡ ನಾನು ಸಪೋರ್ಟ್ ಮಾಡಿದೆ. ಅದರಿಂದ ಮುಖಾಂತರ ಏನ್ ಮಾಡಿದೆ, ನಾನು ಆಸ್ ಅ ಡೆವಲಪ್ಮೆಂಟ್ ಆಗಕ್ಕೆ ತುಂಬಾ ಈಸಿ ಆಗುತ್ತೆ. ಓಕೆ, ಹಾಗೆ ಸೊ ನೀವು ಕೂಡ ಏನ್ ಮಾಡ್ಬೇಕಾಗುತ್ತೆ, ನಿಮ್ ಕ್ವಾಲಿಟಿ ಪರ್ಸನ್ ಫೈಂಡ್ ಔಟ್ ಮಾಡ್ಬೇಕಾಗುತ್ತೆ. ಓಕೆ, ನಿಮ್ ಟೀಮ್ ಅಲ್ಲಿ ಕ್ವಾಲಿಟಿ ಪರ್ಸನ್ಸ್ ನ ಫೈಂಡ್ ಔಟ್ ಮಾಡಿ ಅಂಡ್ ಅವ್ರಿಗೆ ನೀವು ಸಕ್ಸಸ್ಫುಲ್ ಮಾಡಿ ಡೆಫಿನೆಟ್ಲಿ ನೀವು ಗುಡ್ ಅಚೀವ್ಮೆಂಟ್ ಮಾಡ್ತೀರಾ ಅಂಡ್ ನೀವು ಗುಡ್ ಸಕ್ಸಸ್ ಕೂಡ ಆಗ್ತಾರೆ. ಓಕೆ, ಅಂಡ್ ಆಕ್ಚುಲಿ ಮೈ ಥರ್ಡ್ ಫೋಟೋ ಇದು ಬಂದು ಸೊ ಗ್ಲೋಬಲ್ ರ್ಯಾಲಿಯಲ್ಲಿ. ಓಕೆ, ನನ್ ಒನ್ ಆಫ್ ಮೈ ಡ್ರೀಮ್ ಅಂತಾನೆ ಹೇಳ್ಬೋದು, ಗ್ಲೋಬಲ್ ರ್ಯಾಲಿ ಆಗಿರ್ಬೋದು ಅಥವಾ ಸಕ್ಸಸ್ ಡೇ ಆಗಿರ್ಬೋದು. ಐ ಆಮ್ ನಾಟ್ ಶೋರ್ ನೀವು ಎಷ್ಟು ಜನಕ್ಕೆ ಡ್ರೀಮ್ ಇದೆ ಅಂತ ಹೇಳಿ, ಬಟ್ ದಿಸ್ ವಾಸ್ ಮೈ ಒನ್ ಆಫ್ ದಿ ಬಿಗ್ಗೆಸ್ಟ್ ಡ್ರೀಮ್ ಅಂತಾನೆ ಹೇಳ್ಬೋದು. ಓಕೆ, ಇದು ಎಲ್ಲದಕ್ಕಿಂತ ನಂಗೆ ತುಂಬಾ ಖುಷಿ ಕೊಡುತ್ತೆ ನಾನು ಫಾರ್ ಎವರ್ ಇವೆಂಟ್ ಅಲ್ಲಿ ಅಟೆಂಡ್ ಆದಾಗ. ಓಕೆ, ಸೊ ಆ ರೀತಿಯಾಗಿ ಇರುತ್ತೆ, ಆ ರೀತಿ ವೈಬ್ ಆಗಿರ್ಬೋದು. ಹಾಗೆ ನಂಗೆ ಟೀಮ್ ಮೀಟಪ್ ಅಂತ ಸಿಗುತ್ತೆ, ಸೀನಿಯರ್ಸ್ ಕಡೆಯಿಂದ ಆಗಿರ್ಬೋದು, ಗೈಡ್ಲೈನ್ಸ್ ಅಂತ ಸಿಗುತ್ತೆ. ಅಂಡ್ ಅಲ್ಲಿ ತಕ್ಕಂತ ಒಂದು ಲಕ್ಸರಿಯಸ್ ಪ್ರಾಪರ್ಟಿ ಎಲ್ಲಿ ಲೈಫ್ ನ ಸೊ ಮೋರ್ ದನ್ 2 to 3 days ಲೀಡ್ ಮಾಡೋದ ಕೂಡ ನಮ್ಗೆ ಅವಕಾಶ ಅಂತ ಸಿಗುತ್ತೆ. ದಟ್ ವಾಸ್ ಅ ವಂಡರ್ ಅಂತಾನೆ ಹೇಳ್ಬೋದು. ಓಕೆ, ನನ್ಗೆ ಯಾವ್ದು ಕೂಡ ಇಷ್ಟೊಂದು ಖುಷಿ ಕೊಡಲ್ಲ. ಸೊ ನಾನು ಈವನ್ ಎಷ್ಟೇ ಒಂದು ಕೋಟ್ಯಾಂತರ ರೂಪಾಯಿ ಅರ್ನಿಂಗ್ ಮಾಡಿದ್ರು ಕೂಡ ನನಗೆ ಗ್ಲೋಬಲ್ ರ್ಯಾಲಿ ಆಗಿರ್ಬೋದು ಅಥವಾ ಫಾರ್ ಎವರ್ ಸಕ್ಸಸ್ ಡೇ ಈವೆಂಟ್ ಅಷ್ಟು ಏನಿದೆ ಅದಕ್ಕೆ ಈಕ್ವಲ್ ಬರೋದಕ್ಕೆ ಸಾಧ್ಯನೇ ಇಲ್ಲ.
ಓಕೆ, ಅಂತ ಒಂದು ಬಿಗ್ಗೆಸ್ಟ್ ಇವೆಂಟ್ಸ್ ಅಂತ ಹೇಳ್ಬೋದು. ಐ ಹೋಪ್ ಸೊ ಇನ್ನೂ ಕೂಡ ನಾನು ಇವೆಂಟ್ಸ್ಗೆ ಚೆನ್ನಾಗಿ ಬೇಗ ಅಟೆಂಡ್ಸ್ ಮಾಡ್ಕೊಂಡು ಅದ್ರ ಜೊತೆ ಇನ್ನೂ ಬಿಗ್ ಅಚೀವ್ಮೆಂಟ್ಸ್ ಮಾಡ್ಬೇಕು. ಅಂಡ್ ಅದೇ ಗ್ಲೋಬಲ್ ಅಲ್ಲಿ ಅಚೀವ್ಮೆಂಟ್ ಮುಂದೆ ಬರ್ತೀನಿ, ಡೆಫಿನೆಟ್ಲಿ ಅದೇ ಸ್ಟೇಜ್ ಮೇಲೆ ರೆಕಾಗ್ನಿಷನ್ ಆಗ್ತೀನಿ. ಓಕೆ, ಸೊ ಆಲ್ರೆಡಿ ಸಕ್ಸಸ್ ರೇಲ್ ಆಗಿದೆ. ಅಂಡ್ ಸಕ್ಸಸ್ ರೇಲ್ ಆಗಿರುವಂತಹ ರೆಕಾಗ್ನಿಷನ್ ನೀವು ಬೇಕಾದ್ರೆ ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಚೆಕ್ ಮಾಡಬಹುದಾಗುತ್ತೆ. ಅಫಿಷಿಯಲ್ ಮಾದರಿ.m ಅಂತ ಇದೆ. ಸೊ ಅಲ್ಲಿ ಒಂದ್ಸತಿ ಚೆಕ್ ಮಾಡಿ ಆಸ್ ಇನ್ ಸಕ್ಸಸ್ ಡೇಲಿ ಮ್ಯಾನೇಜರ್ ರೆಕಾಗ್ನಿಷನ್ ಯಾವ ರೀತಿ ಇರುತ್ತೆ ಅಂತ ಹೇಳಿ. ಓಕೆ, ಅಂಡ್ ನೆಕ್ಸ್ಟ್ ಪಾಯಿಂಟ್ ಇಸ್, ಸೊ ಇವಾಗ ರೈಟ್ ನಾವು ನೋಡಿದ್ರೆ ಇದೇ ಪ್ಲಾಟ್ಫಾರ್ಮ್ ಇಷ್ಟೆಲ್ಲ ಗುಡ್ ಅಚೀವ್ಮೆಂಟ್ ಮಾಡಕ್ಕೆ ಏನಕ್ಕೆ ಪಾಸಿಬಲ್ ಆಗಿದೆ ಅಂಡ್ ಏನೇನೆಲ್ಲ ಮೈನ್ ಟಿಪ್ಸ್ ಅಂತ ಬರೆದಿದ್ರೆ. ಓಕೆ, ಐ ವಿಲ್ ಲಾಸ್ಟ್ ಎಂಡ್ ಅಪ್ ವಿತ್ ದ ಮೈನ್ ಟಿಪ್ಸ್. ಎಸ್, ಓಕೆ, ಸಮ್ ಪಾಯಿಂಟ್ಸ್ ಕೂಡ ಹಾಗೆ ಇಂಪಾರ್ಟೆಂಟ್ ಆಗುತ್ತಾ ಅಂಡ್ ಸಕ್ಸಸ್ಫುಲ್ ಆಗುತ್ತೆ. ಹೌದಲ್ಲ, ಸಕ್ಸಸ್ಫುಲ್ ಆಗ್ಬೇಕಂದ್ರೆ ಸೊ ಮೈನ್ ಪಾಯಿಂಟ್ ಈಸ್ ಕನ್ಸಿಸ್ಟೆನ್ಸಿ ಗೈಸ್. ಓಕೆ, ಇಫ್ ಕನ್ಸಿಸ್ಟೆನ್ಸಿನ ಬ್ರೇಕ್ ಮಾಡ್ತೀರಾ ಅಂಡ್ ನೀವು ಬೇರೆದಕ್ಕೆ ಪ್ರಿಯಾರಿಟಿ ಕೊಡ್ತೀರಾ ಅಂತಂದ್ರೆ ನಥಿಂಗ್ ವಿಲ್ ಹ್ಯಾಪನ್. Getting this point, consistency is very important. And team recruitment ಆಗಿರ್ಬೋದು, ಹೈರಿಂಗ್ ಆಗಿರ್ಬೋದು, ಹೈರ್ ಮಾಡುವಂತದ್ದಾಗಿರ್ಬೋದು, ಕನ್ಸಿಸ್ಟೆನ್ಸಿ ಇಸ್ ಮೈನ್ ಕೀ ಟು ದ ಸಕ್ಸಸ್. ಓಕೆ, ನೀವ್ ಯಾವತ್ತೇ ಆದ್ರೂ ಕೂಡ ಫೈಲ್ಯೂರ್ಸ್ ಏನ್ ಮಾಡ್ತೀರ ಅಥವಾ ರಿಜೆಕ್ಷನ್ಸ್ ಏನ್ ಮಾಡ್ತೀರಿ, ನನಗೆ ಬರಬಾರ್ದಪ್ಪ ಅಂತ ಅನ್ಕೋತೀರ. ಹೌದಲ್ವಾ? ಬಟ್ ಎಷ್ಟು ಬರುತ್ತೆ ಅಷ್ಟು ನೀವು ಸ್ಟ್ರಾಂಗ್ ಆಗ್ತೀರ. ಓಕೆ, ಎಷ್ಟು ಬರುತ್ತೆ ಅಷ್ಟು ನಿಮ್ ಚೇಂಜಸ್ ಆಗ್ತೀರಾ, ಅಷ್ಟು ನಿಮ್ ಕೆರಿಯರ್ ನ ಬಿಲ್ಡ್ ಮಾಡ್ಕೊಳ್ತೀರಾ. ಹಾಗಾಗಿ ಅಕ್ಸೆಪ್ಟ್ ದ ಫೈಲ್ಯೂರ್ಸ್ ಅಂಡ್ ಅಕ್ಸೆಪ್ಟ್ ದ ರಿಜೆಕ್ಷನ್ಸ್. ಜಸ್ಟ್ ಒನ್ ಥಿಂಕ್ ಮಾಡ್ಕೊಳ್ಳಿ, ಎಸ್ ಇಲ್ಲಿಂದ ನನ್ಗೆ ಏನೇ ರಿಸ್ಕ್ ಬಂದ್ರೆ ಕೂಡ ನಾನು ಅಕ್ಸೆಪ್ಟ್ ಮಾಡ್ತೀನಿ. ಆ ಒಂದು ರಿಸ್ಕ್ ನ ಸ್ಟ್ರಾಂಗ್ ಆದಾಗೆ ನೀವು ನಿಮ್ಮಲ್ಲಿ ಏನಾಗುತ್ತೆ ನೆಕ್ಸ್ಟ್ ಸಕ್ಸಸ್ ಅಂತ ಸಿಗುತ್ತೆ. ಓಕೆ, ಹಾಗಾಗಿ ಫೈಲ್ಯೂರ್ಸ್ ಆಗಿರ್ಬೋದು, ರಿಜೆಕ್ಷನ್ಸ್ ಅಕ್ಸೆಪ್ಟ್ ಮಾಡಿ ಅಂಡ್ ಅದ್ರ ಜೊತೆ ಫಾಲೋ ಯುವರ್ ಅಪ್ಲೈನ್ಸ್ ಅಂಡ್ ಸೀನಿಯರ್ಸ್. ಓಕೆ, ಮೈನ್ ಥಿಂಗ್ ನಿಮ್ಮ ಅಪ್ಲೈನ್ಸ್ ಆರ್ ದ ಮೈನ್. ಓಕೆ, ನಿಮ್ಮ ಅಪ್ಲೈನ್ಸ್ ಅಂತ ಏನು ಹೇಳ್ತೀವಲ್ಲ, ನಾನು ನನ್ನ ಅಪ್ಲೈನ್ ನ ಫಾಲೋ ಮಾಡಿದೆ, ಹಾಗೆ ನನ್ನ ಸೀನಿಯರ್ಸ್ ನ ಪ್ರಮೋಟ್ ಮಾಡಿದೆ ಅಂಡ್ ಅದಕ್ಕಾಗಿ ನಾನು ಇಷ್ಟೆಲ್ಲ ಗುಡ್ ಸಕ್ಸಸ್ ಆಗೋಕೆ ಒಂದು ಚಾನ್ಸ್ ಅಂತ ಸಿಕ್ತು, ಅದ್ರ ಜೊತೆ ಒಂದು ಅಪೋರ್ಚುನಿಟಿ ಅಂತ ಸಿಕ್ತು. ಓಕೆ, ನನಗೆ ನನ್ನ ಅಪ್ಲೈನ್ ಇಲ್ಲ ಅಂತಿದ್ರೆ ಅಂಡ್ ಸ್ಪೆಷಲ್ ನಾನು ಇಲ್ಲಿವರೆಗೂ ಇರಕ್ ಸಾಧ್ಯನೇ ಆಗ್ತಾ ಇರಲಿಲ್ಲ. ಅದ್ರ ಜೊತೆ ಸೊ ಇನ್ಕಮ್ ಆಗಿರ್ಬೋದು ಅಂಡ್ ನೇಮ್, ಫೇಮ್, ರೆಕಗ್ನಿಷನ್, ನೀವೇ ಥಿಂಕ್ ಮಾಡಿ, ನಿಮ್ ಫ್ಯಾಮಿಲಿಯಲ್ಲಿ ಆರ್ ದ ಫಸ್ಟ್ ಪರ್ಸನ್ ಮಿಲಿನಿಯರ್ ಆಗಿದ್ದೀರಾ ಅಂತಂದ್ರೆ, ಓಕೆ, ಅಥವಾ ಫ್ಲೈಟ್ ಅಲ್ಲಿ ಟ್ರಾವೆಲ್ ಮಾಡಿದಿರ ಅಂತಂದ್ರೆ ಯಾವ ರೀತಿ ಇರುತ್ತೆ ಅಂತ ಹೇಳಿ. ಓಕೆ, ನಾನು ನಾಟ್ ಓನ್ಲಿ ಒನ್ ಟೈಮ್ ಅಷ್ಟೆಲ್ಲ, ಮೋರ್ ದನ್ 3 to 4 times ಆಲ್ರೆಡಿ ಟ್ರಾವೆಲ್ ಮಾಡಿದೀನಿ ಫ್ಲೈಟ್ ಅಲ್ಲಿ. ಓಕೆ, ಸೊ ಇಷ್ಟೆಲ್ಲ ಗುಡ್ ಅಚೀವ್ಮೆಂಟ್ಸ್ ಅಂತ ಇದೆ. ಬೇಸಿಕಲಿ ಗುಡ್ ಅಚೀವ್ಮೆಂಟ್ಸ್ ಜೊತೆ ಕೂಡ ತುಂಬಾ ಜನ ಪೀಪಲ್ಸ್ಗೆ ಆಲ್ರೆಡಿ ನಾನು ಸಕ್ಸಸ್ಫುಲ್ ಕೂಡ ಮಾಡ್ತೀನಿ. ಓಕೆ, ಅಂಡ್ ನನ್ನ ಟೀಮ್ ಅಲ್ಲಿ ಮೋರ್ ದನ್ 4 to 5 persons ಆಲ್ರೆಡಿ ಸೂಪರ್ವೈಸರ್ಸ್ ಇದ್ದಾರೆ ಅಂಡ್ ಮೋರ್ ದನ್ 1 to 2 plus ಆಲ್ರೆಡಿ ಮ್ಯಾನೇಜರ್ಸ್ ಅಂತ ಇದೆ. ಓಕೆ, ಅಂಡ್ ನಾನ್ ಗೈಡ್ ಮಾಡಿರೋ ಪರ್ಸನ್ಸ್ ಸ್ಪೆಷಲಿ ಹೇಳ್ಕೊಳಕ್ಕೆ ಪ್ರೌಡ್ ಫೀಲ್ ಆಗುತ್ತೆ. ಅಂಡ್ ಸೋ ಮೆನಿ ಪೀಪಲ್ಸ್ ಹ್ಯಾವ್ ಡನ್ ದೇರ್ ಸೂಪರ್ವೈಸರ್ಸ್ ಅಂಡ್ ಅದ್ರ ಜೊತೆ ಸೋ ಮೆನಿ ಪೀಪಲ್ಸ್ ಆಲ್ರೆಡಿ ಮ್ಯಾನೇಜರ್ಸ್ ಅಂತ ಆಗಿದೆ. ಅಂಡ್ ಬೇರೆ ಟೀಮ್ ಅವ್ರು ಇದ್ರು ಕೂಡ ನಾನು ಅವ್ರಿಗೆ ಎಷ್ಟೆಲ್ಲ ಗೈಡ್ಲೈನ್ಸ್ ಮಾಡಿ ಅವ್ರಿಗೆ ಇಷ್ಟೆಲ್ಲ ಸಕ್ಸಸ್ಫುಲ್ ಮಾಡಿದೀನಿ ಅಂತಂದ್ರೆ ಯೋಚನೆ ಮಾಡಿ ಅಂಡ್ ತಗೊಳ್ಳುವಂತಹ ರೀತಿ ಮೇನ್ ಡಿಪೆಂಡ್ ಆಗುತ್ತೆ. ಹೌದಲ್ವಾ? ಸೊ ನೀವು ಯಾವ ರೀತಿ ತಗೊಂತೀರಾ ಈ ಒಂದು ಜರ್ನಿನ, ಅಥವಾ ಸೊ ಈ ಒಂದು ಲೈಕ್ ನಮ್ಮ ಗೈಡ್ಲೈನ್ಸ್ ಆಗಿರ್ಬೋದು, ಹಾಗೆ ನಮ್ಮ ಸಿಸ್ಟಮ್ ನ ನೀವು ಯಾವ ರೀತಿ ತಗೊಳ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಸಿಸ್ಟಮ್ ಆಗಿರ್ಬೋದು, ನಾಲೆಜ್ ಆಗಿರ್ಬೋದು ಅಂಡ್ ಪ್ರತಿಯೊಂದು ಕೂಡ ಸೇಮ್ ಅಂತಾರೆ. ಬಟ್ ದ ಥಿಂಗ್ ಇಸ್ ಅಕ್ಸೆಪ್ಟೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ನೀವ್ ಯಾವ ರೀತಿ ಅಕ್ಸೆಪ್ಟ್ ಮಾಡ್ತೀರಾ ಅದ್ರ ಮೇಲೆ ನಿಮ್ಮ ನೆಕ್ಸ್ಟ್ ಕೆರಿಯರ್ ಡಿಪೆಂಡ್ ಆಗುತ್ತೆ. ಓಕೆ, ಅಂಡ್ ಅದ್ರ ಜೊತೆ ನೆಕ್ಸ್ಟ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಡ್ರೀಮ್ ಬಿಗ್. ಓಕೆ, ಯಾವತ್ತಾದ್ರೂ ನೋಡಿ ಕನ್ಸಿಲ್ಲ ಅಂದ್ರೆ ಏನು ಕೂಡ ಸಾಧ್ಯ ಆಗಲ್ಲ. ಓಕೆ, ನಿಮಗೆ ಕರ್ಕೊಂಡು ಹೋಗುವುದಕ್ಕಾಗಿರ್ಬೋದು ಅಥವಾ ಮುಂದೆ ಕರ್ಕೊಂಡು ಹೋಗೋಕೆ ಪ್ರತಿಯೊಂದು ಕೂಡ ನೀವ್ ಏನೇ ಮಾಡ್ಬೇಕಂದ್ರೂ ಕೂಡ ಎಲ್ಲದಕ್ಕೂ ಕಾರಣ ಡ್ರೀಮ್ ಬಿಗ್. ಓಕೆ, ಟು ಬಿಕಮ್ ಅನ್ ಮಲ್ಟಿ ಮಿಲಿಯನ್. ನಾನ್ ಮಲ್ಟಿ ಮಿಲಿಯನ್ ಯಾಕೆ ಆಗ್ಬೇಕಾಗಿತ್ತಪ್ಪ ಅಂತಂದ್ರೆ ಸೊ ವೈ ಬಿಕಾಸ್ ಮೈ ಫಾದರ್. ಓಕೆ, ನಮ್ಮ ಅಪ್ಪಂಗೋಸ್ಕರ ನಾನು ಆಗ್ಬೇಕಾಗಿತ್ತು. ವೈ ಬಿಕಾಸ್ ನಾವು ನೋಡ್ತದೆ ಯಾವ ರೀತಿ ಕಷ್ಟ ಪಡ್ತಿದಾರೆ ಅಂಡ್ ಯಾವ ರೀತಿ ಎಲ್ಲ ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ತಿದಾರೆ, ಹೊರಗಡೆ ಯಾವ ರೀತಿ ಕಷ್ಟ ಪಡ್ಬೇಕಾಗಿತ್ತು. ಅಂಡ್ ನಾನು ಈಚ್ ಅಂಡ್ ಎವ್ರಿ ಪಾಯಿಂಟ್ ಕೂಡ ನೋಡಿದೀನಿ. ತುಂಬಾ ಲೈಕ್ ಡಾರ್ಕ್ ಫೇಸ್ ಅಂತ ಏನ್ ಹೇಳ್ತಾರಲ್ಲ, ತುಂಬಾ ಸ್ಟ್ರಗಲ್ ಸ್ಟೋರಿ. ಓಕೆ, ನಿಮ್ಗೂ ಕೂಡ ನಿಮ್ ಪೇರೆಂಟ್ಸ್ ಕಾಣಿರುತ್ತೆ. ಐ ಥಿಂಕ್ ನಾನು ಜಾಸ್ತಿ ಹೇಳಕ್ ಇಷ್ಟಪಡಲ್ಲ, ಒಂದ್ ಹೇಳಕ್ ಇಷ್ಟಪಡ್ತೀನಿ. ನಿಮ್ ಪ್ಯಾರೆಂಟ್ಸ್ ಅರ್ಧೋಗಿರೋ ಚಪ್ಪಲಿ ಹಾಕೊಂಡಿದ್ರು ಪರವಾಗಿಲ್ಲ, ಬಟ್ ನಿಮ್ಗೆ ಒಂದ್ ಚೆನ್ನಾಗಿರೋ ಚಪ್ಪಲಿ ಹೊಲ್ಸ್ಕೊಡ್ತಾರೆ, ನಿಮ್ಗೆ ಒಂದ್ ಚೆನ್ನಾಗಿರೋ ಚಪ್ಪಲಿ ಕೊಡ್ತಾರೆ. ಹೌದಲ್ವಾ? ಸೊ ದ ಥಿಂಗ್ ಇಸ್, ನೀವ್ ಯೋಚನೆ ಮಾಡಿ, ಅವ್ರ ಕಾಲ ಹರಿದಿದ್ರು ಕೂಡ ಚಪ್ಪಲಿ ಪರವಾಗಿಲ್ಲ, ಅವ್ರು ಅದನ್ನೇ ಹಾಕೊಂಡು ಹೊಲ್ಸ್ಕೊಂಡು ಓಡಾಡ್ತಾರೆ ಅಂತಂದ್ರೆ ಅಷ್ಟು ಬೆಸ್ಟ್ ಲೈಫ್ ನ ನಿಮಗ್ ಕೊಟ್ಟಿರ್ತಾರೆ. ಹೌದಲ್ವಾ? ದ ಸೇಮ್ ಥಿಂಗ್ ಅವ್ರ ಬಟ್ಟೆ ತಗೊಳ್ತಿಲ್ವೋ ಗೊತ್ತಿಲ್ಲ, ಬಟ್ ನಿಮಗೆ ಬೆಸ್ಟ್ ಲೈಫ್ ನ ಕೊಟ್ಟಿರ್ತಾರೆ. ಇದೇ ರೀಸನ್ ಆಕ್ಚುಲಿ ನಾನು ಫಾರೆವರ್ ನಲ್ಲಿ ಮಲ್ಟಿ ಮಿಲಿಯನಿಯರ್ ಆಗ್ಬೇಕಂತ ಡ್ರೀಮ್ ಇಟ್ಕೊಂಡಿದ್ದೆ. ಓಕೆ, ಸೊ ಅದಕ್ಕೆಲ್ಲ ಬಿಟ್ರೆ ಬೇರೆ ಯಾವುದೇ ರೀಸನ್ಸ್ ಇರ್ಲಿಲ್ಲ. ನಾನು ಆಕ್ಚುಲಿ ಏನಾದ್ರು ಲೈಕ್ ಸಕ್ಸಸ್ಫುಲ್ ಆಗ್ಬೇಕು ಅಥವಾ ಏನಾದ್ರು ಆಗ್ಬೇಕಂತಂದ್ರೆ ಬಿಕಾಸ್ ಆಫ್ ಓನ್ಲಿ ಮೈ ಫಾದರ್. ಓಕೆ, ಆಕ್ಚುಲಿ ಹೇಳ್ಬೇಕಂದ್ರೆ ನಾಟ್ ಮೈ ಮದರ್ ಅಥವಾ ನಮ್ಮ ಫ್ಯಾಮಿಲಿ ಎಲ್ಲಾರ್ಗೋಸ್ಕರ ಕೂಡ ಅಲ್ಲ, ಓನ್ಲಿ ಮೈ ಫಾದರ್. ಓಕೆ, ಸೊ ಯಾಕಂದ್ರೆ ನನಗೆ ಗೊತ್ತಿದೆ ಆಕ್ಚುಲಿ ನಮ್ ಅಪ್ಪ ಎಷ್ಟು ಕಷ್ಟ ಪಟ್ಟಿದ್ದಾರೆ, ಹಾಗೆ ಅವ್ರು ಎಷ್ಟು ಕಷ್ಟಪಟ್ಟು ನಮ್ಗೆ ಬೆಳೆಸಿದಾರೆ ಅಂತ ಹೇಳ್ಬಿಟ್ಟು. ಸೊ ಆ ಒಂದು ರೀಸನ್ಗೋಸ್ಕರ ಸ್ಟ್ರಗಲ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಎಷ್ಟು ಸ್ಟ್ರಗಲ್ ಮಾಡ್ತೀರಾ ಅಷ್ಟು ನಿಮ್ಗೆ ಫಾರೆವರ್ ಅಲ್ಲಿ ಖಂಡಿತವಾಗ್ಲೂ ರಿಟರ್ನ್ಸ್ ಕೊಡುತ್ತೆ. ಓಕೆ, ಪ್ರಾಪರ್ ನೀವು ಹಾರ್ಡ್ ವರ್ಕ್ ಮಾಡಿದೀರಾ ಅಂತ ಹೇಳಿ. ಗೆಟಿಂಗ್ ದಿಸ್ ಪಾಯಿಂಟ್. ಅಂಡ್ ಅದ್ರ ಜೊತೆ ನಿಮ್ಗೆ ಮೈನ್ ಇಂಪಾರ್ಟೆಂಟ್ ಲರ್ನಿಂಗ್ ಸ್ಕಿಲ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಯೋಚನೆ ಮಾಡಿ, ಸ್ಟಿಲ್ 1 year ವರೆಗೂ ಕೂಡ
ನಾನ್ ಬೇರೆ ಯಾವ್ದ್ರ ಮೇಲೆ ಕೂಡ ಫೋಕಸ್ ಮಾಡಿಲ್ಲ ಅಂತಂದ್ರೆ ಸ್ಟಿಲ್ ಇನ್ನೂ ಕೂಡ ಫೋಕಸ್ ಮಾಡಲ್ಲ. ಯಾಕಂತಂದ್ರೆ ಐ ಹ್ಯಾವ್ ಟು ಬಿಕಮ್ ಮೋರ್ ಅಂಡ್ ಮೋರ್ ಸಕ್ಸಸ್. ಓಕೆ, ಸ್ಟಿಲ್ ಇನ್ನೂ ಕೂಡ ಏನು ಕೂಡ ಕಡಿಮೆ ಇಲ್ಲ. ಓಕೆ, ರೈಟ್ ನೋ ಐ ಆಮ್ 6 figure earner, ಬಟ್ ಆದ್ರೂ ಕೂಡ ನನಗೆ ಸ್ಯಾಟಿಸ್ಫೈಡ್ ಇಲ್ಲ. ಓಕೆ, ವೈ? ಬಿಕಾಸ್ ನನ್ನ ಇನ್ಕಮ್ ನೀವ್ ಏನ್ ಇವತ್ತು ನೋಡಿದ್ರಲ್ಲ, ಮೋಸ್ಟ್ ಲೈಕ್ ಮೋರ್ ದನ್ 9 lakh 10 lakh ಇಷ್ಟು ಇನ್ಕಮ್ ಅಂತಕ್ಕಂಥದ್ದು ಏನಾಗಿರುತ್ತಲ್ಲ ಪರ್ ಮಂತ್ ತಗೊಳ್ಬೇಕಾಗಿದೆ. ಇದು ನನ್ನ ಆಕ್ಚುಲಿ ನೆಕ್ಸ್ಟ್ ಗೋಲ್. ಓಕೆ, ಹೇಳಲ್ಲ ಆಕ್ಚುಲಿ, ಹೇಳಿದ್ರೆ ಯಾವ್ದು ಕೂಡ ಲೈಕ್ ಮಾಡಕ್ ಆಗಲ್ಲ. ಬಟ್ ಥಿಂಗ್ ಇಸ್ ಆದ್ರೂ ಕೂಡ ನನ್ನ ಟೀಮ್ ಅಂತ ಹೇಳಿ ನಾನು ನಿಮ್ಗೆ ಹೇಳ್ತಿದ್ದೀನಿ. ಸೊ ಮೈ ನೆಕ್ಸ್ಟ್ ಗೋಲ್ ಇಸ್ ಅಪ್ರಾಕ್ಸಿಮೇಟ್ಲಿ 9 to 10 ಅಪ್ರಾಕ್ಸಿಮೇಟ್ಲಿ 10 lakh. ಓಕೆ, ಸೊ ಈ 9 to 10 lakh ನಾನು ಅಚೀವ್ಮೆಂಟ್ ಮಾಡ್ಬೇಕಂದ್ರೆ ಐ ಹ್ಯಾವ್ ಟು ಮೋರ್ ಎಫರ್ಟ್ಸ್. ಓಕೆ, ನಾನ್ ಎಫರ್ಟ್ ಹಾಕ್ತೀನಿ ಅಂತಂದ್ರೆ ನಾನು ಅಚೀವ್ಮೆಂಟ್ ಮಾಡ್ತೀನಿ, ಹಾಗೆ ನೀವ್ ಎಫರ್ಟ್ ಹಾಕ್ತೀರಾ ಅಂತಂದ್ರೆ ನೀವು ಸಕ್ಸಸ್ಫುಲ್ ಆಗ್ತೀರಾ. ಓಕೆ, ದಟ್ ಇಸ್ ದ ಮೈನ್ ಸಕ್ಸಸ್ ಕೀ ಅಂತಾನೆ ಹೇಳ್ಬೋದು. ಅಂಡ್ ಅದ್ರ ಜೊತೆ ಲರ್ನಿಂಗ್ಸ್ ಶುಡ್ ನಾಟ್ ಎವರ್ ಎಂಡ್. ಓಕೆ, ಯಾವತ್ತೂ ಕೂಡ ಲರ್ನಿಂಗ್ಸ್ ಎಂಡ್ ಆಗ್ಲೇಬಾರ್ದು. ಆಸ್ ಅನ್ ಈ ಲೆವೆಲ್ ಇದ್ರು ಕೂಡ ಅಷ್ಟೇ, ಯಾವುದೇ ಒಂದು ಲೆವೆಲ್ ಇದ್ರು ಕೂಡ ಅಷ್ಟೇ, ನಾನು ಲರ್ನ್ ಮಾಡೇ ಮಾಡ್ತೀನಿ ಖಂಡಿತವಾಗ್ಲೂ. ಆಸ್ ನನ್ನ ಸೀನಿಯರ್ಸ್ ಕಡೆಯಿಂದ ಗೈಡ್ಲೈನ್ಸ್ ತಗೊಳ್ತೇನೆ. ಅವ್ರು ಏನೇ ಹೇಳಿದ್ರು ಕೂಡ ಅದನ್ನ ಒಬೇ ಮಾಡೇ ಮಾಡ್ತೀನಿ. ಓಕೆ, ಅಂಡ್ ಅದ್ರ ಜೊತೆ ಲಾಸ್ಟ್ ಪಾಯಿಂಟ್, ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ, ಸಪೋರ್ಟ್ ಯುವರ್ ಟೀಮ್ಸ್. ಓಕೆ, ಇಫ್ ಯು ವಾಂಟ್ ಟು ಬಿಕಮ್ ಅ ಮ್ಯಾನೇಜರ್ ನೀವು ಆಗ್ಬೇಕಾಗಿದ್ದೀರಾ ಅಂತಂದ್ರೆ ನೀವು ನಿಮ್ ಟೀಮ್ ಸಪೋರ್ಟ್ ಮಾಡಿ. ಓಕೆ, ನಿಮ್ ಟೀಮ್ಗೆ ಪ್ರತಿ ಟೈಮಲ್ಲೂ ಕೂಡ ನೀವು ಸಪೋರ್ಟಿವ್ ಆಗಿರಿ, ಅದೇ ನಿಮ್ಮನ್ನ ಮ್ಯಾನೇಜರ್ ಆಗುತ್ತೆ. ಓಕೆ, ನೀವು ನಿಮ್ ಟೀಮಲ್ಲಿ ಮ್ಯಾನೇಜರ್ ಮಾಡಿರ ಅಂತಂದ್ರೆ ಡೆಫಿನೆಟ್ಲಿ ನಿಮ್ಮನ್ನ ಅದು ಮ್ಯಾನೇಜರ್ ಆಗಿ ಮಾಡುತ್ತೆ. ಗೆಟಿಂಗ್ ದಿಸ್ ಪಾಯಿಂಟ್? ಎಸ್, ಅರ್ಥ ಆಯ್ತಲ್ಲ? ಸೊ ಜರ್ನಿ ಯಾವ ರೀತಿ ಇರಬೇಕಾಗತ್ತೆ, ಅದ್ರ ಜೊತೆ ಯಾವ ರೀತಿ ಸಕ್ಸಸ್ಫುಲ್ ಆಗ್ಬೋದಾಗತ್ತೆ ಅಂತ ಹೇಳಿ. ಓಕೆ, ಜಸ್ಟ್ ನನಗೊಂದು ಶಾರ್ಟ್ ಜರ್ನಿ ಅಷ್ಟೇ ತೋರಿಸ್ಕೊಡೋದು, ಬಟ್ ಅದಕ್ಕಿಂತ ಮುಂಚೆ ಇನ್ನೂ ತುಂಬಾ ಇದೆ. ಓಕೆ, ಸ್ಟ್ರಗಲ್ ಫೇಸ್ ಆಗಿರ್ಬೋದು, ಅಂಡ್ ಅದ್ರ ಜೊತೆ ಲೈಕ್ ಟೀಮ್ ಮೀಟರ್ಸ್ ಆಗಿರ್ಬೋದು, ಬಹಳಷ್ಟು. ಓಕೆ, ಸೊ ಹಾಗಾಗಿ ಸ್ಟಿಕ್ ಟು ಯುವರ್ ಗೋಲ್ಸ್. ಓಕೆ, ನಿಮ್ಮ ಗೋಲ್ಸ್ಗೆ ನೀವು ಸ್ಟಿಕ್ ಆನ್ ಆಗಿ, ಅಂಡ್ ಅದ್ರ ಜೊತೆ ಚೆನ್ನಾಗಿ ವರ್ಕ್ ಹಾರ್ಡ್ ಮಾಡಿ. ಯಾವುದೇ ಕಾರಣಕ್ಕೂ ಕೂಡ, ಯಾವುದೇ ರೀಸನ್ ಬಂದ್ರು ಕೂಡ ಮಿಡಲ್ ಅಲ್ಲಿ ಕನ್ಸಿಸ್ಟೆನ್ಸಿ ಬ್ರೇಕ್ ಮಾಡಬೇಡಿ. ಓಕೆ, ಸಾರಿ, ಕನ್ಸಿಸ್ಟೆನ್ಸಿನ ಮಾತ್ರ ಬ್ರೇಕ್ ಮಾಡಕ್ಕೆ ಹೋಗ್ಬೋದು. ಗೊತ್ತಾಗಿದಲ್ಲ? ಕನ್ಸಿಸ್ಟೆನ್ಸಿ ಮೀನ್ಸ್ 1 or 2 ಡೇ ಇನ್ಆಕ್ಟಿವ್ ಆಗುವಂತದ್ದಾಗಿರ್ಬೋದು, ಅಥವಾ ಸೊ ಬೇರೆ ಒಂದು ಲೈಕ್ ವರ್ಕ್ ಮೇಲೆ ಆಗಿರ್ಬೋದು ಎಫರ್ಟ್ ಕೊಡುವಂತದ್ದಾಗಿರ್ಬೋದು. ಹಾಗಾಗೋದ್ರಿಂದ ಸೊ ಏನು ಕೂಡ ಪಾಸಿಬಲ್ ಆಗಲ್ಲ. ಯಾಕಂದ್ರೆ ನೀವು ಆಲ್ರೆಡಿ ನೋಡಿದ್ರ ನಾನು ಸೂಪರ್ವೈಸರ್ ಲೆವೆಲ್ 1 to 2 ಮಿಸ್ ಆಗ್ತಾ ಇತ್ತು. ಯಾಕಪ್ಪ ಅಂತಂದ್ರೆ ಅಲ್ಲಿ ಮಿಡಲ್ ಅಲ್ಲಿ ಬೇರೆ ಏನೋ ವರ್ಕ್ ಬರ್ತಾ ಇತ್ತು, ಹಾಗೆ ಬೇರೆ ಏನೋ ಒಂದು ಎಕ್ಸಾಮ್ಸ್ ಆಗಿರ್ಬೋದು, ಏನೋ ಸಮಥಿಂಗ್ ಬರ್ತಾ ಇತ್ತು. ಓಕೆ, ಸೊ ವಾಟ್ ಎವರ್ ಇಟ್ ಮೇ ಬಿ, ಏನೇ ಆದ್ರೂ ಕೂಡ ಸೊ ಬಟ್ ಮೈನ್ ಥಿಂಗ್ ಏನಪ್ಪಾ ಅಂತಂದ್ರೆ ಸಕ್ಸಸ್ ಅಚೀವ್ಮೆಂಟ್ ಮಾಡಕ್ಕೆ ಕನ್ಸಿಸ್ಟೆನ್ಸಿ ಇಸ್ ವೆರಿ ವೆರಿ ಮೈನ್ ಇಂಪಾರ್ಟೆಂಟ್. ಗೊತ್ತಾಗಿದೆಲ್ಲ? ಇದಿಷ್ಟು ಕೂಡ ಫಾಲೋ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ. ಐ ಹೋಪ್ ಸೊ. ಅಂಡ್ ನಿಮ್ದೇ ಆಗಿರ್ತಕ್ಕಂಥ ಒಂದು ಕಮಿಟ್ಮೆಂಟ್ ವಿಡಿಯೋಸ್ ನ ಮಾಡ್ಕೊಳ್ಳಿ. ಓಕೆ, ಅಂಡ್ ಯಾವ ಟೈಮಲ್ಲಿ ಸಕ್ಸಸ್ ಅಚೀವ್ಮೆಂಟ್ ಮಾಡ್ಬೇಕಂತಿದ್ರ, ನೆಕ್ಸ್ಟ್ ಯಾವ ಮೂಮೆಂಟ್ ಅಲ್ಲಿ ನೀವು ಕೂಡ ಅಚೀವ್ಮೆಂಟ್ ಮಾಡ್ಬೇಕಂತಿದ್ರ ಅಂತ ಸೊ ನಿಮ್ದೇ ಆಗಿರ್ತಕ್ಕಂಥ ಒಂದು ಕಮಿಟ್ಮೆಂಟ್ ವಿಡಿಯೋಸ್ ನ ಮಾಡ್ಕೊಳ್ಳಿ. ಅಂಡ್ ಡೆಫಿನೆಟ್ಲಿ ಗುಡ್ ಪ್ಲಾಟ್ಫಾರ್ಮ್ ನ ನೀವು ಅಚೀವ್ಮೆಂಟ್ ಮಾಡ್ಕೊತೀರಾ. ಓಕೆ, ಈ ಪ್ಲಾಟ್ಫಾರ್ಮ್ ಅಲ್ಲಿ 100% ಅಚೀವ್ಮೆಂಟ್ ಮಾಡ್ಕೊಳ್ತೀರಾ. ಹಾಗಾಗಿ ಎಫರ್ಟ್ಸ್ ಇನ್ಕ್ರೀಸ್ ಮಾಡಿ. ಓಕೆ, ಅಂಡ್ ನಿಮ್ ಸಕ್ಸಸ್ ನ ಗುಡ್ ಅಚೀವ್ಮೆಂಟ್ ಮಾಡ್ಕೊಳ್ಳಿ. ಓಕೆ, ಸಿಗುವಂತಹ ಸಿಸ್ಟಮ್ ಆಗಿರ್ಬೋದು, ಯು ಆರ್ ದ ಬೆಸ್ಟ್ ಟೀಮ್, ಬೆಸ್ಟ್ ಸಿಸ್ಟಮ್ ಅಂತ ಹೇಳ್ಬೋದು. ಕರ್ನಾಟಕದಲ್ಲಿ ಇಂತ ಒಂದು ಬೆಸ್ಟ್ ಸಿಸ್ಟಮ್ ನಿಮ್ಗೆ ಸಿಗ್ತದೆ ಅಂತಂದ್ರೆ, ಓಕೆ, ಮ್ಯಾನೇಜರ್ಸ್ ಕಡೆಯಿಂದ ಡೈರೆಕ್ಟ್ಲಿ ಸಪೋರ್ಟ್ ಅನ್ನು ಸಿಗ್ತದೆ ಅಂತಂದ್ರೆ ಹಾರ್ಡ್ ವರ್ಕ್ ಮಾಡಿ. ಅದ್ರ ಜೊತೆ ಪ್ರಾಪರ್ ಆಗಿ ಎಲ್ಲ ಚೆನ್ನಾಗಿ ಕಲ್ತು ಡೆಡಿಕೇಶನ್ ಇಂದ ಗೈಡ್ಲೈನ್ಸ್ ಮಾಡಿ ಚೆನ್ನಾಗಿ. ಸೊ ಡೆಫಿನೆಟ್ಲಿ ವಿಲ್ ಬಿ ಗೋಯಿಂಗ್ ಟು ಡ್ರೀಮ್. ನಿಮ್ಮ ಡ್ರೀಮ್ ಕೂಡ ಇದೇ ತರ ಇರುತ್ತೆ, ಅಂಡ್ ಇನ್ನೂ ಕೂಡ ನೀವು ಫುಲ್ಫಿಲ್ ಅಂತ ಮಾಡ್ಬೋದಾಗುತ್ತೆ. ಓಕೆ, ಕ್ಲಿಯರ್ ಎಲ್ಲಾರ್ಗು? ಎಸ್ ಗಾಯ್ಸ್, ಯಾರು ಬ್ರೇಕ್ ಮಾಡ್ತೀರಾ ನೆಕ್ಸ್ಟ್? ಇದೇ ಒಂದು ಸೂಪರ್ವೈಸರ್ ಲೆವೆಲ್ ಸಿಸಸ್ ಆಗಿರ್ಬೋದು, ಹಾಗೆ ಮ್ಯಾನೇಜರ್ಸ್ ನ ಯಾರು ಬ್ರೇಕ್ ಮಾಡ್ತೀರಾ? ಆರ್ ಯು ರೆಡಿ? ಎಸ್, ಇಷ್ಟೇನಾ? ಓನ್ಲಿ ಫ್ಯೂ ಪೀಪಲ್ಸ್ ರೆಡಿ ಇರೋದು. ಸೂಪರ್ವೈಸರ್ ಲೆವೆಲ್ ಲೈಕ್ ನನ್ನ ಸಿಸ್ ನ ಯಾರು ಬ್ರೇಕ್ ಮಾಡ್ತೀರಾ? 33 ಸಿಸ್ ಇರೋದು, ಅಟ್ ಲೀಸ್ಟ್ 35 ಸಿಸ್ ಆದ್ರೂ ಕೂಡ ಯಾರು ಮಾಡಕ್ ರೆಡಿ ಇದೀರಾ ಸೂಪರ್ವೈಸರ್ ಲೆವೆಲ್ ಅಲ್ಲಿ? ಓನ್ಲಿ ಫ್ಯೂ. ಹಾ, ರಿಮೈನಿಂಗ್ ಪರ್ಸನ್ಸ್ ಮಾಡಕ್ ಆಗಲ್ವಾ? ಯೋಚನೆ ಮಾಡಿ. ಆಲ್ಸೋ ಒಂದು ಟಾರ್ಗೆಟ್ ಅಂತ ಇಟ್ಕೊಂಡಿದ್ರೆ ಅಂತಂದ್ರೆ ಅಂಡ್ 35 ಸಿಸ್ನೆಲ್ಲ 50 ಸಿಸ್ ಇಂದ ಕೂಡ ಏನಾಗೋದಾಗುತ್ತೆ, ಸೂಪರ್ವೈಸರ್ ಆಗೋದಾಗುತ್ತೆ. ಓಕೆ, ಅಂಡ್ ಐ ಹ್ಯಾವ್ ಡನ್ ಮೈ ಅಸಿಸ್ಟೆಂಟ್ ಮ್ಯಾನೇಜರ್ ಲೆವೆಲ್. ಆಕ್ಚುಲಿ ಹೇಳಿ ಅಸಿಸ್ಟೆಂಟ್ ಮ್ಯಾನೇಜರ್ ಲೆವೆಲ್ ಬಂದು 85+ ಸಿಸ್ ನ ಕ್ವಾಲಿಫೈ. ಓಕೆ, 85 ಸಿಸ್ ಇಂದ ಆಕ್ಚುಲಿ ಮ್ಯಾನೇಜರ್ ಲೆವೆಲ್ ಇರ್ಬೇಕಾದ್ರೆ ಎಷ್ಟಪ್ಪ? 75 ಸಿಸ್, ಹೌದಲ್ವಾ? ಸೊ ಮೋರ್ ದನ್ 85+ ಸಿಸ್ ಅಲ್ಲಿ ಏನಾಯ್ತು, ನನ್ನ ಲೆವೆಲ್ ಕ್ವಾಲಿಫೈ ಆಯ್ತು ಬಿಕಾಸ್ ಆಫ್ ಓನ್ಲಿ ಒನ್ ಥಿಂಗ್, ಕನ್ಸಿಸ್ಟೆನ್ಸಿ ಅಂಡ್ ಹಾರ್ಡ್ ವರ್ಕ್. ಗೊತ್ತಾಯ್ತಲ್ಲ? ಅಂಡ್ ಸ್ಪೆಷಲಿ ಆಕ್ಚುಲಿ ಇದೆಲ್ಲ ಕೂಡ ಸಕ್ಸಸ್ ಏನಿಲ್ಲ, ಅದೆಲ್ಲ ನಂದಲ್ಲ. ಅಂಡ್ ಎಲ್ಲಾನು ಕೂಡ ಕಂಪ್ಲೀಟ್ ಕ್ರೆಡಿಟ್ ಗೋಸ್ಟು ಓಕೆ ಯು ಅಂಡ್ ಅದ್ರ ಜೊತೆ ನನ್ನ ಅನದರ್ ಟೀಮ್. ಓಕೆ, ನನ್ನ ಇನ್ನೊಂದು ಬೇರೆ ಒಂದು ಅನದರ್ ಟೀಮ್ ಇದೆ. ಸೊ ಅದು ಕೂಡ ಆಗಿರ್ಬೋದು, ಅಥವಾ ಇವ್ರು ಆಗಿರ್ಬೋದು, ಪ್ರತಿಯೊಂದು ಕೂಡ ಕಾರಣ ಅಂತ ಹೇಳಕ್ ಇಷ್ಟಪಡ್ತೀನಿ ಆಸ್ ಒಂದು ಸಕ್ಸಸ್ ಆಗೋದಕ್ಕೆ. ಓಕೆ, ಸೊ ನೀವೆಲ್ಲರೂ ಕೂಡ ಆಕ್ಚುಲಿ ಈ ಸಕ್ಸಸ್ ನಿಮ್ದೇ ಇರುತ್ತಾ, ಅಂಡ್ ಈ ಸಕ್ಸಸ್ ನ ಶೋ ಮಾಡಿ ಅಥವಾ ಮುಂದೆ ಬಂದು ಇದನ್ನ ನೀವು ನೋಡ್ಕೊಂಡೆ ನೀವೇನ್ ಮಾಡ್ಬೋದಾಗುತ್ತೆ, ನಿಮ್ ಸಕ್ಸಸ್ ನೀವು ಅಚೀವ್ಮೆಂಟ್ ಮಾಡ್ಕೋಬೋದಾಗುತ್ತೆ. ದಿಸ್ ಇಸ್ ನಾಟ್ ಮೈ ಸಕ್ಸಸ್. ಓಕೆ, ಇದೆಲ್ಲಾನು ಕೂಡ ನಿಮ್ದೇ ಇರುತ್ತೆ.
Getting this point? Yes. Okay. So I hope so ಎಲ್ಲ ಚೆನ್ನಾಗಿ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಅಂಡ್ ಅದ್ರ ಜೊತೆ ಸೊ ಪರ್ಸನಲ್ ಮೆಂಟರ್ಶಿಪ್ ಇರುತ್ತೆ ಹರೀಶ್ ಸರ್ದು. ಓಕೆ, ಹರೀಶ್ ಸರ್ ಮೀಟಿಂಗ್ಸ್ ಅನ್ನ ಕಂಪ್ಲೀಟ್ ಆಗಿ ಅಟೆಂಡ್ ಮಾಡ್ಕೊಳ್ಳಿ. ಅಂಡ್ ಅದ್ರ ಜೊತೆ ಮೀಟಿಂಗ್ಸ್ ಎಲ್ಲ ಕಂಪ್ಲೀಟ್ ಆಗಿ ಅಟೆಂಡ್ ಮಾಡ್ಕೊಂಡು ಗುಡ್ ನಾಲೆಜ್ ಅಂತ ಗೈನ್ ಮಾಡ್ಕೊಳ್ಳಿ. ಏನೇ ಒಂದು ಡೌಟ್ಸ್ ಇದ್ರು ಕೂಡ ನಿಮ್ಮ ಅಪ್ಲೈನ್ಸ್ ಹತ್ರ ಕ್ಲಾರಿಫೈ ಮಾಡ್ಕೊಳ್ಳಿ. ಓಕೆ, yes. So all the best and take care everyone. Good luck and see you in the next meeting. Okay.